ಭಾರ್ಗವಿ ನಾರಾಯಣ್ ಅವರು ಕನ್ನಡ ಟಿ ವಿ ಸಿನಿಮಾ ನಾಟಕ ನೋಡೋವರ ಪಾಲಿಗೆ ಯಾವಾಗಲೂ ನಗುಮುಖದ ಒಬ್ಬ ಮುದ್ದು ಅಮ್ಮ ಅಥವಾ ಮುದ್ದು ಅಜ್ಜಿ. ನೋಡಿದ ತಕ್ಷಣ ತುಂಬ ಆಪ್ತ ಅಂತ ಅನ್ನಿಸ್ಬಿಡ್ಬಹುದಾದಂಥ ವ್ಯಕ್ತಿತ್ವ. ನೋಡಿದರೆ ಸ್ವಲ್ಪ ಹ್ಯಾಪಿ ಗೋ ಲಕ್ಕಿ ವ್ಯಕ್ತಿತ್ವನೂ ಇರಬಹುದು ಇವ್ರದ್ದು ಅಂತ ಅನಿಸುತ್ತೆ. ಆದರೆ ಆ ಥರದ ಒಂದು ವ್ಯಕ್ತಿತ್ವ ನಮಗೆ ಕಾಣೋ ಹಾಗೆ ರೂಪಿಸ್ಕೊಂಡಿದ್ದಾರಲ್ಲ ಭಾರ್ಗವಿಯವರು. ಅವರ ಕಥೆನ ಓದಿದಾಗ ಒಬ್ಬ ಎಂಥ ಹೋರಾಟ ಅಂತ ಅನ್ನಿಸ್ದೆ ಹೋದರೆ ಆಶ್ಚರ್ಯ ಆಗುತ್ತೆ. ಇಟ್ಸ್ ಎ ಬ್ಯೂಟಿಫುಲ್ ಬ್ಯಾಟಲ್ ಆಫ್ ಲೈಫ್ ಅಂತೇಳಿ, ಬ್ಯಾಟಲ್ ವಿತ್ ಲೈಫ್ ಅಂತ. ತುಂಬ ಚಂದದ ಹೋರಾಟ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಅವರು ಬರೆದಿರೋ ಆತ್ಮಕಥೆಯಲ್ಲಿ, ನಾನು ಭಾರ್ಗವಿ ಆತ್ಮಕಥೆಯಲ್ಲಿ ಅವ್ರು ಬರೆದಿರೋ ರೀತಿ ಇದೆಯಲ್ಲ, ಅವರ ಎಲ್ಲ ಹೋರಾಟಗಳನ್ನು, ಎಲ್ಲ ಏರಿಳಿತಗಳನ್ನು ಬಹಳ ಸಾಧಾರಣ ಅನ್ನೋ ರೀತಿಯಲ್ಲಿ, ಯಾವುದೇ ಉದ್ವೇಗ ಇಲ್ಲದೆ ತುಂಬ ನಿರ್ಲಿಪ್ತವಾಗಿ ಎಷ್ಟು ಸಟಲ್ಲಾಗಿ ಬರೆದಿದ್ದಾರೆ ಅಂತಂದರೆ, ಅವರ ಮಕ್ಕಳಾದ ಪ್ರಕಾಶ್ ಬೆಳವಾಡಿಯವರು, ಸುಧಾ ಬೆಳವಾಡಿಯವರು ಮತ್ತು ಅವರ ಇಡೀ ಕುಟುಂಬದಲ್ಲಿ ಸಟಲ್ಟಿ ಬಂದಿರೋದೇ ಇವರಿಂದ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಸಟಲ್ಲಾಗಿ ಒಂದು ಆತ್ಮಕಥೆಯನ್ನು ಬರೀಲಿಕ್ಕೆ ಸಾಧ್ಯ ಅಂತ ಅನಿಸೋದು, ಅಂತ ಗೊತ್ತಾಗೋದು ಭಾರ್ಗವಿಯವರ ನಾನು ಭಾರ್ಗವಿ ಓದಿದಾಗ. ಸಾಮಾನ್ಯವಾಗಿ ನನಗೊಂದು ಸಿನಿಕತನ ಇದೆ. ಆತ್ಮಕಥೆಗಳೆಲ್ಲ ಒಂದು ಸ್ವಯಂ ವೈಭವೀಕರಣದ ಕಥೆಗಳು, ಸೆಲ್ಫ್ ಅಗ್ರ್ಯಾಂಡೈಸ್ಮೆಂಟ್ ಅಂತ ಅಂದ್ಕೊಳ್ತೀನಿ ನಾನು. ಅದೇ ಥರದ ಒಂದು ಸಿನಿಕತನ ಇಟ್ಕೊಂಡು ನಾನು ಭಾರ್ಗವಿ ಓದಿದ ಮೇಲೆ ನನಗನ್ಸಿದ್ದು, ಇಲ್ಲಿ ನಮ್ಮ ಕಥೆಯನ್ನು ಕೂಡ ನಮ್ಮದಲ್ಲವೇನೋ ಅನ್ನೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಬಹುದಲ್ಲ ಅಂತ. ಆ ಸಟಲ್ಟಿ, ಆ ಒಂದು ಔದಾರ್ಯ ಭಾರ್ಗವಿಯವರ ವ್ಯಕ್ತಿತ್ವದಲ್ಲೇ ಇದೆ ಅಂತ ಅನಿಸುತ್ತೆ. ಅವರ ನಾನು ಭಾರ್ಗವಿ ಆತ್ಮಕಥೆಯ ಪುಸ್ತಕ ಇವತ್ತು ಆಡಿಯೋ ರೂಪದಲ್ಲಿ ಬಿಡುಗಡೆ ಆಗ್ತಾಯಿದೆ. ಆಡಿಯೋ ಪುಸ್ತಕ ಇದು ತುಂಬ ವಿಶೇಷ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಪುಸ್ತಕನ ಬಿಡುಗಡೆ ಮಾಡ್ತಿರೋದು ಭಾರ್ಗವಿಯವರ ಪುತ್ರ, ನಟ, ನಿರ್ದೇಶಕ ಪ್ರಕಾಶ್ ಬೆಳವಾಡಿಯವರು. ಅವರು ನಮ್ಮ ಜೊತೆ ಇದ್ದಾರೆ. ಮಗಳು ಸುಧಾ ಬೆಳವಾಡಿಯವರು, ನಟಿ, ಅವರು ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಇನ್ನೊಬ್ಬರು ಭಾರ್ಗವಿಯವರ ಸ್ನೇಹಿತರು ಮತ್ತು ಈ ಆಡಿಯೋ ಪುಸ್ತಕ ಬರೋದಕ್ಕೆ ಕಾರಣಕರ್ತರಾದವರು ಅಣಕು ರಾಮನಾಥ್ ಅವರು, ಸಾಹಿತಿ, ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರ್ಗವಿಯವರ ಇನ್ನೊಬ್ಬ ಮಗಳು ಸುಜಾತ ಅವರು ಮುಂಬೈಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಬರಬೇಕು, ಸದ್ಯದಲ್ಲೇ ಜಾಯ್ನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್, ಪ್ರಕಾಶ್ ಅವರೇ, ಪುಸ್ತಕ ಬಿಡುಗಡೆಗೆ ಮುಂಚೆ ಅಮ್ಮನ ಆರೋಗ್ಯ ಹೇಗಿದ್ದಾರೆ? ಅವರು ತುಂಬ ಸೊರಗಿದ್ದಾರೆ ಈಗ. ಅಂದರೆ ಅವ್ರಿಗೆ ಒಂದು 4-5 ವರ್ಷದ ಹಿಂದೆ ವೈರಲ್ ಆರ್ಥರೈಟಿಸ್ ಆಗಿತ್ತು. ಅದಾದಮೇಲೆ ಅದರಿಂದ ರಿಕವರ್ ಆದರು. ಆಗಲೇ ತುಂಬ ಸಣ್ಣ ಆಗಿಬಿಟ್ಟಿದ್ರು. ಆದರೆ ಬರ್ತಾ ವೀಕ್ ಆಗ್ತಾ ಹೋಗಿದ್ದಾರೆ. ಈಗ ಹೊರಗೆಲ್ಲೂ ಹೋಗೋದಿಲ್ಲ, ಮನೇಲಿ ಹೆಚ್ಚು ಅವರ ರೂಮಲ್ಲಿ ಇರ್ತಾರೆ ಈಗ. ಸೊ ಎಷ್ಟು, 82 ವರ್ಷ ಅಲ್ವಾ? ಈಗ 83 ಆಗತ್ತೆ. ಈಗ ಆಗಿದೆ, 83 ಆಯಿತು. 83 ವರ್ಷದ ಹೋರಾಟದ ಬದುಕು, ತುಂಬ ಲವಲವಿಕೆಯಿಂದ ಬದುಕಿದ ಬದುಕು. ಯಾವಾಗಲೂ ಅವರ ಕಥೆ ಓದಿದಾಗ ನನಗನ್ಸಿದ್ದು, ಒಂದು ಕ್ಷಣ ಕೂಡ ನಾನು ಆರಾಮಾಗಿರಬೇಕು ಅಂತ ಇದ್ದಂಗೆ ಇಲ್ಲ. ಅವರು ಕೆಲಸ ಮಾಡಿಕೊಂಡು, ನಾಟಕ ಮಾಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು, ಮನೆ ನೋಡಿಕೊಂಡು, ಮತ್ತು ಯಜಮಾನಪ್ಪ ಅಂತ ಹೇಳಿದ ನಮ್ಮ ತಂದೆಯವ್ರ ಬಗ್ಗೆ ಬರೆದಿದ್ದಾರೆ. ಅವರನ್ನು ನೋಡಿಕೊಂಡು, ಒಬ್ರನ್ನೊಬ್ಬರು ಸಹಿಸ್ಕೊಂಡು ಬದುಕೋದು ನಿಜವಾಗ್ಲೂ ದೊಡ್ಡ ಬದುಕು, ಪೂರ್ಣ ಬದುಕು. ಬಟ್ ಇಬ್ಬರನ್ನು ಕೇಳ್ತೀನಿ ನಾನು. ಸುಧಾ ಅವರು, ನಿಮ್ಮಿಂದನೇ ಶುರು ಮಾಡ್ಬೋದು. ನೀವು ಅಮ್ಮನ್ನ ಹುಟ್ಟಿದಾಗಿಂದ ನೋಡಿರ್ತೀರಿ, ಬೇರೆ ಬೇರೆ ಸ್ವರೂಪದಲ್ಲಿ ನೋಡಿರ್ತೀರಿ. ಅದೆಲ್ಲ ನೋಡಿದ ಮೇಲೂ ಈ ಪುಸ್ತಕ ಓದಿದ ಮೇಲೆ ನಿಮಗೇನಾದ್ರು ಆಶ್ಚರ್ಯ ಅಂತ ಅನ್ನಿಸ್ತಾ? ಡಿಡ್ ಸಮಥಿಂಗ್ ಸರ್ಪ್ರೈಸ್ ಯು? ಅಂದರೆ ಅಮ್ಮನ ಬಾಲ್ಯ ನಮಗೆ ಅಷ್ಟು, ಅಂದರೆ ಅಮ್ಮ ನಾವು ಚಿಕ್ಕವರಾಗಿದ್ದಾಗ ಅವರು ಅದೇ ಡೆಲಿವರಿದು ಅದೆಲ್ಲ ಹೇಳ್ತಾಯಿದ್ರು. ಆದರೆ ಅಮ್ಮನ ಬಾಲ್ಯ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ. ಬುಕ್ ಹೋದ್ಮೇಲೆ ಗೊತ್ತಾಯಿತು, ಈ ಥರ ಒಂದು ಊರಿಂದ ಊರಿಗೆ ಜರ್ನಿ ಮಾಡಿಕೊಂಡು 6 ವರ್ಷದಲ್ಲೇ ಅಪ್ಪನ ಕಳ್ಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಸೋದರತ್ತೆ ನೋಡ್ಕೋತಾಯಿದ್ರು ಅವ್ರನ್ನ. ಆಮೇಲೆ ನಮ್ಮ ಸೋದರ ಮಾವ ಹುಟ್ಟಿದಾಗ ನಮ್ಮ ಅಜ್ಜಿಗೆ
ಆ್ಯಕ್ಚುಲಿ ಬೇಗ ಬೇಗ ಪ್ರೆಗ್ನೆಂಟ್ ಆಗಿ ಮಕ್ಕಳು ಬೇಗ ತುಂಬ ಬೇಗ ಹೋಗ್ತಾ ಹೋಗ್ಬಿಡ್ತಾ ಇದ್ರು. ಇದ್ರು. ಸೊ ಗಂಡು ಮಗು ಹುಟ್ಟಿದಾಗ ಸೆಲೆಬ್ರೇಷನ್ನು ಮನೆಯಲ್ಲಿ, ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮನೋಭಾವ. ಸೊ ನಮ್ಮಮ್ಮ ಹುಟ್ಟಿದಾಗ ಅಷ್ಟು ಅವ್ರಿಗೆ ಗೊತ್ತಿರಲಿಲ್ಲ ಈ ಮಗು ಉಳಿಯತ್ತೋ ಇಲ್ವೋ ಅನ್ನೋ ಒಂದು, ಅದು ಹೆಣ್ಮಗು ಬೇರೆ ಅಲ್ಲ ಆವಾಗಿನ ಕಾಲದಲ್ಲಿ. ಸೊ ಸ್ವಲ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ ಅವಾಗ. ಬಟ್ ನಿಮ್ಮ ಅಜ್ಜ ನಿಮ್ಮ ಅಮ್ಮನ ಕರಿತಿದ್ದಿದೆ ಭಾಗ್ಯರೂಪಿ ಭಾರ್ಗವಿ ಅಂತನೋ ಭಾಗ್ಯಲಕ್ಷ್ಮಿ ಭಾರ್ಗವಿ ಅಂತನೋ ಏನೋ ಇರಬೇಕೇನೋ, ಅಂದರೆ ಮನೆಗೆ ಲಕ್ಷ್ಮಿ ಬಂದುಬಿಟ್ಲು ಅಂತ. ಪ್ರಕಾಶ್ ಅವರು, ನಿಮಗೆ ಡಿಡ್ ಎನಿಥಿಂಗ್ ಸರ್ಪ್ರೈಸ್ ಯು? ನನಗೂ ಸುಧಂಗೂ ಒಂದು 4 ವರ್ಷ ಡಿಫ್ರೆನ್ಸ್ ಇದೆ. ಸೊ ನನಗೂ ಮತ್ತು ನಮ್ಮ ಅಕ್ಕ ಸುಜಾತಂಗೂ ನಮಗೆ ಅವ್ರ ಬಾಲ್ಯದ ಕಥೆಗಳು ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಅವ್ರಿಗೆ ಈ ಅವ್ರ ಬರವಣಿಗೆ ವಿಶೇಷ ಏನಂದರೆ ಅವ್ರು ಹೇಗೆ ಮಾತಾಡ್ತಾರೋ ಹಾಗೆ ಬರ್ತಿದ್ದಾರೆ. ಅವ್ರು ಹೀಗೆ ಮಾತಾಡೋದು ಕೂಡ ಅವ್ರಿಗೆ ತುಂಬ ಆಸೆ ಕಥೆಗಳನ್ನ ಹೇಳ್ಕೊಳ್ಳೋದಕ್ಕೆ. ಅಂದರೆ ಅವರು ಚೂಸ್ ಮಾಡೋ ಫಾರ್ಮ್ಯಾಟ್ ಒಂದು ಈ ಗಾಸಿಪ್ ಸ್ಟೈಲಲ್ಲಿ ಕತೆ ಹೇಳ್ತಾರೆ ಅವರು. ಅಂದರೆ ಆತ್ಮೀಯ ಇರುತ್ತದೆ ಅವ್ರು ಹೇಳೋ ರೀತಿ. ಅದು ಚಿಕ್ಕ ವಯಸ್ಸಲ್ಲಿ ನಮಗೆ ಎಲ್ಲನೂ ಹೇಳ್ಕೊಳ್ಳೋರು. ಆಫೀಸಲ್ಲಿ ಆಗೋ ಘಟನೆಗಳು, ಅವ್ರ ಆಫೀಸಲ್ಲಿ ಅವರು ಸೂಪರಿಂಟೆಂಡೆಂಟು ಮತ್ತು ಅವ್ರ ಇಮಿಡಿಯೇಟ್ ಬಾಸು, ಅವ್ರಿಗೆಲ್ಲ ಇನಿಷಿಯಲ್ಸ್ ಇರೋದು ಆಫೀಸಲ್ಲಿ ಅಲ್ವಾ, ಆ ಇನಿಷಿಯಲ್ಸ್ ಎಲ್ಲ ನಮ್ಗೆ ಆ ಥರದ್ದು ಎಲ್ಲರೂ ಅವ್ರದ್ದೊಂದು ಜಗತ್ತಿತ್ತಲ್ಲ ಈ ಥರಲ್ಲಿ ಬರುತ್ತಲ್ಲ, ಆ ಜಗತ್ತಲ್ಲಿರೋ ಎಲ್ಲ ಪಾತ್ರ ಪರಿಚಯ ಏನು ನಮಗಾಗಿತ್ತು. ಅದಕ್ಕೆ ನನಗೆ ಅದು ಆಶ್ಚರ್ಯ ಅನಿಸ್ಲಿಲ್ಲ. ಆದರೆ ಅವರ ಬರವಣಿಗೆಯಲ್ಲಿ ನಿಮಗೆ ಹೇಗೆ ಕಾಣಿಸುತ್ತೋ ಅದು ಗೊತ್ತಿಲ್ಲ, ಆದರೆ ನಮಗೆ ಅವರು ಹಿಂದಿನ ನೆನಪು ಹೇಗಿದೆ ಮತ್ತು ಈಗ ಇತ್ತೀಚೆಗೆ ಒಂದು 10-15 ವರ್ಷದ ನೆನಪು ಹೇಗಿದೆ, ಅದರಲ್ಲಿ ತುಂಬ ವ್ಯತ್ಯಾಸ ಇದೆ ಅನಿಸುತ್ತೆ ಅವ್ರು ಹೇಳ್ಕೊಳ್ಳೋ ರೀತಿಯಲ್ಲಿ. ಅದು ಒಂದು ಥರದ ತಿಳಿ ವ್ಯಂಗ್ಯ ಇದೆಯಲ್ಲ ಅವ್ರು ಬರೆಯೋ ಇದರಲ್ಲಿ, ಆ ವ್ಯಂಗ್ಯದ ಒಂದು ಅಷ್ಟು ಹರಿತವಾಗಿಲ್ಲ ಆ ವ್ಯಂಗ್ಯ ಆಮೇಲೆ ಬಂದಿದ್ದು. ಅಂದರೆ ಅವರಿಗೆ ಹತ್ತಿರದ ಈಗ ಇತ್ತೀಚೆಗಾಗಿರುವ ಘಟನೆಗಳು, ಅಂದರೆ 10-15 ವರ್ಷದಲ್ಲಿ ಆಗಿರೋವು, ಅದರ ಗಾಯ ಇನ್ನೂ ಇದೆ ಅನಿಸುತ್ತೆ ಅವರಿಗೆ. ಅದಕ್ಕೆ ಅದನ್ನು ಬೇರೆ ಥರ ಬರೆದಿದ್ದಾರೆ. ಆದರೆ ಹಿಂದಿನದನ್ನು ಅವ್ರಿಗಾಗಿರೋ ಕಷ್ಟವನ್ನೇ ತಮಾಷೆಗೆ ಬರ್ಕೊಳ್ಳೋ ಒಂದು ನಿಜವಾಗ್ಲೂ ಅಂದರೆ ಅಳೋದಿಲ್ಲ, ಹಿಂದಿಂದ ನೋಡಿ ಅಳೋ ಧ್ವನಿ ಕಾಣೋದಿಲ್ಲ ಅದರಲ್ಲಿ. ಅದು ಒಂದು ನರೇಟಿವ್ ಅಷ್ಟೇ, ಸುಮ್ಮನೆ ಹೇಳ್ತಾ ಹೋಗೋದು, ನಾನು ಕತೆ ಹೇಳ್ತಾ ಹೋಗೋದು. ನೀವು ಹೇಳಿದ್ದು ಒಂದು ತುಂಬ ಚೆನ್ನಾಗಿತ್ತು. ನೀವು ನಮ್ಮ ಕಥೆನೇ ಇನ್ನೊಬ್ಬರದ ಕಥೆನ ಥರ ಬರ್ಕೊಳ್ಳೋದಿದೆಯಲ್ಲ, ಅವ್ರು ಆ ಥರ ಹೇಳ್ಕೊಳ್ಳೋರು. ಮೊದಲು ಹಿಂಗಾಗೋಯ್ತು ನಗ್ತಾನೆ ಹೇಳೋರು. ಅದನ್ನೆಲ್ಲ ಯಾವುದು ದುಃಖದಿಂದ ಕಣ್ಣೀರಿಟ್ಕೊಂಡೆಲ್ಲ ಹೇಳ್ತಿರ್ಲಿಲ್ಲ ಅವರು. ಕರೆಕ್ಟ್. ಇತ್ತೀಚೆಗೆ ಆಗಿರೋದನ್ನ ಸ್ವಲ್ಪ ಬೇರೆ ಥರ ಬರೆದಿದ್ದಾರೆ ಅಂತ ಅನ್ಸುತ್ತೆ. ನಗ್ತಾ ಹೇಳೋದ್ರ ಬಗ್ಗೆ ಸುಧಾ ಅವ್ರ ಹತ್ರ ಮಾತಾಡ್ಬೇಕಲ್ಲ, ಅದ್ರ ಬಗ್ಗೆ ಒಂದು ಬರೆದಿದ್ದಾರೆ. ಬಟ್ ನಾವು ಮಾತುಕತೆ ಮುಂದುವರ್ಸೋಕ್ಕೆ ಮುಂಚೆ ಆ ಪುಸ್ತಕನ, ಆಡಿಯೋ ಪುಸ್ತಕನ ಸಾಂಕೇತಿಕವಾಗಿ ಬಿಡುಗಡೆ ಮಾಡ್ಬೋದಾ? ಆ್ಯಪನ್ನು ಓಪನ್ ಮಾಡಿ ಅದರ ಕ್ಲೋಸಪ್ ತಗೋಬೋದು ಅಂತ ಅನ್ಸುತ್ತೆ. ಇದು ನೋಡಿ, ಇದು ಆಡಿಯೋ ಪುಸ್ತಕ. ಇದು ವಿವಿಡ್ ಲಿಪಿ ಅನ್ನೋ ಅಪ್ಲಿಕೇಶನ್ನಲ್ಲಿ ತೋರಿಸ್ತೀನಿ. ಇದು ನೋಡಿ, ವಿವಿಡ್ ಲಿಪಿಯದ ಅಪ್ಲಿಕೇಶನ್. ಇದು ಅದನ್ನ ಕ್ಲೋಸಪ್ ತಗೋಬೋದು ನೋಡಿ. ಇದು ನೋಡಿ, ಇದು ಆಡಿಯೋ ಪುಸ್ತಕದ ಇದು ಮುಖಪುಟದ ಇದು ಚಿತ್ರ ಇದೆ. ಇಲ್ಲಿ ಮುನ್ನುಡಿಯಿಂದ ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3 ಅಂತ ಇದೆ. ಅದು ನೀವು ಒಂದೊಂದಾಗಿ ಅದು ಇದನ್ನ ಪ್ರೆಸ್ ಮಾಡಿದ್ರೆ ಪ್ಲೇ ಆಗತ್ತಿದೆ ಇವಾಗ. ಅದು ನೋಡಿ ಇವಾಗ. ಥ್ಯಾಂಕ್ ಯು. ಕಿತಾಪತಿ ಬುದ್ಧಿ. ನೀವು ವಿವಿಡ್ ಲಿಪಿ ಆಡಿಯೋ ಬುಕ್ ಕೇಳುತ್ತಿದ್ದೀರಿ. ಪುಸ್ತಕ ನಾನು ಭಾರ್ಗವಿ. ಅಧ್ಯಾಯ 1, ಬಾಲ್ಯದ ನೆನಪಿನ ಸುಳಿಗಳಲ್ಲಿ. ನಾಣಿಯವರನ್ನು ನಾನು ಮೊದಲು ಕಂಡದ್ದು ಸೀನಿಯರ್ ಇಂಟರ್ನಲ್ಲಿದ್ದಾಗ ವಿಜಯ ಕಾಲೇಜಿನಲ್ಲಿ ನಮ್ಮ ಯೂನಿಯನ್ ಡೇ ದಿನ ಆಡಿದ ಹೋಮ್ ರೂಲ್ ನಾಟಕದ ಸನ್ನಿವೇಶದಲ್ಲಿ. 1954 ಡಿಸೆಂಬರ್ ತಿಂಗಳೆಂದು ಕಾಣುತ್ತದೆ. ಅದೇ ಮೊದಮೊದಲು ವಿದ್ಯಾರ್ಥಿನಿಯರಿಗೂ ಕಾಲೇಜಿನ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗಿತ್ತು. ನ್ಯಾಷನಲ್ ಕಾಲೇಜಿನಂತಹ ಹಿರಿಯ ಕಾಲೇಜ್ಗಳೇ ಕೋ ಎಜುಕೇಶನ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಹಿಂದೂ ಮುಂದೂ ನೋಡುತ್ತಿದ್ದಾಗ ವಿಜಯ ಕಾಲೇಜ್ ಈ ದಿಟ್ಟ ಹೆಜ್ಜೆ ಇಟ್ಟಿತ್ತು. ನಾವು ಇಂಟರ್ಮೀಡಿಯೇಟ್ನಲ್ಲಿದ್ದುದು 20 ವಿದ್ಯಾರ್ಥಿನಿಯರು, 500 ವಿದ್ಯಾರ್ಥಿಗಳು. ನಾವು ವಿದ್ಯಾರ್ಥಿನಿಯರು ನಾಟಕ ಆಡುವುದರ ಬಗ್ಗೆ ಅಂತಹ ಸಮಾಧಾನವೇನೂ ಇರಲಿಲ್ಲ ನಮ್ಮ ಪ್ರಿನ್ಸಿಪಾಲರಾದ BT ಶ್ರೀನಿವಾಸನ್ ಅವರಿಗೆ. ಇನ್ನೇನೂ ಇಲ್ಲ, ಇಷ್ಟು ಗಂಡು ಹುಡುಗರ ಮಧ್ಯೆ ಹೆಣ್ಣು ಮಕ್ಕಳು ನಾಟಕ ಆಡಿದರೆ ಏನು ಫಜೀತಿ ಆಗುತ್ತದೋ ಎಂಬ ಭಯ ಅಷ್ಟೇ. ಆಗಿನ ಕಾಲದಲ್ಲಿ ವಿದ್ಯಾರ್ಥಿನಿಯರು ಸೇರಿ ನಾಟಕ ಆಡುವ ಮಾತೇ ಇರಲಿಲ್ಲ ಬಿಡಿ. ಅಂದು ನಮ್ಮ ನಾಟಕ ಕೈಲಾಸಂ ಅವರ ಹೋಮ್ ರೂಲು.
ಅದರಲ್ಲಿ ನನ್ನದು ರಾಮಣ್ಣನ ಪಾತ್ರ. ಮೇಕಪ್ ಮಾಡಲು ಬಂದಿದ್ದವರು ಮೇಕಪ್ ನಾಣಿಯವರು. ಮೀಸೆ ಪೆನ್ಸಿಲ್ನಲ್ಲಿ ಬರೆಯೋದೋ ಕ್ರೇಪ್ ಹೇರ್ ಹಾಕೋದೋ ಅಂತ ನನ್ನ ಕೇಳಿದರು. ಯಾವ ಚೆನ್ನಾಗಿ ಕಾಣುತ್ತೋ ಅದನ್ನ ಹಾಕಿ ಅಂದೆ. ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಪೆನ್ಸಿಲ್ನಲ್ಲಿ ಬರೆದ್ರೆ ಪ್ರೇಕ್ಷಕರಿಗೆ ಮುಖ ಮಾಡಿ ನಿಂತ್ರೆ ಮೀಸೆ ಕಾಣುತ್ತೆ, ಪಕ್ಕಕ್ಕೆ ತಿರುಗಿ ನಿಂತ್ರೆ ಮುಖದಲ್ಲಿ ಮೀಸೆ ಇರೋದು ಗೊತ್ತಾಗೋಲ್ಲ, ಅದಕ್ಕೆ ಅಂದ್ರು. ಪ್ರಸಾಧನ ಮಾಡೋಕೆ ಬಂದಿರೋದು ನೀವು, ಆ ಪಾತ್ರಕ್ಕೆ ಯಾವ ರೀತಿ ಪ್ರಸಾಧನ ಮಾಡಬೇಕೋ ಹಾಗೆ ಮಾಡಿ ಅಂದೆ. ಸುಮ್ಮನೆ ಇರ್ಬೇಕೋ ಬೇಡವೋ ಕಿತಾಪತಿ ಬುದ್ಧಿ. ನೀವು ವಿವಿಡ್ ಲಿಪಿ ಆಡಿಯೋ ಬುಕ್ ಕೇಳುತ್ತಿದ್ದೀರಿ. ಅವ್ರು ಆ ಥರ ಹೇಳಿರಲ್ಲ, ಅದು ಅವ್ರದ್ದು ಏನಂದರೆ ಇವಾಗ ಬೇಗ ಸ್ನ್ಯಾಪ್ ಮಾಡ್ತಾರಲ್ಲ, ಇಂಗ್ಲೀಷ್ನಲ್ಲಿ ಸ್ನ್ಯಾಪ್ ಬ್ಯಾಕ್ ಅಂತಾರಲ್ಲ, ಕರೆಕ್ಟ್ ಆ ಥರ ಮಾತಾಡೋರು. ಪಟ್ ಅಂತ ಹೇಳಿರೋದು ಹಾಗೆ. ಹೇಳ್ಬಿಡೋದು. ಇವಾಗ ನೀವು ಬಂದಿರೋದು ನೀವು ಹಂಗಂತಿರ್ತದೆ. ಮೇಕಪ್ ಮಾಡಕ್ಕೆ ಬಂದಿರೋರು ನೀವು ಡಿಸೈಡ್ ಮಾಡಿ ಅಂತೇಳಿ. ಅದರ ನಂತರದ ಕಥೆನೂ ಚೆನ್ನಾಗಿದೆ. ಇದು ಹಾಕಿದ್ರೆ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ನಾನು ಇವ್ರು ಹಾಕ್ಬಿಟ್ರೆ ತೆಗಿಯಕ್ಕಾಗಲ್ಲ, ಲೈಫ್ ಲಾಂಗ್ ಇರುತ್ತೆ. ಇಲ್ಲ ನಮ್ಮ ಮದುವೆ ಆಗೋ ಉದ್ದೇಶ ಇಲ್ಲ. ಹೇಗೋ ನಾನು ಬರೀ ಗಂಡ್ ಪಾತ್ರಗಳೇ ಮಾಡ್ತಿರೋದು, ಇದು ಮಾಡಕ್ ಬಿಡಲ್ಲ, ಇದು ಗಂಡಸರು ಮಾಡಕ್ ಬಿಡಲ್ಲ. ಸೊ ಹಾಗಾಗಿ ನಾನು ಹೆಂಗೋ ಅದೇ ಮಾಡ್ತಿರೋದು ಯೂಸ್ ಆಗುತ್ತೆ ಅಂತ. ಕರೆಕ್ಟ್. ಎಷ್ಟು ನಾಟಕಗಳು ಬರೀ ಗಂಡು ಪಾತ್ರನೇ ಮಾಡಿ, ಆಮೇಲೆ ಯಾವುದೋ ಹೆಣ್ಣು ಪಾತ್ರ ಕೊಟ್ಟರೆ ನಂಗೆ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಯಾವುದೋ ಹೋಮ್ ರೂಲಲ್ಲೇ ಅದರಲ್ಲೇ ಇರಬೇಕು ನಾವು. ಈಗ ಇನ್ನೊಬ್ಬ ಮಗಳು, ಹಿರಿಯ ಮಗಳು ಸುಜಾತ ಅವರು ನಮ್ಮ ಜೊತೆ ಮುಂಬೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುಜಾತ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಕಾಶ್ ಮತ್ತು ಸುಧಾ ಇಬ್ಬರನ್ನು ಕೇಳಿದೆ ಒಂದು ಮಾತು, ಅದನ್ನೇ ನಿಮ್ಮನ್ನು ಕೇಳ್ತೀನಿ. ನಿಮ್ಮ ಅಮ್ಮನ್ನು ನೀವು ನೋಡಿದ ಬಗೆಗೂ ನಿಮ್ಮ ಅಮ್ಮ ಅವರ ಪುಸ್ತಕದಲ್ಲಿ ಕಂಡ ಬಗೆಗೂ ಏನಾದ್ರು ವ್ಯತ್ಯಾಸ ಇದೆಯಾ, ಏನಾದ್ರು ಆಶ್ಚರ್ಯ ಅಂತ ಅನ್ಸುತ್ತಾ ನಿಮಗೆ? ಆ ಥರ ಎಲ್ಲ ಕಥೆಗಳು ನಮ್ಗೆ ಗೊತ್ತಿತ್ತು. ಕೆಲವೊಂದು ಅವರು ಹಿಂದಿಂದ ಅವ್ರ ಬಾಲ್ಯದ್ದು ಅಷ್ಟೊಂದು ನಮಗ್ ಗೊತ್ತಿರ್ಲಿಲ್ಲ ಡೀಟೇಲ್ ಆಗಿ. ಅದೆಲ್ಲ ಓದಿದಾಗ ಆಶ್ಚರ್ಯ ಆಯ್ತು, ಇಷ್ಟೊಂದು ಜ್ಞಾಪಕ ಇಟ್ಕೊಂಡಿದಾರ ಅವರು. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ಕಳ್ಕೊಂಡ್ರು, ಹೇಳಿದ್ದನ್ನೆಲ್ಲ ಹಾಗೆ ಜ್ಞಾಪಕ ಇಟ್ಕೊಂಡಿದಾರ ಅಂತ ಆಶ್ಚರ್ಯನೇ ಆಯ್ತು. ಆ ಕಥೆನಲ್ಲಿ ಒಂದು ಅವರ ಮೂಗ್ಬಟ್ಟಿನ ಕತೆ ಬರುತ್ತೆ, ಹೇಗೆ ಅವರ ಮುತ್ತಜ್ಜಿ ಅವರ ಅಮ್ಮಂಗ್ ಕೊಟ್ಟಿದ್ದದ್ದು ಅಂತ. ಸೊ ಆವಾಗ ಆ ಪುಸ್ತಕ ನಾನೇ ಮೊದ್ಲು ಓದಿದ್ದು. ಓದ್ ತಕ್ಷಣ ಹೇಳ್ದೆ, ನಿನ್ ಮೂಗ್ಬಟ್ಟಿಗೆ ಒಂದು ಕತೆ ಇದೆ, ಸೊ ಆ ಮೂಗ್ಬಟ್ಟು ನಂಗೆ ಬೇಕು ಅಂತ. ಅದನ್ನ ಅವರು ಈ 60ನೇ ವರ್ಷದಲ್ಲಿ ನನ್ಗೆ ಕೊಟ್ರು. ಹಿರಿಮಗಳಾದ್ರಿಂದ ನಿಮ್ಗೆ ಅದೃಷ್ಟ. ಇಲ್ಲ, ಸುಧಾ ಅವ್ರ ಜೊತೆ ಜಗಳ ಆಗಿಲ್ವಾ ಯಾವಾಗ್ಲೂ ಅದ್ರ ಬಗ್ಗೆ? ಇಲ್ಲ, ಅಮ್ಮ ಅವಳು ತುಂಬಾ ಫ್ರೆಂಡ್ಸ್ ತರ, ನಾನು ಒಂಥರ ಗೋಳು ಹೊಯ್ಕೊಳ್ಳೋ ಹುಡುಗಿ ಅಂತ. ಗೋಳು ಹೊಯ್ಕೊಳ್ತೀರಿ, ಬಟ್ ಒಂದು ಬರ್ದಿಯಾರೆ, ಸುಧಾ ಜೊತೆ ಯಾವ್ದು ಗಂಭೀರವಾದ ವಿಚಾರ ಮಾತಾಡಕ್ಕೆ ಆಗಲ್ಲ, ನಗಕ್ ಶುರು ಮಾಡ್ಬಿಡ್ತೀವಿ ಇಬ್ರು ಅಂತ ಹೇಳಿ. ಹೌದು, ಅಮ್ಮ ಬರ್ದಿದ್ದಾರೆ ಅದ್ರಲ್ಲಿ. ಒಂದ್ಸತಿ ನಾನು ಸ್ವಲ್ಪ ಹುಚ್ಚುಚ್ಚಾಗಿ ನಗ್ಬಿಡ್ತಾ ಇದ್ದೆ. ಆ ಪಕ್ಕದ ಮನೆಯವ್ರಿಗೇನೋ ಪಾಪ ಆಕ್ಸಿಡೆಂಟ್ ಆಗಿತ್ತು. ನಾನು ಆಫೀಸಿಂದ ಬಂದೆ, ಆ ಬ್ಯಾಗ್ ಇಟ್ಟೆ. ಅಮ್ಮ, ಏನು ಗೊತ್ತೇನೆ, ಪಕ್ಕದ ಮನೆಯವ್ರಿಗೆ ಆಕ್ಸಿಡೆಂಟ್ ಆಯಿತು. ನಾನು ಏನೋ ನೆನ್ಸ್ಕೊಂಡು ನಗ್ತಾ, ಅದು ನಗು ಥರ ಜೋರು ನಗು ಬಂದ್ಬಿಡ್ತು ನನಗೆ. ಎಷ್ಟು ಬಯಸ್ಕೊಂಡಿದ್ದೀನಿ, ಏನೋ ಹೇಳಿದ್ರೆ ಏನೋ ನಗ್ತೀಯ ನೀನು ಅಂತ. ಆ ಥರ ಯಾವಾಗಲೂ ನಗ್ಬಿಡ್ತಾ ಇದ್ದೆ. ಇಲ್ಲ, ಅವಳಿಗೆ ಈ ಥರ ಸೀರಿಯಸ್ ಮಾಡ್ಕೊಂಡು ಮಾತಾಡ್ತಾರಲ್ಲ, ಅವಳಿಗೆ ನಗು ಬಂದ್ಬಿಡುತ್ತೆ. ಅವಳಿಗೆ ಯಾರು ಇವಾಗ ಮಾತಾಡಕ್ಕೆ ಹೋದಾಗ ಸುಧಾ ನಿಂಗೊಂದು ಹೇಳ್ತೀವಿ ನಗಕ್ಕೆ ಶುರು ಮಾಡ್ಬಿಡ್ತಾಳೆ ಅವಳಿಗೆ. ಅಮ್ಮನೂ ಹಾಗೆ ಇದ್ರ ಸ್ಟೇಜ್ ಮೇಲೆ ಹಂಗೆ. ಅವರು ಹಂಗಲ್ಲ, ಅವರು ಸೆರಗನ್ನ ಹಿಂಗೆ ಇಟ್ಕೊಂಡ್ಬಿಡ್ತಾರೆ, ಕಾಣಬಾರದು ಅಂತ ನಗು. ಅಂದ್ರೆ ಅವ್ರಿಗೆ ಮಾತೆ ಹೊರಡಲ್ಲ, ಅಷ್ಟು ನಗು ಬಂದ್ಬಿಡುತ್ತೆ ಅವ್ರಿಗೆ. ಒಂದು ಅರ್ಧ ಗಂಟೆ ಹಿಂಗೆ ಇಟ್ಕೊಂಡು ಕೂತಿರ್ತಾರೆ, ನಗು ತಡ್ಕೊಳಕ್ಕಾಗದೆ. ಮತ್ತೆ ಭಾರ್ಗವಿಯವರ ಬಗ್ಗೆ ಮಾತು ಮುಂದುವರ್ಸೋಕ್ಕೆ ಮುಂಚೆ ನಾನು ರಾಮನಾಥ್ ಅವ್ರನ್ನ ಕೇಳಬೇಕು. ಈ ಪುಸ್ತಕ ಆಡಿಯೋ ಸ್ವರೂಪದಲ್ಲಿ ಬರ್ತಿರೋದಕ್ಕೆ ಕಾರಣನೇ ನೀವು ಅಂತ ಕೇಳಿದ್ದೀನಿ. ಆರೋಪ ಯಾರು ಮಾಡ್ತಾರೆ ಗೊತ್ತಿಲ್ಲ, ಕ್ರೆಡಿಟ್ ತಗೊಳ್ಳಿ ಈಗ ಸದ್ಯಕ್ಕೆ. ಹೌದು, ಕ್ಯಾಶ್ ಕೊಡಲ್ಲ ಅಂತ ಹೇಳಿದ್ದಾರೆ, ಕ್ರೆಡಿಟೇ ತಗೊಳ್ಳಿ. ನಾನು ರಾಮನಾಥ್ ಅವರ ಉತ್ತರ ಕೇಳಿದವರಿಗೆ ಗೊತ್ತಾಗತ್ತೆ, ಇವರು ಏನೋ ಪ್ರಶ್ನೆ ಉತ್ತರದಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ. ಸುಧಾ ಪತ್ರಿಕೆಯಲ್ಲಿ ನೀವು ಕೇಳಿ ಅಂಕಣದಲ್ಲಿ ಉತ್ತರ ಕೊಡೋರು ಇವರೇ, ತರಲೆ ಉತ್ತರಗಳೆಲ್ಲ. ಈಗ ತರಲೆ ಉತ್ತರ ಜೊತೆ ಸಹಜವಾದ ಉತ್ತರನೂ ಬರ್ಬೋದು. ನಿಜ, ಅದೇನಾಯಿತು, ನಾನು ಭಾರ್ಗವಿ ಅವ್ರನ್ನ ಆಗಾಗ್ಗೆ ನೋಡ್ತಿದ್ದೆ. ನಮ್ಮ ಅಂಕಲ್ ಶ್ಯಾಮಂತ್ ಇದ್ದಾರೆ,
ಹ್ಞೂ ಅಂಕಲ್ ಶ್ಯಾಮ್ ಹಾಸ್ಯ ಮೇಳ ಅಂತ ಪ್ರತಿ ವರ್ಷನೂ ನಡೆಸ್ತಾರೆ. ಒಮ್ಮೆ ಅಂಕಲ್ ಶ್ಯಾಮ್ ನಡೆಸಿದಂತಹ ಹಾಸ್ಯ ಮೇಳದಲ್ಲಿ ನಾಣಿಯವ್ರಿಗೆ ಸನ್ಮಾನ ಇತ್ತು. ಸನ್ಮಾನ ಆದ ಮಾರನೇ ದಿವಸ ಅವ್ರ ಮನೆಗೆ ನಮ್ಮನ್ನೆಲ್ಲ ಕರೆದಿದ್ರು, ಲೆಟ್ಸ್ ಹ್ಯಾವ್ ಎನ್ ಈವ್ನಿಂಗ್ ಟುಗೆದರ್ ಅಂತ. ಸರಿ, ನಾನು ದಯಾನಂತು, ಮಿಮಿಕ್ರಿ ದಯಾನಂತು, ಗಾನ ವಿನೋದಿನಿ ಸುಬ್ರಾಮು, ನಾವೆಲ್ಲ ಹೋಗಿದ್ವಿ. ನಾನು ಹಾಗೇನು ಈಗಲೂ ಅಷ್ಟೇ ಅಣಕವಾಡಗಳನ್ನೆಲ್ಲ ಬರೆಯೋದು, ಹಾಡೋದು ಅವೆಲ್ಲ ಮಾಡ್ತಾ ಇರ್ತೀನಲ್ಲ. ನಾನು ಒಂದೆರಡು ಅಣಕವಾಡಗಳನ್ನು ಹಾಡಿದೆ. ನಾಣಿ ಇದ್ದರು, ಎಲ್ಲರೂ ವಿ ಹ್ಯಾಡ್ ಎ ವೇಲ್ ಆಫ್ ಎ ಟೈಮ್ ದಟ್ ಡೇ. ಭಾಳ ಚೆನ್ನಾಗಿತ್ತು. ಸತ್ಯ ಎಲ್ಲ ಬಂದಿದ್ರು. ಹಾಂ, ಸತ್ಯ ಎಲ್ಲ ಬಂದಿದ್ರು. ಹಾಗೆ ಸತ್ಯ ಅಂತೂ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಲ್ಲೂ ಹಾಡಿದರು. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಎ ವೆರಿ ಮೆಮೊರೇಬಲ್ ಈವ್ನಿಂಗ್. ಆಗಿನಿಂದ ಇವ್ರ ಮನೆಯ ಪರಿಚಯ ಅಷ್ಟೊಂದು ಬಳಕೆ ಅನ್ನೋದಿಲ್ಲದೆ ಇದ್ರೂ ಸಹ ಪರಿಚಯ ಅಂತೂ ಇತ್ತು. ಆಮೇಲೆ ಯಮುನಾಮೂರ್ತಿಯವರ ಒಂದು ಪುಸ್ತಕ ಬಿಡುಗಡೆ, ನಮ್ಮದೊಂದು ಪಬ್ಲಿಕೇಶನ್ ಇದೆ, ತೇಜು ಪಬ್ಲಿಕೇಶನ್ಸ್ ಅಂತ. ಯಮುನಾ ಅವರ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಭಾರ್ಗವಿ ಅವರು ಬಂದಿದ್ದರು. ಇಟ್ ಸೋ ಹ್ಯಾಪನ್ ಭಾರ್ಗವಿ ಅವರ ಹುಟ್ಟುಹಬ್ಬ ಅವತ್ತು. ಫೆಬ್ರವರಿ 4th ಗೊತ್ತಾಯಿತು. ತಕ್ಷಣ ವೇದಿಕೆ ಕರೆದು ಒಂದು ಹತ್ತಿರದಲ್ಲೇ ಒಂದು ಬೇಕರಿ ಇತ್ತು, ಅಲ್ಲಿಂದ ಒಂದು ಕೇಕ್ ತರಿಸ್ಬಿಟ್ಟು ವೇದಿಕೆ ಕರೆದು ಕೇಕ್ ಕಟ್ ಮಾಡಿ ಅವರು ಸಿಕ್ಕಾಪಟ್ಟೆ ಖುಷಿಯಾಗೋಗ್ಬಿಟ್ರು. ಅವರು ದಿಸ್ ಈಸ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್. ತುಂಬ ಐ ಅಪ್ರಿಷಿಯೇಟ್ ದಿಸ್ ವೆರಿ ಮಚ್ ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರ ಜೊತೆ ನಂದು ಇಂಟ್ರಾಕ್ಷನ್ ಎಲ್ಲ ಇತ್ತು. ಅವ್ರಿಗೆ ಅವರ ಜೀವನ ಭಾಳ ವಿಶಿಷ್ಟವಾದ್ದಲ್ವ. ಒಂದು ಫೈನ್ ಡೇ ಇದಕ್ಕಿದಂಗೆ ಅವರು ನಾಣಿ ಈ ಹುಡುಗಿ ಒಪ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮದುವೆ ಆಗೋಕ್ಕೆ ಅಂತ. ಇವರು ಒಪ್ಪಿಗೆ ಕೇಳ್ದೇನೆ ಹೇಳ್ಬಿಡ್ತಾರೆ. ಅದು ಆ ಕತೆ ಕೇಳೋದಿದೆ. ಅಂತಹ ಪ್ರಸಂಗಗಳೆಲ್ಲ ಇರುವಾಗ ಅವರು ವಿಶಿಷ್ಟವಾದಂತಹ ಜೀವನ, ಆ ಜೀವನ ಏನಿತ್ತು, ಯಾವ ರೀತಿ ಇತ್ತು, ಅದು ಪುಸ್ತಕದಲ್ಲಿ ಬಂದಿರುವಂಥದ್ದು ಸರಿ. ಈಗಿನ ಕಾಲದಲ್ಲಿ ಜನ ಓಡಾಡ್ತಾ ಹೋಗಿ ಬರ್ತಾ ಅದೆಲ್ಲ ಕೇಳಿಸ್ಕೊಳ್ಳುವಂತಹದ್ದು ದೃಶ್ಯ ರೂಪದಲ್ಲೇ ಆಗಲಿ ಶ್ರಾವ್ಯ ರೂಪದಲ್ಲೇ ಆಗಲಿ ಬರಬೇಕು ಅನ್ನೋವಂಥದ್ದು ಅವ್ರಿಗಿತ್ತು. ಹಾಗಾಗಿ ನನ್ನನ್ನು ಅಪ್ರೋಚ್ ಮಾಡಿದ್ರು. ನಾನು ವಿವಿಡ್ ಲಿಪಿ ಅವ್ರನ್ನ ಅಪ್ರೋಚ್ ಮಾಡಿದೆ. ಅವ್ರ ಮೂಲಕ ಧ್ವನಿಧಾರೆನ ಅಪ್ರೋಚ್ ಮಾಡಿದೆ. ಧ್ವನಿಧಾರೆಯವರು ಒಂದು ಸ್ಕೆಲಿಟನ್ ಕೊಟ್ಟರು ಅಂತ ಇಟ್ಕೊಳ್ಳಿ. ಆ ಸ್ಕೆಲಿಟನ್ಗೆ ಜೀವವನ್ನು ತುಂಬಿದ್ದು ವಿವಿಡ್ ಲಿಪಿ. ಹೀಗಾಗಿ ಇವೆರಡೂ ಸೇರ್ಕೊಂಡು ನಿಮ್ಮ ಪ್ರಯತ್ನದ ಫಲ ಇವತ್ತು ಬಿಡುಗಡೆ ಆಗಿದೆ. ಬಿಡುಗಡೆ ವಿವಿಡ್ ಲಿಪಿ ಮೂಕಾ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆ ಲಂಡನ್ನಲ್ಲಿ ಇದ್ದಾರೆ ಪ್ರಮೋದ್ ಅವರು. ನಂಗೆ ಆಶ್ಚರ್ಯ ಆಗುತ್ತೆ, ಅವ್ರು ಯಾವಾಗ ಮಲಗ್ತಾರೋ, ಯಾವಾಗ ಇದ್ದಿರ್ತಾರೋ, ಯಾವಾಗ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಆನ್ಲೈನ್ ಇರ್ತಾರೆ. ಇಲ್ಲಿ ಡೇ ಟೈಮಲ್ಲೂ ಆನ್ಲೈನ್ ಇರ್ತಾರೆ, ಇಲ್ಲಿ ನೈಟ್ ಟೈಮಲ್ಲೂ ಆನ್ಲೈನ್ ಇರ್ತಾರೆ. ಹಾಗೆ ತುಂಬ ಪ್ಯಾಷನೇಟಾಗಿ ಕನ್ನಡದ ಕೆಲಸ ಮಾಡ್ತಾಯಿದ್ದಾರೆ ಪ್ರಮೋದ್ ಅವರು. ಹೌದು. ಅದು ವಿವಿಡ್ ಲಿಪಿ ಮೂಲಕ ಇವತ್ತು ನಾನು ಭಾರ್ಗವಿ ಅವರ ಧ್ವನಿ ಮುದ್ರಿಕೆ ಬಿಡುಗಡೆಯಾಗಿ ಜನಗಳನ್ನು ತಲುಪ್ತಾ ಇದೆ. ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ ಯಂಗ್ಸ್ಟರ್ಸ್ ಅವರು ಹೇಳಿದಾಗೆ ತುಂಬ ಜನ ಓದೋ ಅಭ್ಯಾಸ ಇಲ್ಲ ಈಗ, ಅಟ್ಲೀಸ್ಟ್ ಕೇಳೋ ಅಭ್ಯಾಸ ಇದೆ. ಕೇಳೋದಕ್ಕೆ ತುಂಬ ಆಸಕ್ತಿಕರವಾದ ಇಂಟ್ರೆಸ್ಟಿಂಗ್ ಆದ ಬದುಕು ಭಾರ್ಗವಿ ಅವರದ್ದು, ನಿಮ್ಮ ಅಮ್ಮಂದು. ಇದು ಭಾಳ ವಿಶಿಷ್ಟ ಅಂತ ನಂಗೆ ಅನ್ಸೋದು ದಿ ಟ್ರಾವೆಲ್ ಥ್ರೂ ಟೈಮ್. ನಾವು ಆವಾಗಲೇ ಮಾತಾಡ್ತಾ ಇದ್ದೆ, ಸ್ವಾತಂತ್ರ್ಯ ಬರೋದಕ್ಕೆ ಒಂದು 10 ವರ್ಷ ಮುಂಚೆ ಶುರುವಾಗತ್ತೆ ಕತೆ. ಆಮೇಲೆ ಈಗಿನ ಡಿಜಿಟಲ್ ರೆವಲ್ಯೂಷನ್ ತನಕ ಬರುತ್ತೆ. ಎಸ್ಕಲೇಟ್ರ್ ಹತ್ತೋದಕ್ಕೆ ಹೆದರ್ಕೊಳ್ಳೋ ಹಿಂದಿರ್ತಾರೆ ಅವರು. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಆದರೂ ಏಕಾಂಗಿಯಾಗಿ ಹೋಗ್ತಾರೆ. ಹ್ಯೂಸ್ಟನ್ಗೆ ಹೋಗ್ತಾರೆ, ಸಿಯಾಟ್ಲ್ಗೆ ಹೋಗ್ತಾರೆ. ಇವ್ರ ಜೊತೆ ಹೋಗಿದ್ದು. ಇವರು ಹೋಗ್ಬಿಟ್ರಂತೆ, ನೀನು ಹೆದರ್ಕೊಂಡ್ರಲ್ಲ ಆಗಲ್ಲ ಬಾ ಅಂತ ಹೇಳ್ಬಿಟ್ಟು ಇವ್ರು ಎಸ್ಕಲೇಟ್ರ್ ಹತ್ಕೊಂಡು ಹೋದ್ರೆ ಆಮೇಲೆ ಅವರು ಸೂಟ್ಕೇಸ್ ಇಟ್ಕೊಂಡು ಹತ್ಕೊಂಡು ಹೋಗಿದ್ದಾರೆ. ಆ ಚೇಂಜ್ ಇದೆಯಲ್ಲ, ಆ ಕಾಲಘಟ್ಟದಿಂದ ಈ ಕಾಲಘಟ್ಟದ ತನಕ ಅವರು ಸಾಗು ಬಂದ ದಾರಿ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಅವರು ಕಟ್ಕೊಡ್ತಾ ಹೋಗಿದ್ದಾರೆ ಅಂತಂದರೆ, ಆಗಿನ ಕಾಲದ ಬ್ರಾಹ್ಮಣ ಮನೆಗಳಲ್ಲಿ ಇದ್ದಂಥ ಬದುಕು, ಅದು ಚಿತ್ರ ತುಂಬ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ. ನೀವು ಹೇಳಿದ್ರಿ ಅವ್ರ ಚಿಕ್ಕಂದಿನ ಬದುಕು ಅಷ್ಟಾಗಿ ಗೊತ್ತಿರಲಿಲ್ಲ, ಎಲ್ಲ ಕನ್ಸಾಲಿಡೇಟಾಗಿ ಇದರಲ್ಲಿ ಸಿಕ್ತು ಅಂಥೇಳಿ. ಅದನ್ನು ಓದಿದಾಗ ನಿಮಗೆ ನೀವು ಅವರ ಬದುಕಿದ್ದ ರೀತಿಯನ್ನು ಕಲ್ಪನೆ ಮಾಡಿಕೊಂಡಾಗ ಡು ಯು ಥಿಂಕ್ ಅವರ ವ್ಯಕ್ತಿತ್ವ ರೂಪಿಸೋದ್ರಲ್ಲಿ ಅದೆಲ್ಲ ಪ್ರಭಾವ ಬೀರಿತ್ತು ಅಂತ ಅನ್ಸುತ್ತಾ, ಅಥವಾ ಅದನ್ನು ಮೀರಿ ಅವರು ಬೆಳೆದು ಬಿಟ್ರು? ಆ ಥರದ ಒಂದು ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಅಜ್ಜಿ ನಾಮಗಿರಿಯವರು, ಅವರ ಮದುವೆನ ಅವರಪ್ಪ ನಿಮ್ಮ ತಾತನ ಜೊತೆ ಅವ್ರನ್ನ ಕೇಳ್ದಲ್ಲೇ ಫಿಕ್ಸ್ ಮಾಡಿಬಿಡ್ತಾರೆ, ಗೊತ್ತೇ ಇರೋದಿಲ್ಲ ಅವ್ರಿಗೆ. ಟ್ರೈನಲ್ಲಿ ಸಿಗ್ತಾರೆ ಅವ್ರಿಗೆ. ಟ್ರೈನಲ್ಲಿ ಸಿಕ್ಕಾಗ ತಕ್ಕ ಅಳಿಯ ನನಗೆ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೋಗಿ ಮಾಡಿಬಿಡ್ತಾರೆ. 12-13 ವರ್ಷ ನಾಮಗಿರಿ ಅವರಿಗೆ. ಆಮೇಲೆ ಅನುಭವಿಸಿದ್ದೆಲ್ಲ ಇದೆಯಲ್ಲ, ಅದನ್ನೆಲ್ಲ ನೋಡಿ ಅವರು ಮದುವೆನೇ ಬೇಡ ಅಂದ್ಕೊಂಡಿರ್ತಾರೆ ಭಾರ್ಗವಿಯವರು. ಬಟ್
ಮದುವೆ ಆಗ್ತಾರೆ, ಮದುವೆ ಆಗೋ ಕಥೆ ಬಗ್ಗೆ ಮಾತಾಡೋಣ. ಬಟ್ ಲುಕಿಂಗ್ ಬ್ಯಾಕ್, ಅವತ್ತಿನ ಸಮಾಜದ ಬದುಕಿದೆಯಲ್ಲ ಅದನ್ನು ಅಮ್ಮ ಕಟ್ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಅವಾಗವಾಗ ಯಾವಾಗಲಾರು ಹೇಳ್ತಾ ಇದ್ರಾ? ಕಷ್ಟಗಳ ಬಗ್ಗೆ ಮಾತಾಡ್ತಾ ಇದ್ರಾ? ಅಥವಾ ಕಾಲ ಹೇಗೆ ಬದಲಾಗೋಯ್ತು, ಈಗ ನಾವೆಲ್ಲ ಎಷ್ಟು ಫ್ರೀ ಆಗಿದ್ದೀವಿ ಅನ್ನೋ ಥರದಲ್ಲಿ ಏನಾದ್ರು ಮಾತಾಡ್ತಾ ಇದ್ರಾ? ಅವ್ರು ಎಲ್ಲ How do you see ಥರನೂ that? ಹೇಳ್ತಾ ಇದ್ರು. ಅಂದರೆ ಹಳೇದು ಮೆಲ್ಕ್ ಹಾಕ್ತಾ ಇದ್ರು, ಹೇಳ್ತಾ ಇದ್ರು, ಇವ್ನು ಹೇಳ್ದಂಗೆ ಕತೆ ಥರ ಹೇಳ್ತಾ ಇದ್ರು. ಶಿ ಹ್ಯಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೇ ಆಫ್ ನರೇಟಿಂಗ್. ತುಂಬ ಕಷ್ಟಪಟ್ಟೆ ಅಂತೇನು ಹೇಳ್ತಿರ್ಲಿಲ್ಲ. ಇಲ್ಲ, ಅದನ್ನೇ ಹೇಳ್ಕೊಳ್ಳೋರು ಅಂದರೆ ನನ್ನ ಇವಾಗ ನನಗೆ ಸುಜಾತ ಹೇಳಿದ್ದು ಆಶ್ಚರ್ಯ ಆಯಿತು. ಅಂದರೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಅಂತ ಹೇಳಿದ್ರಲ್ಲ, ನನಗೆ ಇದರಲ್ಲಿ ತುಂಬ ಘಟನೆಗಳು ಎಲ್ಲ ನನಗೆ ಗೊತ್ತಿತ್ತು. ಈ ಪ್ರಾಬ್ಲಮ್ ಒಂದು ಏನಂದ್ರೆ ತುಂಬಾ ಮೆಮೊರಿ ಜಾಸ್ತಿ ಇದೆ ಅವನಿಗೆ. ಅದು ಪ್ರಾಬ್ಲಮ್ ಅಲ್ಲ ಅದು. ಮತ್ತು ನನಗೆ ಅವ್ರು ಬರೆದಿರೋದನ್ನು ಓದೋರು ನನಗೆ ತುಂಬ ಸಲ. ನಾನು ನಿಮಗೊಂದು ನನ್ನ ರಿಲೇಷನ್ಶಿಪ್ ತುಂಬ ವರ್ಷ ಅವ್ರ ಹತ್ರ ಒಂದು ಬೇರೆ ಥರ ಇತ್ತು. ಹೇಗಿತ್ತಂದರೆ ಅವ್ರಿಗೆ ಹಿಂದಿ ಮೇಲೆ ಅವ್ರಿಗೆ ಸಿಟ್ಟಿತ್ತು. ಯಾಕೆಂದರೆ ಅದನ್ನು ಇಂಪೋಸ್ ಮಾಡ್ತಾರೆ ಅಂತ ಅವ್ರಿಗೆ ಭಾಳ ಕೋಪ ಇತ್ತು ಹಿಂದಿ ಮೇಲೆ. ಸೊ ನಮಗೆ ಅವಾಗ 600 ಮಾರ್ಕ್ಸ್ ಇರೋದು ಹೈಸ್ಕೂಲಲ್ಲಿ. ಹಿಂದಿನ 50 ಮಾರ್ಕ್ಸ್ಗಿತ್ತು, ಹಿಂದಿ 3ನೇ ಲ್ಯಾಂಗ್ವೇಜ್ ಅಂತಿತ್ತು. ಅದನ್ನು ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ. ಅವಾಗ 550 ಮಾರ್ಕಿಗೆ ಅಷ್ಟೇ ಮಾಡೋರು. ಸೊ ನನಗೆ ಹೇಳೋರು, ನೀನು ಹಿಂದಿ ಕ್ಲಾಸ್ ಬಂದಾಗ ನೀನು ಕ್ಲಾಸಿಂದ ಆಚೆ ಹೋಗಿ ನೀನು ಆಟ ಆಡ್ಕೊಂಡಿರೋ ಫೀಲ್ಡಲ್ಲಿ ನೀನು ಹಿಂದಿ ಕ್ಲಾಸ್ಗೆ ಹೋಗ್ಬಾರ್ದು ಅಂತ ಹೇಳೋರು. ಅಷ್ಟು ಕೋಪ ಅವ್ರಿಗೆ ಶಾರ್ಟ್ ಟೆಂಪರ್ಡ್ ಅವರು. ಅವ್ರಿಗೆ ಗೊತ್ತಿರಲ್ಲ ಮುಂದೊಂದೇನು ಹಿಂದಿ ಫಿಲ್ಮ್ ಲ್ಯಾಂಡಲ್ಲಿ ದೊಡ್ಡ ಹೆಸರಾಗ್ತಾರೆ. ಅವ್ರು ನನಗೆ ಹೇಳೋ ಆಚೆ ಹೋಗಿರೋ ಅಂತೇಳಿ. ನನಗೆ ಹಿಂದಿನೇ ಬರ್ತಿರ್ಲಿಲ್ಲ ಅದಕ್ಕೆ. ಆಮೇಲೆ ಅವ್ರಿಗೆ ಹಿಂದಿ ಡೇ ಅಂತೆಲ್ಲ ಮಾಡೋರು ಅವ್ರ ಆಫೀಸಲ್ಲಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ರಲ್ಲ, ಕ್ವಾಸಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ESI. ಅವ್ರಿಗೆ ಅದಕ್ಕೆ ಅದ್ರ ಸಿಟ್ಟಿಗೆ ಯಾವಾಗ ಹೋಗಿಲ್ಲ, ಅವ್ರಿಗೆ ಪನಿಷ್ಮೆಂಟ್ ಪೋಸ್ಟಿಂಗ್ ಮಾಡಿಬಿಟ್ಟಿದ್ರು. KGFಗೆ ಪೋಸ್ಟ್ ಮಾಡಿಬಿಟ್ಟಿದ್ರು ಅವ್ರಿಗೆ. ಬೆಳಗ್ಗೆ ಇಲ್ಲಿಂದ ಅಡುಗೆ ಎಲ್ಲ ಮಾಡಿ ಇವ್ರಿಗೆ ಜಡೆ ಹಾಕೋದೇ ಒಂದು ಸಾಹಸ. ಅದೆಲ್ಲ ಮಾಡಿ ಇವರು KGFಗೆ ಹೋಗೋರು. ಅಲ್ಲಿಂದ ರವೀಂದ್ರ ಕಲಾಕ್ಷೇತ್ರ ಶೆಡ್ಗೆ, ಇಲ್ಲ ರಿಹರ್ಸಲ್ಗೆ ಅಥವಾ ಸ್ಟೇಜ್ಗೆ ನಾಟಕಕ್ಕೆ. ಅವಾಗ ಸಮುದಾಯದಲ್ಲಿ ರಂಗ ಸಂಪಾದನೆಲ್ಲ ತುಂಬ ಮಾಡೋರು. ಅದು ಮುಗಿಸ್ಕೊಂಡು ಮನೆಗೆ ಬರೋರು. ಆ ಟೈಮಲ್ಲಿ MA ಇಂಗ್ಲೀಷ್ ಲಿಟ್ರೇಚರಿಗೆ ಕಟ್ಟಿದ್ರು ಅವರು. ಅವ್ರಿಗೆ ಸುಸ್ತಾಗಿ ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದ ಅವಾಗ ನನಗೆ ಓದೋಕ್ಕೆ ಹೇಳೋರು. ನಾನು ಆ ಏಟ್ಸು ಕಿಟ್ಸು ಎಲ್ಲ ಓದ್ಕೊಂಡು ಅವ್ರಿಗೆ ನನಗೆ ಬಂತು ಸರ್. ಅವ್ರಿಗಿಂತ ಜಾಸ್ತಿ ಅನಿಸುತ್ತೆ ನನಗೆ. ಅವ್ರು ಪಾಸ್ ಮಾಡಿದ್ರು, ಅವ್ರು ಪಾಸ್ ಮಾಡಿದ್ರು. MA ಇಂಗ್ಲಿಷ್ ಅವ್ರು ಆ ಥರ ಆಟ ಹಂಗಿದ್ದಿದ್ರಿಂದ ಏನೇನೋ ಡೀಟೇಲ್ ಕತೆ ಹೇಳೋರು ನನಗೆ. ಇವಾಗ ಏನಾದ್ರು ಓದ್ತೀನಿ ಅಂತ ಇಟ್ಕೊಳ್ಳಿ, ಯಾವುದೋ ಪುಸ್ತಕದಲ್ಲಿ ಏನೋ ಇರುತ್ತೆ, ಅವ್ರಿಗೆ ಏನಾಯಿತು ಅಂತ ಯಾವುದೋ ಒಂದು ಹೇಳೋರು. ಆ ಥರ ನನಗೆ ತುಂಬ ಇದ್ರಲ್ಲಿ ಬರೆದಿರೋ ತುಂಬ ಸ್ಟೋರೀಸ್ ನನಗೆ ಗೊತ್ತಿತ್ತು. ಮತ್ತು ಅವರ ಟೀಚರ್ಸ್ ಬಗ್ಗೆ ಎಲ್ಲ ತುಂಬ ಬರ್ದಿದ್ದಾರೆ. ಅಂದರೆ BV ಸುಬ್ಬರಾಯಪ್ಪ ಅವ್ರಿಗೆ ತುಂಬ ಕ್ಲೋಸ್. ಜೀವಿ ಓಕೆ. ಅವರು BVS ಅನ್ನೋ ಒಬ್ಬರು ಟೀಚರ್ ಬಗ್ಗೆ ಬರ್ದಿದ್ದಾರೆ. BV ಸುಬ್ಬಣ್ಣ ಅಂತ BV ಸುಬ್ಬರಾಯಪ್ಪ. ಓಕೆ. ಅವರು ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಬಾಂಬೆಲಿ ಕ್ಯೂರೇಟರ್ ಆಗಿದ್ರು ಅವರು. ಓಕೆ. ಈಗ ರಿಟೈರ್ ಆಗಿ ಆಮೇಲೆ ಬೆಂಗಳೂರಿಗೆ ಬಂದರು. ಅವ್ರ ಬಗ್ಗೆ ತುಂಬ ಗೌರವ ಇತ್ತು. ಯಾವಾಗಲೂ ಅವ್ರ ಹೆಸರು ಹೇಳೋರು. ನಾನು ಚಿಕ್ಕ ಹುಡುಗ ಅವರು ತುಂಬ ಕಡೆ ನಾನು ಗಂಡುಬೀರಿ ಥರ ಇದ್ದೆ ಅಂತಲೇ ಬರ್ಕೊಳ್ತಾರೆ. ರಾತ್ರಿ ಯಾವಾಗಲೂ ಒಂದ್ಸಲ ಸಿಟ್ಟು ಮಾಡ್ಕೊಂಡು ರಾತ್ರಿ 1 ಗಂಟೆನಲ್ಲಿ ನಡ್ಕೊಂಡು ಹೊರಟ್ಬಿಟ್ಟಿದ್ರು. ಗಂಡು ಬೀರಿ ಥರ ಇರಲಿಲ್ಲ, ಅವ್ರ ತಲೆಯಲ್ಲದಿದೆ ಗಂಡು ಬೀರಿ ಥರ ಇದ್ದೆ ಅಂತ. ಅವ್ರು ಹೆಂಗೆ ಗೊತ್ತಾ ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗೋರು ತಲೆನೋ ಕೋಪಕ್ಕೆ ಯಾರು ಏನು ಮಾಡ್ತಾರೆ ಅನ್ನೋ ಆ ಥರ. ಅವ್ರಿಗೆ ಫೆಮಿನಿಸ್ಟ್ ಅನ್ನೋ ಪದ ಗೊತ್ತಿರಲಿಲ್ಲ ಅವ್ರಿಗೆ. ಒಂದ್ಸತಿ ನಮ್ಮ ತಂದೆ ಕಾರಲ್ಲಿ ಬರ್ತಾ ಇದ್ದಾರೆ, ಇವರು ಲಾಲ್ಬಾಗ್ ಹತ್ರ ನಡ್ಕೊಂಡು ಬಂದ್ಬಿಡೋರು ಆಫೀಸಿಂದ. ಇದ್ದಕ್ಕಿದ್ದಂಗೆ ಪಕ್ಕದಲ್ಲೇ ಹೋಗ್ತಾ ಇದ್ದಾರೆ ನಮ್ಮ ತಂದೆ. ಇವರು ಆಫೀಸಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಶಿ ಕ್ಯಾನ್ ಸಿ ನಮ್ಮಪ್ಪ ಹೋಗ್ತಾ ಇರೋದು. ಶಿ ಡಿಡ್ಂಟ್ ಸ್ಟಾಪ್ ದ ಕಾರ್. ಅವಯ್ಯ ಹೋಗ್ಲಿ ಪರವಾಗಿಲ್ಲ ಬರ್ದಿರೋದೇ ಹೆಂಗೆ ಯಜಮಾನಪ್ಪ ಅಂತ ಬರ್ದಿದ್ದಾರೆ. ನಿಮಗೆ ಹೇಳ್ತೀನಿ, ಅವ್ರು ಹೆಂಗೆ ನಮ್ಮ ತಂದೆಗೆ ಹೆಂಗೆ ಇರಿಟೇಟ್ ಮಾಡಿಬಿಡೋರು ಅಂದರೆ ಅವ್ರಿಗೆ ಅಂದರೆ ಅವ್ರು ತುಂಬ ಸ್ಟ್ರಿಕ್ಟ್ ಆಗಿರೋರು ಅವರು. ಮತ್ತು ಅವ್ರಿಗೆ ಆ ಗಾಂಭೀರ್ಯವನ್ನೇ ಕಳೆದು ಬಿಡೋರು. ಹೆಂಗೆ ಅಂದರೆ ಅವ್ರು ಏನೇನೋ ಮಾತಾಡ್ಬಿಟ್ಟು ಮೆಟ್ಲು ಎತ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಇವರು ಮೆಟ್ಲು ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಹಿಂದಿನ ಹೀರೋಯಿನ್ಸ್ ಒಂದು ಕಾಲು ಎತ್ತು ಮಾತಾಡ್ತಾರಲ್ಲ, ಆ ಥರ ಒಂದು ಕಾಲು ಎತ್ಬಿಟ್ಟು ನೋಡಿ ಅಂತ ಅವ್ರಿಗೆ ನಮ್ಮ ತಂದೆಗೆ ಅಂತಾರೆ ಸೀರಿಯಸ್ ಆಗಿ ಜಗಳ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವರು. ಹಂಗೆ ಮಾಡಿಟ್ಬಿಡೋರು ಅವರು. ಸಿಟ್ಟಿಂದು ವಿಶೇಷವಾಗಿ ಇನ್ನೊಂದು ಕಡೆ ಬರ್ದಿದ್ದಾರೆ, ಅದ್ರ ಬಗ್ಗೆ ಟೇಕ್ ಇಟ್ ಅಪ್. ಸುಜಾತ ಅವರು ನಿಮ್ಮ ಚಿಕ್ಕಂದಿನಲ್ಲಿ
ಪ್ರಕಾಶ್ ಅವರು ಹುಟ್ಟಿದ ಸಂದರ್ಭ ಇರ್ಬೋದು, ಅಥವಾ ಅದರ ಸುತ್ತಮುತ್ತನ 3-4 ವರ್ಷಗಳು ಎಲ್ಲೋದ್ರೂ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ನಾಟಕದಿಂದ ಹಿಡಿದು ಆಸ್ಪತ್ರೆ ತನಕ ಎಲ್ಲ ಕಡೆ ನೀವು ಹೋಗ್ತಾಯಿದ್ರಿ. ಆ ನೆನಪುಗಳು ಏನಾದ್ರು ಇದೆಯಾ ಆಗಿನ ಸಂದರ್ಭದ್ದು? ಹೇಗಿತ್ತು ಅಂತ, ಅಮ್ಮ ಹೇಗಿದ್ರು ಆವಾಗ ಅಂತ? ಅಮ್ಮ ಅಶೋಕ ಪಿಲ್ಲರ್ ಮನೆಯಲ್ಲಿ ನಾವು ನಮ್ಮ ದೊಡ್ಡಪ್ಪನ ಮನೇಲಿ ಇದ್ದೆ, ಜಾಯಿಂಟ್ ಫ್ಯಾಮಿಲಿ. ಬಟ್ ಮಗುನ ನೋಡ್ಕೊಳಕ್ಕೆ ರೆಡಿ ಇರ್ತಾ ಇರ್ಲಿಲ್ಲ. ಅದರಿಂದ ಮಗುನು ನನ್ನೂ ಕರ್ಕೊಂಡು ಹೋಗಿ ಬಸವನಗುಡಿ ಮನೇಲಿ ಬಿಡೋರು. ಅಂಡ್ ರಿಕ್ಷಾ ಹತ್ಕೋತಾ ಇರ್ಲಿ, ಯಾಕೆಂದ್ರೆ ರಿಕ್ಷಾ ದುಡ್ಡು ಖರ್ಚಾಗತ್ತೆ ಅಂತ. ಸೊ ಅಶೋಕ ಪಿಲ್ಲರ್ ಇಂದ ನೆಟ್ಕಳಪ್ಪ ಸರ್ಕಲ್ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಅಮ್ಮ ಮಗುನ ಎತ್ಕೊಳ್ಳೋರು. ಪ್ರಕಾಶ್ ಇದು ಬುಟ್ಟಿ ಅದು ಹಿಡ್ಕೊಂಡು ನಾನು 2 ವರ್ಷದವಳು ನಡ್ಕೊಂಡು ಹೋಗಿರೋದು ಇನ್ನೂ ಚೆನ್ನಾಗಿ ನಾಪ್ತಾ ಇದೆ. ಇಡೀ ಬೆಂಗಳೂರು ನಡ್ಕೊಂಡೇ ಸುತ್ತಿದ್ದ ಅವಾಗ ಅನ್ಸುತ್ತೆ. ಯಾಕಂದ್ರೆ ರಿಕ್ಷಾಗ್ ದುಡ್ಡು ಖರ್ಚು, ಕೆಲಸ ಮಾಡ್ತಾ ಇದ್ದಿದ್ದೆ ದುಡ್ಡುಗೋಸ್ಕರ. ಸೊ ರಿಕ್ಷಾಗ್ ದುಡ್ಡು ಖರ್ಚು ಮಾಡಕ್ ರೆಡಿ ಇರ್ಲಿಲ್ಲ. ಕರೆಕ್ಟ್. ಬಟ್ ನಾಟಕಗಳಿಗೆ ನಿಮ್ಮ ಬಹಳ ಬೇಗ ತೆರೆದುಕೊಂಡ್ರಿ ಅನ್ಸುತ್ತೆ. ತುಂಬ ವರ್ಷ ನೀವು ರಂಗಭೂಮಿನಲ್ಲಿ ಕೆಲಸ ಮಾಡಿದ್ರಿ. ಆಮೇಲೆ ಬಾಬಾ ಆಮ್ಟೆ ಅವರು ಸಿಕ್ಕು, ಬಾಬಾ ಆಮ್ಟೆ ಅವರ ಪ್ರಭಾವಕ್ಕೆ ಬಿದ್ದು ನಾಟಕದಿಂದ ದೂರ ಆಗಿಬಿಟ್ರ ಅಂತ? ಅದೇ ಏನಾಯ್ತು, ನಂಗೆ NSD ಹೋಗಕ್ ತುಂಬಾ ಇಷ್ಟ ಇತ್ತು. ಸೊ ಅದು ನಮ್ ತಂದೆಗೆ ಇಷ್ಟ ಇರ್ಲಿಲ್ಲ, ಮಾತು ಬಿಟ್ಬಿಟ್ಟಿದ್ರು. ಅದಕ್ಕೆ ಸರಿಯಾಗಿ ನಂಗೆ ಸೀಟ್ ಕೊಡ್ಲಿಲ್ಲ, ಕೊಡ್ಲಿಲ್ಲ ನಂಗೆ. ಅದರಿಂದ ನಾಟಕ ಬಿಟ್ಬಿಟ್ಟೆ ನಾನು. ನಾಟಕನೇ ಬೇಡ ಅಂದ್ಬಿಟ್ಟು ಇದು ನಾನು ಬಾಬಾ ಆಮ್ಟೆ ಅವ್ರ ಇನ್ಫ್ಲೂಯೆನ್ಸ್ ಆಗಿ ನಾನು ಅದಕ್ಕೆ ಸೈಕಲ್ ಮಾಡಿಸ್ಕೊಟ್ಟಿದೆ. ಕರೆಕ್ಟ್. ಜೋಡೋ ಇಂಡಿಯಾ, ಭಾರತ್ ಜೋಡೋ ಯಾ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸೈಕಲ್ ಮಾಡ್ಕೊಂಡು ಹೋಗ್ತೀವಿ. ಅಯ್ಯಬ್ಬ. ಬಟ್ ಅಮ್ಮನ ಮಗಳೇ. ಅವ್ರಿಗೂ ಬಿಟ್ಟಿದ್ರೆ ಸೈಕಲಲ್ಲಿ ಹೋಗ್ಬಿಡ್ತಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ. ಏನು ಮಾಡೋರು ಇವರಿಬ್ರು, ನಾನು ಬರ್ತೀನಿ ಅಂತ ಹೇಳ್ತೀನಿ ಅಂದ್ಬಿಟ್ಟು ಇತ್ಲಿಂದ ಹೊಟ್ಟೋಗವರು ನಾನು ಬರೋಕ್ಕೆ ರಗಳೆ ಮಾಡ್ತೀನಿ ಅಂತ. ಇತ್ಲಿಂದ ಸುಜಾತ ಅಮ್ಮ ಹೊಟ್ಟೋಗೋರು ನಾಟಕಕ್ಕೆ. ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅಲ್ಲಿ ಹೋದರೆ ಅವಳು ಗೋಳಿ ಕೊತ್ತಾಳೆ. ನೋಡಿ, ನಾನು ಹೇಳೋದೇ ಇಲ್ಲ, ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕರೆಕ್ಟ್. ಒಂದೇ ನಿಮಿಷ ತಗೊಳ್ಳೋಣ ಜ್ಯೋತಿ. ಇದಕ್ಕೇನೋ ಆಡಿಯೋ ಪುಸ್ತಕಕ್ಕೆ ಧ್ವನಿ ಒದಗಿಸಿರೋ ಜ್ಯೋತಿಯವ್ರನ್ನೂ ಕೂಡ ನಾವು ಸದ್ಯದಲ್ಲೇ ಸಂಪರ್ಕ ಮಾಡಿ ಮಾತಾಡ್ಬೋದು, ಕೇಳಿದ್ವಿ ಅವರ ಧ್ವನಿನ. ಬಹುಶಃ ಭಾರ್ಗವಿಯವರ ಕಥೆ ಇದೆಯಲ್ಲ, ಈ ಕಥೆ ಆಡಿಯೋ ಪುಸ್ತಕಕ್ಕೆ ಹೇಳಿ ಮಾಡಿಸ್ದಾಗಿದೆ ಅಂತೇಳಿ ತುಂಬ ಸಂಭಾಷಣೆಗಳು ಬರ್ತದೆ ಅಲ್ಲಿ. ನಾಟಕದಲ್ಲಿ ಮಾಡಿದ ಅನುಭವದಿಂದನೋ, ನಾಟಕದ ಜೊತೆ ಬೆಳೆದು ಬಂದಿರೋ ಪ್ರಭಾವದಿಂದನೋ ಅದು ಬಂದಿದೆ. ಬಟ್ ಇಲ್ಲಿ ನನಗೆ ನಾಟಕ ಅಂತಿದ್ದಂಗೆ ನಾಟಕನೇ ನಿಮ್ಮ ಅಪ್ಪ ಅಮ್ಮ ಇಬ್ಬರನ್ನು ಸೇರಿಸಿದ್ದು. ಭಾರ್ಗವಿ ಅವರ ಅಂದರೆ ನಿಮ್ಮ ಅಮ್ಮನ ಅಮ್ಮ ನಾಮಗಿರಿಯವರ ಮದುವೆ ಆಗಿದ್ದು ನಾಮಗಿರಿಯವರ ಅಭಿಪ್ರಾಯ ಕೇಳಿದಲ್ಲೇ ಆಗಿತ್ತು. ನಿಮ್ಮ ಅಮ್ಮನ ಮದುವೆ ಆಗಿದ್ದು ಹಾಗೆ ಅಂತ ಅನ್ಸಲ್ವ ನಿಮಗೆ? ಅವ್ರು ಹಂಗೆ ಅಂತಾರೆ, ಅಂದರೆ ಅಷ್ಟು ಸುಲಭ ಇಲ್ಲ ಅಂದ್ಕೊಳ್ತೀನಿ ನಾನು. ಅವ್ರು ಹಂಗೆ ಹೇಳ್ತಾರೆ. ಅವರು ಏನೋ ಮಾತುಕತೆ ಆಗಿರುತ್ತೆ, ಇವರು ಒಪ್ಪಿಗೆ ಕೊಟ್ಟಿರಲ್ಲ. ಅಂದರೆ ಆ ಕಾಲದಲ್ಲಿ ಯಾರೋ ಹುಡುಗ ಬಂದು ನಾನು ನಿನ್ನ ಪ್ರೀತಿಸ್ತೀನಿ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನೀವು ಉತ್ತರ ಕೊಡದೇ ಇದ್ದರೆ ಎಸ್ ಅಂತಾನೆ ಅರ್ಥ ಬರೋದದು. ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ತಕ್ಷಣ ಹೇಳಲಿಲ್ಲ ಅಂದರೆ ಎಸ್ ಅಂತಾನೆ ತಗೋಬೇಕಂತ ನಾನು ಹೇಳೋದು. ಮೌನಂ ಸಮ್ಮತಿ ಲಕ್ಷಣ ಅನ್ನೋದು ಹಂಗೆ ಎಕ್ಸಾಕ್ಟ್ಲಿ ಅವರೇ ಹೇಳ್ತಾರೆ. 2 ವರ್ಷನ್ ಇದೆ ಅಲ್ಲಿ. ನಿಮ್ಮ ತಂದೆ ಇನ್ನೊಂದು ವರ್ಷನ್ ಬರೆದಿರು ಪುಸ್ತಕದ ಕೊನೆಯಲ್ಲಿ. ನಾನು ಒಂದು ತಿಂಗಳು ಟೈಮ್ ಕೊಟ್ಟೆ ಅವ್ರಿಗೆ ಅಂತ ಹೇಳಿ. ಅಮ್ಮ ಬರ್ಕೊಂಡಿರೋದು ನನಗೆ ಮುಂದಿನ ಗುರುವಾರ ಹೇಳು ಅಂತ 1 ವಾರ ಟೈಮ್ ಕೊಟ್ಟರು. ಮಾರನೇ ದಿನನೇ ಅನೌನ್ಸ್ ಮಾಡಿಬಿಟ್ರು. ಸೊ ವಾಸ್ ದಟ್ ಕ್ಯಾರಿಡ್ ಥ್ರೂ? ಇಲ್ಲ, ಅವ್ರಿಗೇನು ಬಿಟರ್ನೆಸ್ ಇರಲಿಲ್ಲ ಅದ್ರ ಬಗ್ಗೆ. ಅದನ್ನ ಏನು ಬಿಟ್ಟರಾಗಿ ಹೇಳ್ತಿರ್ಲಿಲ್ಲ ಅವರು. ಅದು ಅಂದರೆ ಅವ್ರಿಗೆ ಮಾತಿನ ಸ್ವಾರಸ್ಯ. ಯಾರು ಬಂದರೆ ಏನಾದ್ರು ಒಂದು ಕತೆ ಹೇಳಬೇಕು, ಅದಕ್ಕೆ ಈ ಥರ ಕತೆಗಳನ್ನ ಮಾಡ್ಕೊಳ್ಳೋರು ಅವರು. ಇದು ಕತೆ ಮಾಡ್ಕೊಂಡಿರೋದು ಅಂತ ನನ್ಗನ್ಸುತ್ತೆ. ಇದು ಕತೆ ಮಾಡ್ಕೊಂಡು ಅವ್ರು 70th ಬರ್ಡೇ ಮಾಡಿದಾಗ ನಮ್ಮ ಅಪ್ಪಂದು ಸುಚಿತ್ರಲ್ಲಿ ಮಾಡಿದ್ರು. ಸ್ಟೇಜ್ ಮೇಲೆ ಹೋಗಿ ಹೇಳಿದ್ರು, ಇನ್ನೂ ನಾನು ಹೂ ಅಂದಿಲ್ಲ ಅಂತ. ಆಗ್ಲೇ 4 ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವಿ, ಇನ್ನೂ ನಾವು ಹೂ ಅಂದಿಲ್ಲ ಅಂತ ಸ್ಟೇಜ್ ಮೇಲೆ ಹೇಳಿದ್ರು. ಮದುವೆಗೆ ಹೂ ಅಂದಿಲ್ಲ, ಮದುವೆ ಆಗಿದ್ದೀವಿ ಅಷ್ಟೇ. ಅವರು ಅಪ್ಪ ಅಮ್ಮನ ಆತ್ಮಕಥೆಗಳಲ್ಲಿ ಒಂದು ಏನೋ ಅದು
ಒಂದು ಸ್ವರೂಪ ಹೇಗಿರುತ್ತೆ ಅಂತಂದರೆ, ಈಗ ಗಾಂಧೀಜಿ ಥರದವರ ಆತ್ಮಕಥೆ ಬರೆದಾಗ ಅದು ಇಡೀ ಭಾರತದ ಕಥೆನ ಕಟ್ಕೊಡ್ತಾ ಹೋಗುತ್ತೆ, ಎಲ್ಲದನ್ನೂ ಬರಿತಾ ಹೋಗ್ತಾರೆ. ಹೀಗೆ ಭಾರ್ಗವಿ ಥರದವರೊಬ್ಬರು ಕಥೆ ಬರೆದಾಗ ಅದು ಅವರ ಸುತ್ತಮುತ್ತಲ ಪ್ರಪಂಚನ ಕಟ್ಕೊಡೋದ್ರ ಜೊತೆಗೆ ಅವ್ರ ಮನೆಯ ಪ್ರಪಂಚನ ಕಟ್ಕೊಡುತ್ತೆ, ಸಂಬಂಧಗಳ ಬಗ್ಗೆ ಮಾತಾಡುತ್ತೆ. ಏನೋ ಮನೆ ಒಳಗಡೆ ಯಾರು ಹೇಗಿದ್ದರು, ಹೇಗೆ ಏನೇನೆಲ್ಲ ಆಯಿತು ಅಂತ ಬರ್ತಾ ಹೋಗುತ್ತೆ. ಅದನ್ನೆಲ್ಲ ಓದಿದಾಗ ಮುಜುಗರ ಅಂತ ಅನಿಸುತ್ತೆ ನಿಮಗೆ? ಸಡನ್ ಥಿಂಗ್ಸ್ ಆ್ಯಕ್ಚುಲಿ ನೋಡಿ, ಫಾರ್ ಎಕ್ಸಾಂಪಲ್ ಅಪ್ಪನ ಬಗ್ಗೆನೇ ಅಲ್ಲಲ್ಲಿ ತಮಾಷೆ ಮಾಡಿ ಬರೆದಿದ್ದಾರೆ. ಅದು ನೋಡಿ ನನಗೆ ಈ ಆಟೋಬಯೋಗ್ರಫಿ ಕಲ್ಚರೇ ಸ್ವಲ್ಪ ಇಷ್ಟ ಇಲ್ಲ ನನಗೆ. ಅಂದರೆ ಮುಜುಗರ ಥರದ್ದು. ಈಗ ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥೆ ನೋಡಿ, ಅಂದರೆ ಅಷ್ಟು ಸಾಧನೆ ಮಾಡಿ, ಅಷ್ಟು ಅವರ ಪ್ರತಿಭೆಗೆ ಅಷ್ಟು ಗೌರವ ಮಾನ್ಯತೆ ಎಲ್ಲ ಸಿಕ್ಕು ಅವರಲ್ಲಿ ಒಂದು ಕಹಿ ಇತ್ತು ನೋಡಿ. ಅಂದರೆ ಅದರಲ್ಲಿ ಇರುತ್ತಲ್ಲ, ಅಂದರೆ ಇವಾಗ ನಮ್ಮ ತಾಯಿ ಬರೆಯೋದ್ರಲ್ಲಿ ಆ ಥರ ಕಹಿ ಇರಲ್ಲ. ಅದರಿಂದ ನಮ್ಮಂದು ಓದಿದಾಗ ನನಗೆ ಮುಜುಗರ ಅನಿಸಲ್ಲ. ಆದರೆ ನಾನು ಇವಾಗ ಬೇರೆಯವರು ದೊಡ್ಡವ್ರದ್ದು ಕಥೆಗಳ ಆತ್ಮಕಥೆಯನ್ನು ಓದಿದಾಗ, ಅದು ಕನ್ನಡದ ಸಂದರ್ಭದಲ್ಲಿ ಅವ್ರು ಬರೆದಿರೋದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಆದರೆ ಅದರಿಂದ ಹುಟ್ಟಿದ್ದ ಭಾವನೆಯನ್ನು ಅವರಿಗೆ ಅವರೇ ಆರೋಪಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಂದರೆ ಅದು ಹಂಗೆ ನಡೆದಿಲ್ಲ, ಅದು ಇವರೇ ಮಾಡ್ಕೊಂಡಿರೋದು ಅಷ್ಟು ಕಹಿ ಅದನ್ನು ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ ಕೆಲವು ಸಮಯ. ಯಾಕೆಂದರೆ ಅದನ್ನು ನಡೆದಾಗ ಹತ್ತಿರ ನಾವು ಕೆಲವ್ರು ಇರ್ತೀವಿ, ನೋಡಿರ್ತೀವಿ ಏನಾಯಿತು ಅಂತ. ಹಂಗೆ ನಡೆದಿರಲ್ಲ ಅದು, ಅದನ್ನು ಸ್ವಲ್ಪ ತಿರುಚಿ ಬರ್ದಂಗೆ ಇರುತ್ತೆ ಅಂತ ಅನ್ಸುತ್ತೆ. ಅಮ್ಮಂದ್ರಲ್ಲಿ ಹಂಗೆ ಇಲ್ಲ. ಅಮ್ಮಂದ್ರಲ್ಲಿ ಎಕ್ಸೆಪ್ಟ್ ಕಡೆಯಲ್ಲಿ ಬರೆದಿರ್ತಾರಲ್ಲ, ಅದು ಸ್ವಲ್ಪ ಓವರ್ ಡ್ರಾಮ್ಯಾಟಿಕ್ ಬರ್ದಂಗೆ ಇರುತ್ತೆ. ಇವಾಗ ಮದ್ವೆದು ಹೇಳ್ತಾರಲ್ಲ, ಸ್ವಲ್ಪ ಡ್ರಾಮಟೈಸ್ ಮಾಡಿರ್ತಾರೆ ಆ ಇನ್ಸಿಡೆಂಟ್ನ ಅವ್ರ ತಲೆಯಲ್ಲಿ. ಒಂದು ರೀತಿಯಲ್ಲಿ ಅವರಿಗೆ ಅವರೇ ಕತೆ ಮಾಡ್ಕೊಂಡಿದ್ದಾರೆ. ಅದು ಒಂದು ಸಿಟ್ಟು ಮಾಡ್ಕೊಂಡಿರೋ ಒಂದು ಪ್ರಸಂಗ ಬರೆದಿದ್ದಾರೆ, ಭಾಳ ಚೆನ್ನಾಗಿರೋದು. ಅವರು ಏನೋ ಇವ್ರನ್ನ ಬಿಟ್ಬಿಟ್ಟು ಸಿನಿಮಾಕ್ಕೆ ಹೋಗ್ಬಿಡ್ತಾರೆ, 7 Year Itch ಸಿನಿಮಾಕ್ಕೆ ನಿಮ್ಮ ತಂದೆ. ಅದಕ್ಕೆ ಇವರು ಸೇಡು ತೀರಿಸ್ಕೊಳ್ಳೋದು. ಮೈದ್ನನ ಜೊತೆ ಮೈಸೂರಿಗೆ ಹೋಗಿದ್ದು ಬಿಡ್ತಾರೆ ಒಂದು ವಾರ. ಏನೋ ಈ ಥರದ ಪ್ರಸಂಗಗಳು ಪುಸ್ತಕದಲ್ಲಿ ಬರೀದೇ ಇರೋದು ಯಾವ್ದಾದ್ರು ಇದೆಯಾ? ಇನ್ನೊಂದಿಷ್ಟು ತುಂಬ ಇದೆ ಪುಸ್ತಕದಲ್ಲಿ ಬರೀದಿರೋದು. ಆದರೆ ಸಿಟ್ಟು ಅಂತಾನೆ ಇಲ್ಲ, ಈ ಥರದ ಒಂದು ಸಣ್ಣ ಸಣ್ಣ ಕೀಟ್ಲೆಗಳು. ತುಂಬ ಅಮ್ಮ ಕೀಟ್ಲೆ ಅವ್ರಿಗೆ ತುಂಬ ಇದಿತ್ತು, ಅದರದ್ದು ಬುದ್ಧಿ ಇತ್ತು. ಈಗ ಏನು ಮಾಡೋದು, ಅವರು ಏನಾದ್ರು ಅವಪ್ಪ ರೇಗ್ಬಿಟ್ರೆ, ಒಂದು ಈ ನಾಟಕದವರು ಮನೆಗೆ ತುಂಬ ಜನ ಬರೋರು ಅವಾಗ, ಆಯಿತಾ. ಯಾವಾಗಲೂ ನಮ್ಮಪ್ಪ ಬೆಳಗ್ಗೆ ಬಾಗಿಲು ತೆಗೆದು ಒಂದು ಅದಕ್ಕೆ ಈಗ ಎಲ್ಲರ ಮನೇಲೂ ಇರುತ್ತೆ, ಅವಾಗ ಅವರೇ ಒಂದು ವುಡ್ಡಲ್ಲಿ ಮಾಡಿ ಅದು ಸಿಕ್ಕಾಕೋಬೇಕು, ಆ ಥರ ಮಾಡಿ ಇಟ್ಟಿದ್ರು ಬಾಗಿಲನ್ನು ಫ್ರಂಟ್ ತಿರ್ಗಾಕು. ಬೆಳಗ್ಗೆ 7 ಗಂಟೆಗೆ ನಾನು ತೆಗೆದುಬಿಟ್ರೆ ರಾತ್ರಿ 10 ಗಂಟೆವರೆಗೂ ಮುಂದಕ್ಕೆ ಫ್ರಂಟ್ ಡೋರ್ ಮುಚ್ತಾನೆ ಇರಲಿಲ್ಲ ನಮ್ಮ ಮನೇಲಿ ಯಾರೂ ಇರ್ತಾ ಇರಲಿಲ್ಲ. ಅಂದರೆ ಅದ್ರ ಡೋರ್ ಯಾವಾಗೂ ಓಪನ್ ಇರೋದು, ಹಂಗಿಟ್ಟಿದ್ರು ಅವರು. ಸೊ ಇವರು ನಮ್ಮ ಅಮ್ಮಂಗೆ ಕೋಪ ಬಂದರೆ ಇನ್ನೂ ಮಾತಾಡ್ತಾ ಇದ್ದಾರೆ ನಮ್ಮಪ್ಪ. ಬಂದ್ಬಿಟ್ಟು ಚಪ್ಪಲಿ ಹಾಕ್ಕೊಂಡು ಅಥವಾ ಕೆಲಸ ಮೇಲೆ ಚಪ್ಪಲಿ ತೆಗೆದ್ರೆ ಸಿಟ್ಟಿಗೆ ಗೇಟ್ ತೆಗೆದ್ಬಿಟ್ಟು ವಾಕಿಂಗ್ ಹೊಟ್ಟೋಗ್ಬಿಡೋರು ರಾತ್ರಿ. ರಾತ್ರಿ ಓಡಾಡೋ ಅಭ್ಯಾಸ ತುಂಬ ಇತ್ತು. ಏನು ರಾತ್ರಿ 10-10:30 ರಿಹರ್ಸಲ್ ಮುಗಿಸ್ಕೊಂಡು ರಿಹರ್ಸಲ್ ಅಷ್ಟೆಲ್ಲ ಕೋಪಿಸ್ಕೊಂಡ್ಬಿಟ್ಟು ಅವ್ರ ಅಣ್ಣನ ಮನೆಗೆ ಹೊಟ್ಟೋಗ್ಬಿಡ್ತಿದ್ರು. ಜಯನಗರಿಂದ ನೆಟ್ಕಲ್ ಸರ್ಕಲ್ ನಡ್ಕೊಂಡು ಹೋಗ್ಬಿಡ್ತಿದ್ರು. ನಾನು ನಿಜ ಮಾಡಬೇಕು ಅಂತ ಮಧ್ಯರಾತ್ರಿಯಲ್ಲಿ ಮಹಿಳೆ ಓಡಾಡುವಂತ ನೋಡಿ, ರಾಮರಾಜ್ಯ ಇತ್ತು ಅವಾಗಲೇ. ಇದು ನನಗೆ ಹೊರದು ನಾನು ಭಾರ್ಗವಿ ಓದಿದಾಗ ನನಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬರೆದಂತಹ ಪುಸ್ತಕನೇ ಜ್ಞಾಪಕ ಬರುತ್ತೆ. ಅವ್ರದ್ರಲ್ಲೂ ನೀವು ಹುಡುಕಿದ್ರು ಕೂಡ ಎಲ್ಲೂ ಕಹಿ ಇಲ್ಲ, ಮತ್ತು ಸುತ್ತಮುತ್ತದವ್ರ ಬಗ್ಗೆ ಎಲ್ಲ ಬಹಳ ಸ್ವಾರಸ್ಯಕರವಾಗಿ ಬರ್ಕೊಂಡು ಹೋಗಿದ್ದ. ಹೌದು, ಅದೇ ರೀತಿಯಲ್ಲ ಇಲ್ಲೂ ಕೂಡ ನೀವು ಕಾಣುವಂಥದ್ದು ಅದನ್ನೇ ನಾನು ಹೇಳಿದೆ. ಅವರು ಆ್ಯಕ್ಚುಲಿ ತುಂಬ ಕಹಿ ಘಟನೆಗಳು ನಡೆದಿರೋದನ್ನ ಅವರು ಹಿಂಟ್ ಮಾಡ್ಬೋದು. ಅಂದರೆ ನಮಗೇನು ಯಾರು ನಮ್ಮ ಇದು ಅದರಲ್ಲಿ ನಮ್ಮ ಪಾತ್ರ ಏನಿತ್ತು ನಮಗೆ ಗೊತ್ತಾಗತ್ತೆ ಏನು ಹೇಳಿದ್ರು ಅಂತ. ಬಟ್ ಓದ್ದವ್ರಿಗೆ ಗೊತ್ತಾ, ಅದು ತುಂಬ ಕಹಿ ಇರೋದನ್ನ ಬಿಟ್ಬಿಟ್ಟಿದ್ದಾರೆ, ಅವ್ರು ಹೇಳಕ್ಕೆ ಹೋಗಿಲ್ಲ. ಈಗಲೂ ಅಷ್ಟೇ, ನೀವು ಫೋನ್ ಮಾಡಿರಿ ಅವ್ರಿಗೆ, ಹೇಗಿದ್ದೀರಾ ಅಂತ ಕೇಳಿ, ಅದು ಒಂದು ಪ್ರಶ್ನೆ ಕೇಳಬೇಡಿ ಅಪ್ಪ, ದ ಲೆಸ್ ಸೆಡ್ ಅಬೌಟ್ ಇಟ್ ದ ಬೆಟರ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಅದೇ ಅವ್ರ ಸ್ಟೇಟ್ಮೆಂಟ್. ಅವರು ಇದರಲ್ಲಿ ತುಂಬ ಬಳಸ್ತಿರೋದು ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತೇಳಿ. ಆ ಎಕ್ಸ್ಪ್ರೆಷನ್ ತುಂಬ ಬಳಸ್ತಾರೆ. ಭಾರ್ಗವಿ ಅವ್ರ ಜೊತೆನೂ ಮಾತಾಡಬೇಕು, ಫೋನಲ್ಲಿ ಸಂಪರ್ಕ ಸಿಕ್ಕಿದ್ರೆ ಪ್ರಯತ್ನ ಮಾಡೋಣ ಫೋನಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದ್ರ ಮಧ್ಯೆ ಅವರ ಆಟದ ಬಗ್ಗೆ ತುಂಬ ಬರೆದಿದೆ. ನಾಟಕದ್ದು ಒಂದು ಕಡೆ ಆಯ್ತಲ್ಲ, ತುಂಬ ಆಟ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ ಅಂಥೇಳಿ. ಮಕ್ಳಿಗೆ ಯಾರಿಗಾರು ಬಂತ ಅದು?
ಎಲ್ರಿಗೂ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇತ್ತು ನಮಗೆ. ನನಗಂತೂ ಬರಲಿಲ್ಲ. ಸುಜಾತಂಗಿತ್ತು ಯೋಗ ಯೋಗ ಚಾಂಪಿಯನ್ ಅಂತ 3 times. ಆಮೇಲೆ 3rd ಟೈಮ್ ಏನೋ ನ್ಯಾಷನಲ್ ಇದರಲ್ಲಿ ಅಲೋ ಮಾಡಲ್ಲ, 2 ಸತಿ ಗೋಲ್ಡ್ ಮೆಡಲ್ ಬಂದಮೇಲೆ ಕೊಡಲ್ಲ ಅಂತ ಅವಳು ಯೋಗ ತುಂಬ ಚೆನ್ನಾಗಿ ಮಾಡು. ಮತ್ತು ಸ್ವಿಮ್ಮಿಂಗ್ ಹುಚ್ಚಿತ್ತು ಅವಳಿಗೆ. ಸೈಕಲಲ್ಲಿ ಬೆಳಗ್ಗೆ ನಾನು ಅವಳು ಬೆಳಗ್ಗೆ ದೊರಸಾಂಪಾಳ್ಯ ಬಾವಿ ಅಂತಿದೆ, ಇದು IIM ಹತ್ರ ಇತ್ತು, ದೊಡ್ಡ ಬಾವಿ. ಈಗ ನಿಮ್ಮ ಸ್ಟುಡಿಯೋಗಿಂತ ದೊಡ್ಡ ಅಷ್ಟು ದೊಡ್ಡದದು, ಒಂದು ಸ್ವಿಮ್ಮಿಂಗ್ ಪೂಲ್ ಅಷ್ಟು ದೊಡ್ಡ ಬಾವಿ ಇತ್ತು. ಅಲ್ಲಿ ಸ್ವಿಮ್ಮಿಂಗ್ ಹೋಗ್ತಾ ಇದ್ವಿ ನಾವು, ಬೆಳಗ್ಗೆನೂ ಹೋಗೋದು. ಆಮೇಲೆ ತಿರ್ಗಾ ಒಂದು ಮಧ್ಯಾಹ್ನನೂ ಸೈಕಲ್ ಮಾಡ್ಕೊಂಡು ಹೋಗಿ ಮನೆಯಿಂದ ಸೈಕಲಲ್ಲಿ ಅಲ್ಲಿಗೆ ಹೋಗೋದು, ಆ ಥರ ಮಾಡಿ. ಅವಳಿಗೂ ತುಂಬ ಇಂಟ್ರೆಸ್ಟ್ ಇತ್ತು, ಸ್ಪೋರ್ಟ್ಸ್ ಎಲ್ಲ ಆಡೋಳು ಅವಳು. ಬ್ಯಾಡ್ಮಿಂಟನ್ ಆಡಂದರೆ ಬಾಲ್ ಬ್ಯಾಡ್ಮಿಂಟನ್ ಆಡೋಳು, ಶಟ್ಲೆಲ್ಲ. ಟೆನ್ನಿಸ್ ಆಡೋಕ್ಕೆ ಹೋಗೋಳು ಸ್ವಲ್ಪ ದಿನ. ನಾನು ನನ್ನ ತಮ್ಮ ಯಾವಾಗೂ ಬೀದಿಲಿ ಇರ್ತಾಯಿದ್ವಿ, ಯಾವಾಗೂ ಆಡ್ತಾಯಿದ್ವಿ ನಾವು. ನಮಗೆಲ್ಲರಿಗೂ ಬಂದಿತ್ತು. ಇವಳು ಮಾತ್ರ ಸ್ಪೋರ್ಟ್ಸಲ್ಲಿ ಅಕಸ್ಮಾತ್ ಯಾರು ಅವಳು ಏನೋ ಆಟ ಆಡ್ತಿದ್ಲು ಅಂತ ಇಟ್ಕೊಳ್ಳಿ, ಇವಳು ಸರ್ವ್ ಮಾಡಿದಾಗ ಅವ್ರು ಶಾರ್ಟ್ ಹೊಡೆದ್ಬಿಟ್ರೆ ಅಲ್ವಾ, ಹೊಡಿಬಾರ್ದಲ್ವಾ, ಅವಮಾನ ಅದೇ ಅವಾಗ ಅಳೋದು ಆ ಥರ. ಅವಳ ಹತ್ರ ಏನು ಅದು ನನ್ನ ಕೈ ಮುರಿದೋಗಿತ್ತಲ್ಲ, ಸೊ ಸ್ವಲ್ಪ ಪ್ಯಾಂಪರ್ಡ್ ನಾನು. ಸೊ ಅದಕ್ಕೆ ಸ್ವಲ್ಪ ಡೆಲಿಕೇಟು. ಅದಕ್ಕೆ ಅಮ್ಮ ದೂರ ಇಡ್ತಿದ್ರು, ನಾನು ಎಲ್ಲರೂ ಹೋಗ್ಬೇಕು ಮಾಡಬೇಕು ಅಂದರೆ ಇವಳು ಬೇಡ ಅಂತ. ಯಾಕೆ ಅಂದರೆ ನೀವು ಹುಟ್ಟೋ ಹೊತ್ತಿಗೆ ಅಮ್ಮ ಒಂಥರ ಬಾಣಂತನಕ್ಕೆ ಇದಕ್ಕೆ ಸೆಟ್ಲ್ ಆಗಿಬಿಟ್ಟಿದ್ರು. ಇವರು ಹುಟ್ಟಿದಾಗ ದ ಮೋಸ್ಟ್ ಡ್ರಮ್ಯಾಟಿಕ್ ಸ್ಟೋರಿ ಅದು ಆ್ಯಕ್ಚುಲಿ. ಯಾರೂ ಇರಲಿಲ್ಲ, 1.5 ದಿನ ಊಟ ಮಾಡಿರಲಿಲ್ಲ ಅಂತೆಲ್ಲ ಇದೆ. ಅಂದರೆ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ರಾತ್ರಿ ಎಲ್ಲ ಬ್ಲೀಡ್ ಆಗಿದ್ದು, ಯಾರಿಗೂ ಹೇಳಿಲ್ಲ ಆ ಥರ. ಐ ಡೋಂಟ್ ನೋ ಹೌ ಇಟ್ ಟ್ರಾನ್ಸ್ಪೈರ್ಡ್ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ವಾಸ್ ಅನ್ ಇಶ್ಯೂ ಅಂತ ಅಲ್ವಾ ಹೇಳೋದು. ಈಗಾದರೆ ಈಗಿನ ಮಕ್ಕಳಿಗೆ ಗೊತ್ತಾಗಲ್ಲ, ನಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಆಗ ಫೋನ್ ಇರ್ತಿರಲಿಲ್ಲ ಎಲ್ಲರ ಮನೇಲೂ, ಯಾರು ಓಡೋಗಿ ಹೇಳ್ಬರೋಕ್ಕಾಗ್ತಿರ್ಲಿಲ್ಲ, ಮತ್ತು ಹೇಳ್ಬರೋಕ್ಕೆ ಜನ ಇರ್ತಿರ್ಲಿಲ್ಲ, ಯಾರು ಇರಬೇಕಲ್ಲ. ಆಮೇಲೆ ತುಂಬ ಸ್ವಾಭಿಮಾನ ಅಮ್ಮಂಗೆ, ಕೆಟ್ಟ ಸ್ವಾಭಿಮಾನ ಅಂತಲೇ ಹೇಳ್ಬೋದು. ಅಂದರೆ ಹಸುವು ಅಂದರೆ ಹಸುವು ಅಂತ ಹೇಳಲ್ಲ, ಇದು ಬೇಕು ಅಂದರೆ ಬೇಕು ಅಂತ ಹೇಳಲ್ಲ. ಅವ್ರು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದೊಂದ್ಸತಿ ಡಬ್ಬಿನೇ ತೊಗೊಂಡು ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಕೇಳಬೇಕಲ್ಲ ನಮ್ಮ ಅಜ್ಜಿನ. ಸೊ ಅವ್ರು ಕೊಡ್ಲಿಲ್ಲಾನೇ ಕೇಳೋದಿಲ್ಲ, ಹಾಗೆ ಹೊಟ್ಟೋಗೋರು. ಇಡೀ ದಿನ ಉಪವಾಸ, ಒಂದು ಬಾಳೆಹಣ್ಣು ತಿನ್ಕೊಂಡು ಆ ಥರ ಒಂದು. ಬಾಳೆಹಣ್ಣು ತಿನ್ಕೊಂಡಿದ್ದು ಸಾಯಂಕಾಲ ಮನೆಗಾರ ಬರ್ತಾರೆ, ಇಲ್ಲ ರಿಹರ್ಸಲ್ಗೆ ಹೋಗೋದು. ವೆರಿ ಇಂಟ್ರೆಸ್ಟಿಂಗ್. ನಾಟಕ ಒಟ್ಟಿಗೆ ಮಾಡಿದ್ರಾ? ಮಾಡಿದ್ವಿ. ಹೇಗಿತ್ತು? ಅಮ್ಮನ ಜೊತೆ ಮುಖ್ಯಮಂತ್ರಿ ಮಾಡಿದ್ದೆ. ಆವಾಗ ಅಮ್ಮ ಮುಖ್ಯಮಂತ್ರಿ ಚಂದ್ರು ಅವರ ಹೆಂಡತಿ ರೋಲ್ ಮಾಡೋರು. ಸೊ ಅದೊಂದು ಅವರು ಸ್ಟೇಜಲ್ಲಿ ಅಮ್ಮಂಗೆ ಹೇಳ್ಬಿಟ್ಟಿರೋರು, ನಾನು ಡೈಲಾಗ್ ಮರಿತೀರಿ ನೀವು ತಗೊಳ್ಳಿ ಅಂತ. ಸೊ ಅದೊಂದು ಒಪ್ಪಂದ ಅವರಲ್ಲಿ. ತುಂಬ ಒಳ್ಳೆ ಮೆಮರಿ ಇದೆ ಅವ್ರಿಗೆ. ಅಂದರೆ ಇವಾಗ ನೀವು ಒಂದು ಪುಟದ ಡೈಲಾಗನ್ನು ನೀವು ಕೊಟ್ಟರೆ ಅದನ್ನು ಒಂದ್ಸತಿ ಓದ್ಬಿಟ್ರೆ ಅವ್ರು ಫುಲ್ ಬಂದ್ಬಿಡೋದು. ಅದು ಬರೀತಾರೆ ಆ್ಯಕ್ಚುಲಿ. ಅವರು ಸ್ಕೂಲಲ್ಲಿದ್ದಾಗಲೇ 10ನೇ ಕ್ಲಾಸ್ನಲ್ಲಿದ್ದಾಗಲೇ, ಅಲ್ಲ 10ನೇ ವಯಸ್ಸಲ್ಲಿದ್ದಾಗಲೇ ಯಾವುದೋ ನಾಟಕನ ಸಂಪೂರ್ಣ ಬಾಯ್ಪಾಠ ಮಾಡಿಕೊಂಡು HS ಪಾರ್ವತಿಯವರು ಯಾವುದೋ ಒಂದು ನಾಟಕ ಮಾಡಬೇಕಾಗಿತ್ತು ಅಂತ. ಅವ್ರು ಮಾಡಲಿಲ್ಲ ಅಂತಂದರೆ ಮಧ್ಯಾಹ್ನದಿಂದ ಸಾಯಂಕಾಲದೊಳಗೆ ರೆಡಿ ಆಗ್ಬಿಟ್ಟು ಮಾಡಿಬಿಡ್ತಾರೆ. ಈಗಲೂ ಹೋಮ್ ರೂಲ್ ಡೈಲಾಗ್ ಎಲ್ಲ ನೆನಪಿದೆ ಅವ್ರಿಗೆ ಚೆನ್ನಾಗಿ. ಅದು ಡೈರೆಕ್ಟರ್ ಅವರ ಆ್ಯಕ್ಟಿಂಗ್ ಹೇಗನ್ಸುತ್ತೆ ನಿಮಗೆ? ನಾನು ತುಂಬ ಸತಿ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ನಾನು ಸೀರಿಯಲಲ್ಲಿ ಉದ್ದ ಕೆಲಸ ಮಾಡಿದ್ದೆ ಅಷ್ಟೇ ಅಲ್ಲ, ಸ್ಟೇಜ್ ಮೇಲೂ 1-2 ನಾಟಕ ಡೈರೆಕ್ಟ್ ಮಾಡಿದ್ದೀನಿ. ಅವರು ಒಂದು ಸ್ಟೈಲ್ ಇದೆ ಅವ್ರದ್ದು ಹೇಳೋದು, ಅದನ್ನು ನಾನು ತಿದ್ದಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ನನ್ನ ಜೊತೆ ಮಾಡೋದು ಬಿಟ್ಬಿಟ್ರೆ ಆಮೇಲೆ ಅವರು ತುಂಬ ಸಾವಧಾನವಾಗಿ ಮಾತಾಡದೆ ಅವ್ರ ಸ್ಟೈಲ್ ಅಂತ ಅಲ್ವಾ, ಅನ್ಹರಿಡ್. ಇವಾಗ ನಾನೇನು ಮಾಡ್ತೀನಿ, ಇವಾಗ ಕಾಮಿಡೀಲಿ ಇವಾಗ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ಈ ಸ್ಟಾರ್ಟಿಂಗ್ ಸೌಂಡ್ ಇರುತ್ತೆ ಕಾಮಿಡೀಲಿ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಜಕ್ಕೆ ಅದು ಅಂದ್ಬಿಟ್ಟು ಹೇಳೋದಿದೆಯಲ್ಲ, ನಾನು ಅದನ್ನ ಕಟ್ ಮಾಡ್ತೀನಿ, ಆ ನಗುನ ಮತ್ತು ಅದನ್ನು ಕಟ್ ಮಾಡ್ತೀನಿ. ಯಾಕೆಂದರೆ ಅದು ದ ಬರ್ಡನ್ ಆಫ್ ದ ಸಾಂಗ್ ಈಸ್ ಇನ್ ದ ಸಾಂಗ್ ಹೇಳೋದು. ಅದಕ್ಕೆ ಮುಂಚೆ ನೀವು ಪ್ರಿಲ್ಯೂಡ್ ಕೊಡಬಾರ್ದು ಅಂತ ಅವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿದ್ದು, ಅವ್ರಿಗೆ ಕೋಪ ಬಂದ್ಬಿಡೋದು ಅದು ನಾನು ಅದನ್ನ ಹೇಳಿದ್ರೆ. ಸೊ ದಟ್ಸ್ ಎನ್ ಓಲ್ಡ್ ಸ್ಕೂಲ್ ಆಫ್ ಆ್ಯಕ್ಟಿಂಗ್ ಅಲ್ವಾ, ಹಾಗೆ ಬಂದಿದ್ದದು. ನಿಮ್ಮದು ನ್ಯೂ ಸ್ಕೂಲ್ ಆಫ್ ಆ್ಯಕ್ಟಿಂಗ್. ಅದಕ್ಕೆ ಬೇಕು ಗರ್ವ ಮಾಡ್ಬೇಕಾದ್ರೆ ಇವ್ನು ಡೈರೆಕ್ಟ್ ಮಾಡ್ತಿದ್ದ. ಸೊ ನಾನು ಅಮ್ಮ ಮಾಡ್ತಿದ್ವಿ ಅದರಲ್ಲಿ. ಸೊ ಅನಂತ್ ಸರ್ ಇರ್ತಿದ್ರು ಅದರಲ್ಲಿ. ಸೊ ಅವಾಗ ಬೈಸ್ಕೊಬೇಡಿ ನೀವಿಬ್ರು ಅಂದ್ಬಿಟ್ಟು ಅವರು ನಮಗೆ ಕೆಲವೊಂದು ಸರಿಗೆ ನನಗೂ ಚೆನ್ನಾಗಿ ಪ್ಲೀಸ್ ಡೋಂಟ್ ಗಿವ್ ದೋಸ್ ರಾಂಗ್ ಪಾಸಸ್ ಅಂತೆಲ್ಲ ಬೈತಾ ಇರ್ತಿದ್ದ. ಸೊ ಅದಕ್ಕೆ ಅವ್ರು ನಮ್ಮನ್ನ ಫಸ್ಟ್ ತಯಾರಿ ಮಾಡಿ ನನ್ನ ಅಮ್ಮನ, ಅಮ್ಮ ನಾನು ಸ್ವಲ್ಪ ಹೇಳ್ಕೊಟ್ಬಿಡಪ್ಪ ಅಂತ ಫುಲ್ಲು ಹೇಳಿಸ್ಕೊಂಡ್ಬಿಡೋರು. ಏಕೆಂದ್ರೆ ಅವನು 2 ಕ್ಯಾಮ್ರಾ ಇಟ್ಕೊಂಡು ಮಾಡ್ತಿದ್ದ. ಸೊ ಬಿಸ್ನೆಸ್ ಜೊತೆ ಮಾತಾಡಬೇಕು. ಸೊ ಬರೀ ಡೈಲಾಗು ಬರೀ ಆ್ಯಕ್ಟಿಂಗ್ ಆ ಥರ ಯು ಶುಡ್ ಲುಕ್ ನ್ಯಾಚುರಲ್ ಅಂತ ಹೇಳಿ.
ಸೊ ತಪ್ಪು ಮಾಡಬೇಡಿ, ಹಿಂಗೆ ಮಾಡಿ ಅಲ್ಲೋಗಿ ಅವರೇ ಒಂದು ರಿಹರ್ಸಲ್ ಮಾಡಿಸ್ಬಿಡೋರು ನಮ್ಮ ಕೈಲಿ ಅಲ್ಲಿ. ಆ ಥರ ಎಲ್ಲ ಅವ್ರು ನೋಡಿ ಅವ್ರಿಗೆ ಅವ್ರು ಅಷ್ಟು ಬರ್ಕೊಂಡಿಲ್ಲ ಅದು. ಅವ್ರಿಗೆ ತುಂಬ ಸ್ಟ್ರಾಂಗ್ ವ್ಯಾಲ್ಯೂಸ್ ಸಿಕ್ತು ಅವ್ರಿಗೆ. ಒಂದು ನ್ಯಾಷನಲಿಸಮ್, ಅವರು ತುಂಬ ಪೇಟ್ರಿಯಾಟಿಕ್ ಅವರು. ಓಕೆ. ಮತ್ತು ಅವರು ಮೂಲ ತೆಲುಗು, ಅವರು ತೆಲುಗು ಮನೆ, ಆದರೆ ಅವ್ರಿಗೆ ಅವರು ತುಂಬ ಕನ್ನಡ ಮೇಲೆ ತುಂಬ ಪ್ರೇಮ, ಕನ್ನಡದ ಬಗ್ಗೆ ತುಂಬ ಅವ್ರಿಗೆ ಎಷ್ಟರ ಮಟ್ಟಿಗೆ ಅಂದರೆ ಹಿಂದೆ ನನಗೆ ಹಿಂದಿಗೆ ಹೋಗಬೇಡ ಅಂತ ಹೇಳಿದ್ರಲ್ಲ, ನಂಗೆ ತುಂಬ ಜನ ತಮಿಳ್ ಫ್ರೆಂಡ್ಸ್ ಇದ್ದರು. ನನ್ನ ಫ್ರೆಂಡ್ಸ್ ಎಲ್ಲ ತಮಿಳಿಯನ್ಸು, ಸ್ಕೂಲಿಂದ ಹಿಡಿದು ಹೈಸ್ಕೂಲ್ ಕಾಲೇಜ್ ಎಲ್ಲ ಕಡೆನೂ. ಅವ್ರು ನನಗೆ ಹೇಳೋರು, ಅವರೆಲ್ಲ ತಮಿಳಲ್ಲಿ ಮಾತಾಡಿದ್ರೆ ನೀನು ಕನ್ನಡದಲ್ಲಿ ಮಾತಾಡಬೇಕು, ಅವ್ರ ಜೊತೆ ತಮಿಳಲ್ಲಿ ಮಾತಾಡ್ಬೇಕು ಅಂತ ಹೇಳೋರು ನನಗೆ. ಈ ಥರದ್ದು ಅವ್ರಿಗಿತ್ತು. ಮತ್ತು ಯಾವ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಅವ್ರಿಗೆ ತಮಿಳು ಬರ್ತಿತ್ತು, ಅಮ್ಮಂಗೆ ಓದಕ್ಕೂ ಬರ್ತಿತ್ತು, ತಮಿಳು ಬರ್ತಿತ್ತು, ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆಗಳು, ಸಂಸ್ಕೃತ. ನಿಮ್ಮ ಅಜ್ಜಿಗೂ ಸಂಸ್ಕೃತ ಬರ್ತಿತ್ತು ಅಂತಲ್ಲ? ನಾವು ಸುಭಾಷಿತ ಎಲ್ಲ ಅಮ್ಮನ ಹತ್ರ ಹೇಳಿಸ್ಕೊತಾ ಇದ್ವಿ, ಯಾಕೆಂದರೆ ಅವರು ಕರೆಕ್ಟ್ ಮೀನಿಂಗ್ ಕೊಡೋರು. ನಮ್ಮ ಕ್ಲಾಸಲ್ಲಿ ಅರ್ಥ ಆಗಿಲ್ಲ ಅಂದರೆ ಅಮ್ಮನ ಹತ್ರ ಹೋಗಿ ಕೂತ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ. ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಓದೋದೇ ಅಪರೂಪದ್ದು ಅಂತಿದ್ದಾಗ ಇವರಷ್ಟೆಲ್ಲ ಓದಿದ್ದಲ್ದಲೆ ಈ ಥರ ನಾಟಕ ರಂಗದಲ್ಲೂ ಏನೋ ಹೆಣ್ಮಕ್ಳು ಪಾತ್ರ ಮಾಡೋದೇ ಅಪರೂಪ ಅಂತಿದ್ದ ಟೈಮ್ನಲ್ಲಿ ಇವರು ಅದರಲ್ಲಿ ಅದಕ್ಕೆ ಇದನ್ನು ಯೋಚನೆ ಮಾಡಿ. ರಾಮನಾಥ್ ಅವರೇ, ನೀವು ನೋಡಿ ಅದನ್ನು, ನೀವು ಅದ್ರ ಬಗ್ಗೆ ಏನು ಅನ್ಸುತ್ತೆ ಹೇಳಿ. ಅವ್ರಿಗೆ ಈ ಫೆಮಿನಿಸ್ಟನ್ನು ಒಂದು ಡಾಕ್ಟ್ರಿನಿಸಮ್ ಅಥವಾ ಒಂದು ಐಡಿಯಾಲಜಿ ಥರ ಇಲ್ಲದೇ ಇದ್ದ ಕಾಲದಲ್ಲಿ ಅವರು ನಿಜವಾಗ್ಲೂ ಫ್ರೀ ಇದ್ದರು ಅವರು. ಕರೆಕ್ಟ್. ಮತ್ತು ಅವರು ಯಾರ ಸರ್ಟಿಫಿಕೇಟ್ಗೂ ಒಳ್ಳೆಯ ಅಭಿಪ್ರಾಯಕ್ಕೂ ಅವ್ರು ಕಾಯ್ತಾ ಇರಲಿಲ್ಲ. ಅವರು ತಮಗೆ ಸರಿ ಅನ್ಸುತ್ತೆ ಮಾಡ್ತಾಯಿದ್ರು. ಮತ್ತು ಯಾವ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ಅಂತ ಹೇಳೋರು ನಮಗೆ. ಏನೇ ಕಷ್ಟ ಬಂದರೂ ಸುಳ್ಳು ಹೇಳಬಾರ್ದು ಅಂತ. ಎಷ್ಟು ಅವ್ರಿಗೆ ಬಂದು ಬೈಯೋರು ಬೇರೆ, ಏನು ನಿಮ್ಮ ಮಕ್ಕಳ ಕೈಯಲ್ಲಿ ಏನೇನೋ ಹೇಳ್ಬಿಡ್ತಾರೆ, ಎಲ್ಲ ಕಡೆ ಬಿಡಬಾರ್ದು ನೀವು, ಇಲ್ಲ ಯಾತಕ್ಕೆ ಸುಳ್ಳು ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು, ಆ ಥರದ್ದು ಇತ್ತು ಅವ್ರಿಗೆ. ನನಗೆ ತುಂಬ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ನನ್ನ ಲೈಫಲ್ಲಿ ಅಂದರೆ ನಮ್ಮ ಅಮ್ಮನೇ, ತುಂಬ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್. ಸುಜಾತ ಅವರೇ, ಈ ಪುಸ್ತಕದಲ್ಲಿ ನೀವು ನೆನಪಿಸ್ಕೋಬೋದಾದ ಭಾಗಗಳು ಅಥವಾ ಪುಸ್ತಕದಲ್ಲಿ ಇಲ್ಲದೇ ಇರೋವಂಥ ಇಂಟ್ರೆಸ್ಟಿಂಗ್ ಘಟನೆಗಳು? ನನ್ನ ಡೈವೋರ್ಸ್ ಆದಾಗ ಅವರು ಆಯ್ತಲ್ಲ, ಒಂದು ಕನ್ಯಾದಾನ ಮಾಡಿದ್ದು ಎಲ್ಲ ಫೇಲ್ ಆಯ್ತಲ್ಲ, ಯಾವ ಇದ್ರೊಳಗೆ ಕನ್ಯಾದಾನ ಇಲ್ಲ, ಅದನ್ನ ಹೋಗಿ ಹುಡ್ಕೊಂಡ್ ಬಾ, ಯಾವ ಪದ್ಧತಿನಲ್ಲಿ ಇಲ್ಲ ಅಂತ. ನಾನು ಹೋಗಿ ಎಲ್ಲ ಕಡೆ ಹುಡ್ಕೊಂಡ್ ಬರೋದು. ಆರ್ಯ ಸಮಾಜದಲ್ಲೂ ಹೋದೆ, ಅಲ್ಲಿ ಕೂಡ ನಾವು ತುಂಬಾ ಮಿನಿಮಮ್ ಮಾಡ್ತೀವಿ, ಆದ್ರೆ ಕನ್ಯಾದಾನ ಇದೆ ಅಂತ ಹೇಳಿದ್ರು. ನಮ್ಮಮ್ಮಂಗೆ ಏನ್ ಪ್ರಾಪರ್ಟಿನ ಹುಡುಗಿರೋ ಕನ್ಯಾದಾನ ಇಲ್ದೇ ಇದ್ರೆ ಅದ್ ಯಾವ್ದು ಮತ್ತೆ ಮದ್ವೆಗೆ ಅದ್ ಬೇಡ ಅಂತ ಹೇಳಿದ್ರು. ಆತರ ತುಂಬಾನೇ ಸ್ಟ್ರಾಂಗ್ ವ್ಯೂಸ್ ಅವ್ರಿಗೆ ಇತ್ತು. ಮತ್ತೆ ಪ್ರಕಾಶ್ ಹೇಳ್ದಂಗೆ ನಂಗೂ ಪ್ರಕಾಶ್ಗೂ ಅವರು ಪ್ರಾಮಿಸ್ ಮಾಡ್ಸಿದ್ರು ಕರ್ಕೊಂಡು ಹೋಗಿ. ನಾವಿಬ್ರು ಒಂದ್ಸತಿ ಸ್ಕೂಲ್ ಕಟ್ ಮಾಡ್ಬಿಟ್ಟು ಎದ್ರ ಮನೆ ಜೊತೆ ಹೋಗಿ ಕರ್ಕೊಂಡು ಹೋಗಿ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದ ಸ್ಕೂಲ್ಗೆ. ಅದಕ್ಕೆ ಅಲ್ಲಿ ಪಾರ್ಕ್ ಅಲ್ಲಿ ಕೂರ್ಸ್ಕೊಂಡಿದ್ದ ನಮ್ಮನ್ನ, ಹೋಗೋದ್ ಬೇಡ, ನೀವು ಸ್ಕೂಲ್ಗೆ ಹೋಗ್ಬೇಡ, ನಾನು ಹೋಗಲ್ಲ ಅಂತ. ಆಮೇಲೆ ಮನೆಗ್ ಬಂದ್ಮೇಲೆ ಅವರು ಪ್ರಾಮಿಸ್ ಮಾಡಿ ಇದ್ದು ಜೀವನದಲ್ಲಿ ಸುಳ್ಳು ಹೇಳೋದಿಲ್ಲ, ಏನಾದ್ರೂ ತಾವು ಬದುಕಿಂದ ಪರಿಸ್ಥಿತಿ ಆದ್ರೆ ಪರವಾಗಿಲ್ಲ, ಇಲ್ಲದೆ ಸುಮ್ಮನೆ ಸುಳ್ಳು ಹೇಳೋಗಿಲ್ಲ ಅಂತ. ಸೊ ಐ ಥಿಂಕ್ ಸ್ವಲ್ಪ ಕಷ್ಟ ನಮ್ಗಳಿಗೆ ಸುಳ್ಳು ಹೇಳೋದು, ಅದೇ ತುಂಬಾ ಇನ್ಫ್ಲುಯೆನ್ಸ್, ಸ್ಟ್ರಾಂಗ್ ಇನ್ಫ್ಲುಯೆನ್ಸ್. ಬಯಸ್ಕೊಂಡಿದ್ದೇನಾದ್ರು ಇದೆಯಾ ಅಮ್ಮನ ಹತ್ರ? ಅವ್ರಿಗೆ ಬೇರೆಯವ್ರ ಮೇಲೆ ಕೋಪ ಬಂದಾಗ ನಾನು ತಕ್ಷಣ ಪಕ್ಕದಲ್ಲೇ ಇರ್ತಿದ್ದೆ. ಅವಾಗ್ಲೂ ಫುಲ್ ಸಪೋರ್ಟ್ ನನಗೆ ಯಾವ್ದೋ ಒಂದು ವಿಚಾರಕ್ಕೆ. ಸೊ ಹೊಡೆದ್ ಬಿಡೋರು, ಆಮೇಲೆ ಆಫೀಸ್ ಹೋಗ್ಬಿಟ್ಟು ಹತ್ಕೊಂಡು ಫೋನ್ ಮಾಡೋರು, ಇಲ್ಲ ಕಾಗದ ಬರೆಯೋರು. ನಾನು ನಿನ್ ಮೇಲೆಲ್ಲ ಕೋಪ, ಅದು ಅವ್ರ ಮೇಲೆ, ಅದಕ್ಕೆ ಪಟ್ ಅಂತ ಹೇಳ್ಬಿಟ್ಟೆ ಅಂತ. ನಾನು ಒಂದ್ಸತಿ ಪ್ರಕಾಶ್ಗೆ ಹೊಡೆದ್ಬಿಟ್ಟಿದ್ದೆ, ಅವನು ಹಾಸ್ಪಿಟ್ಲಿಂದ ಬಂದಿದ್ದ. ಅವಾಗ ಅವ್ನಿಗೇನೋ ಕೋಪಕ್ಕೆ ಇವ್ರನ್ನೆಲ್ಲ ನಾನ್ ನೋಡ್ಕೋಬೇಕಾಯ್ತು. ಅವರೆಲ್ಲೋ ಪ್ರದೀಪಿ ಡೆಲಿವರಿಗೆ ಅವರೆಲ್ಲೋ ಇದ್ರು. ಸೊ ಅವ್ನ ತೊಡೆ ಮೇಲೆ ನಾನು ಹೊಡೆದ್ಬಿಟ್ಟಿದ್ದೆ. ಬಂದ್ಮೇಲೆ ಅವ್ರು ನಂಗೆ ಹೇಳಿದ್ರು, ನನ್ ಮಕ್ಕಳನ್ನ ನೀನ್ ನೋಡ್ಕೋತಿದ್ಯಾ, ಆದ್ರೆ ನೀನ್ ಕೈ ಎತ್ತೋ ಹೋಗಿಲ್ಲ, ನನ್ ಮಕ್ಕಳ ಮೇಲೆ ನೀನ್ ಕೈ ಎತ್ತೋಗಿಲ್ಲ. ಅದು ನಮ್ಮ ಅಪ್ಪಂಗೆ ಹೇಳಿದ್ರು. ನಮ್ಮ ಅಪ್ಪಂಗೆ, ನೀವು ಅವನ್ನ ಮಕ್ಕಳಿಗೆ ನೀವು ಹೊಡಿಯೋಂಗಿಲ್ಲ, ನನ್ನ ಮಕ್ಕಳು ಕೊಡೋದ್ರೆ ಇಲ್ಲ ದೇರ್ ಫಸ್ಟ್ ಮೈ ಚಿಲ್ಡ್ರನ್. ಈಗ ಮನೆ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ ಭಾರ್ಗವಿ ನಾರಾಯಣ್ ಅವರು. ನಮಸ್ಕಾರ ಅಮ್ಮ. ಓಕೆ ಆಗಲಿ. ರಾಮನಾಥ್ ಅವರೇ,
ಅವರು ಈ ಕಿವಿ ಪುಸ್ತಕದ ಬಗ್ಗೆ, ಪುಸ್ತಕದಲ್ಲಿರೋ ಯಾವ್ದಾದ್ರು ವಿಷಯದ ಬಗ್ಗೆ ನಿಮಗೆ ತುಂಬ ಆಪ್ತ ಅಂತ ಅನಿಸಿದ್ದು, ಏನಾದ್ರು ಹೇಳಬೇಕು ಅನ್ಸೋದು? ಆ್ಯಸ್ ಇಟ್ ವರ್ ಒಂದು ಇನ್ಸಿಡೆಂಟು ಅಂತ ತಗೊಳ್ಳಿಕ್ಕೆ ಕಷ್ಟ ನನಗೆ. ಹ್ಞೂ ಅವರ ಕೈಲಾಸಂದನ್ನು ಎಷ್ಟು ಸೊಗಸಾಗಿ ಅದನ್ನು ಆ ತನ್ಮಯತೆಯಿಂದ ತಗೊಳ್ಳೋವಂಥದ್ದು. ಮತ್ತು ಕೈಲಾಸಂ ನಾಟಕಗಳನ್ನು ನೀವು ಪ್ರೆಸೆಂಟ್ ಮಾಡಬೇಕಾದ್ರೆ ಆ ಡೈಲಾಗ್ ಡೆಲಿವರಿನೇ ಸಿಕ್ಕಾಪಟ್ಟೆ ಕಷ್ಟ. ಅದನ್ನು ಓದೋವಂಥದ್ದು ಕಷ್ಟ, ಅದನ್ನು ಡೆಲಿವರಿ ಮಾಡೋವಂಥದ್ದು ಕಷ್ಟ. ಅದನ್ನು ಸರಾಗವಾಗಿ ತಗೊಳ್ತಾ ಇದ್ರು ಅವರು. ಅದರಿಂದ ಹಿಡಿದು ಅವರು ಕೆಲವು ಟಫೆಸ್ಟ್ ಡಿಸಿಷನ್ಸ್ ಇನ್ ಹರ್ ಲೈಫ್ ತಗೋಬೇಕಾದಾಗ ಅದು ಎವ್ರಿಡೇ ಮ್ಯಾಟರ್ ಅನ್ನೋ ಥರ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ತುಂಬ ಕಷ್ಟ ಆಗುವಂತಹದ್ದು ಅಥವಾ ಇದನ್ನು ಎದುರಿಸೋಕ್ಕೆ ಆಗಲ್ಲ ಅನ್ನುವಂಥದ್ದು ಆ ಥರ ಏನು ಅವರು ಪ್ರೊಜೆಕ್ಟ್ ಮಾಡಿರೋದು ಬರ್ದಿರುವಂತಹ ರೀತಿ ಓವರಾಲ್ ಅಪ್ರೋಚ್ ಅಲ್ಲಿ ಯಾವುದು ಕಷ್ಟ ಅಂತ ಅನ್ಸಲ್ಲ. ಇಟ್ಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಲ್ಲ, ಇಟ್ ಜಸ್ಟ್ ಹ್ಯಾಪನ್ಸ್ ಇನ್ ಲೈಫ್ ಅನ್ನೋ ಥರ ಬರ್ಕೊಂಡು ಹೋಗಿದ್ದಾರೆ. ನನಗೆ ಭಾಳ ಇಷ್ಟ ಆಗಿದ್ದು ಅವ್ರ ಬರವಣಿಗೆ ಶೈಲಿ. ಇಟ್ ಈಸ್ ಆಸ್ ದೋ ಶಿ ಈಸ್ ಕನ್ವರ್ಸಿಂಗ್ ವಿತ್ ಯು. ಏನಾಗೋಯ್ತು ಗೊತ್ತಾ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ರೀತಿಯಲ್ಲೇ ಬಂದ್ಕೊಂಡು ಹೋಗುತ್ತೆ. ಈವನ್ ಅವ್ರ ಮದುವೆ ಇನ್ಸಿಡೆಂಟನ್ನೇ ಆಗಲಿ, ಆ ಎದುರುಗಡೆ ಮನೇಲಿದ್ರು ನಾನು ನೋಡ್ತಾ ಇದ್ದೆ ಆ ಹುಡುಗನ ಅಂತ ಅನ್ನುವಂಥದ್ದಾಗಲಿ, ಈ ಎಲ್ಲೂ ಯಾವುದೇ ಆಸ್ಪೆಕ್ಟ್ ತಗೊಳ್ಳಿ ನೀವು. ಅಥವಾ ಆಗಲೇ ಅವ್ರು ಹೇಳ್ತಾ ಇದ್ದಾಗೆ ಮಧ್ಯರಾತ್ರಿ ನಡ್ಕೊಂಬರ್ಬೇಕಾದ್ರೂ ಕೂಡ ದ ವೇ ಶಿ ಯೂಸ್ ಟು ಕ್ಯಾರಿ ಹರ್ ಸೆಲ್ಫ್. ಆ್ಯಂಡ್ ಓವರ್ ಆಲ್ ನೀವು ಆ ಪಿಕ್ಚರ್ ತೊಗೊಂಡ್ರೆ ಹೇಳ್ದಂಗೆ ಫೆಮಿನಿಸ್ಟ್ ಅಥವಾ ಫೆಮಿನಿಸಮ್ ಅನ್ನೋ ಪದನೇ ಇನ್ನೂ ಬಳಕೆಯಲ್ಲಿಲ್ಲದ ಇದ್ದ ಕಾಲದಲ್ಲಿ ಅದು ಇಂಡಿಪೆಂಡೆಂಟ್ ಥಿಂಕಿಂಗ್ ವುಮನ್ ಅಂತ ಅವರು ಪದಕ್ಕೆ ಕಾಯದೆ ಪದವನ್ನು ಇರಿಸಿದರು. ನಾನು ನಮಸ್ಕಾರ ಅಮ್ಮ. ಮತ್ತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಭಾರ್ಗವಿ ನಾರಾಯಣ್ ಅವರು. ಅಮ್ಮ ನಮಸ್ಕಾರ. ಹಲೋ. ಹಾ, ಬಂತು ಧ್ವನಿ ಈಗ. ಇದು ನಿಮ್ಮ ಪುಸ್ತಕದಲ್ಲಿ ನಾವು ಕೇಳೋ ಧ್ವನಿ. ಪುಸ್ತಕ ಓದ್ತಾ ಇದ್ರೆ ನಿಮ್ ಧ್ವನಿ ಕೇಳ್ತಾ ಇರುತ್ತೆ ನಮಗೆ. ಕೇಳಿಸ್ತಿಲ್ವಾ ನಿಮ್ಗೆ? ಕೇಳಿಸ್ತಾ ಇದೆ, ಫಸ್ಟ್ ಕ್ಲಾಸ್. ನಿಮ್ಮ ಆತ್ಮಕಥೆ ಈಗ ಇನ್ನೊಬ್ಬರು ಧ್ವನಿನಲ್ಲಿ ಬರ್ತಾ ಇದೆ ಅಮ್ಮ. ಕೇಳಿಸ್ಕೊಂಡ್ರ ಅದನ್ನೇನಾರು? ಕೇಳಿಸ್ತಾ ಇದೆ. ಇಲ್ಲ, ಅವ್ರಿಗೆ ಕೇಳಿಸ್ತಿಲ್ಲ ಸರಿಯಾಗಿ. ತುಂಬ ಸಂತೋಷ ಅಮ್ಮ, ತಮ್ಮ ಜೊತೆ ಮಾತಾಡಿದ್ದು ಖುಷಿ ಆಯಿತು. ತಮ್ಮ ಆಡಿಯೋ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಇದು ಎಲ್ಲರೂ ಕೇಳಬೇಕು, ಎಲ್ಲರೂ ಓದಬೇಕು ನಿಮ್ಮ ಪುಸ್ತಕನ ಅಂತ ಅದು ನಮ್ಮ ಆಶಯ. ಎಲ್ರೂ ತಲುಪತ್ತೆ ಈ ಪುಸ್ತಕ. ನೀವು ನಮ್ಮ ಜೊತೆನೇ ಹೀಗೆ ಇನ್ನೂ ಅನೇಕ ಕಾಲ ಇದ್ದು ಸ್ಫೂರ್ತಿಯಾಗಿರಬೇಕು ನಮಗೆ. ನೀವು ಇನ್ನೊಂದು ವಾಲ್ಯೂಮ್ 2 ಒಂದು ಬರಿಬೇಕಮ್ಮ ನೀವು. ಆತ್ಮಕಥೆಯ ನಾನು ಭಾರ್ಗವಿ ವಾಲ್ಯೂಮ್ 2 ಒಂದು ಬರಲಿ ಅಂತ ಕೇಳ್ತೀನಿ. ಫೈನಲಿ ಬಿಫೋರ್ ವಿ ವೈಂಡ್ ಅಪ್, ಜ್ಯೋತಿಯವರೊಬ್ಬರು ನಮಗೆ ಸಂಪರ್ಕಕ್ಕೆ ಬರಬೇಕಾಗಿತ್ತು. ಇದು ಧ್ವನಿ ಕೊಟ್ಟವರು ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸೋಣ. ಬಿಫೋರ್ ವಿ ವೈಂಡ್ ಅಪ್, ಏನಾದ್ರು ಹೇಳಲಿಕ್ಕಿದೆಯಾ ಫೈನಲ್ ವರ್ಡ್ ಆನ್ ದಿ ಬುಕ್? ನನಗೇನು, ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ತುಂಬ ಸತಿ ಹೇಳಿದ್ದೀರಾ, ರಾಮನಾಥ್ ಅವರು ಹೇಳಿದ್ರು. ಈ ಆತ್ಮಕಥೆಯ ರಿಜಿಸ್ಟರ್ ಇದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳೋದು ನಾನು ಅವರಿಗೆ. ನಾನೊಂದು ದೊಡ್ಡ ಕೃತಿಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬರದೇ ಇಲ್ಲ ಅವರು ಪಕ್ಕ ಕೂತ್ಕೊಂಡು ಯಾರ ಜೊತೆನೂ ಕಷ್ಟ ಸುಖ ಹಂಚ್ಕೊಳ್ತಾ ಇರೋದು ಬರೆದಿದ್ದಾರೆ. ಅದು ಬರಿಬೇಕು ಅಂತ ಅನ್ಸಿದ್ದು ಯಾಕೆ? ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ರ ಬರಿತೀನಿ ಅಂತ? ಅದು ನನಗೆ ಇದು ಇನ್ನು ಒಂದು ಏನಿಲ್ಲ ಅಂದರೂ ಮಿನಿಮಮ್ ಇದು ಪಬ್ಲಿಷ್ ಆಗೋಕ್ಕೆ ಮುಂಚೆ ಒಂದು 20 ವರ್ಷದಿಂದ ಬರಿತಾ ಇದ್ದಾರೆ ಇದನ್ನವರು. ಅಂದರೆ ಬರಿತೀನಿ ಅಂತ ಹೇಳೋದು ಬಿಟ್ಬಿಡೋದು. ನನಗೆ ಯಾವಾಗ ಹೇಳೋರು ನಾನು ಬರಿತೀನಿ ಅಂತ ಹೇಳೋರು, ಬಟ್ ಬಿಟ್ಬಿಡೋರು. ಒಂದು 17 ವರ್ಷ ಎಲ್ಲೆಲ್ಲೋ ಬರೆದು ಇಟ್ಕೊಂಡಿದ್ರು ಅವರದು. ಮತ್ತು ಅದನ್ನ ಪಬ್ಲಿಷ್ ಮಾಡೋಕ್ಕೆ ಲಾಯಕ್ ಅಂತ ಅವ್ರ ತಲೆಯಲ್ಲಿ ಏನಿರಲಿಲ್ಲ. ಅದು ಬರೆದು ಒಂದೇ ಒಂದು ಮ್ಯಾನ್ಯುಸ್ಕ್ರಿಪ್ಟ್ ಇಟ್ಟಿದ್ರು ಓಕೆ ಇರ್ತಿತ್ತು ಅವ್ರಿಗೆ. ನೋಡಿ, ರಾಮನಾಥ್ ಅವರು ಹೇಳಿದಾಗ ಅವ್ರ ಬರವಣಿಗೆ ಶೈಲಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದರು. ನಿಮಗೆ ಆಶ್ಚರ್ಯ ಆಯಿತು ಅವ್ರ ಬರವಣಿಗೆ ನೋಡಿ, ಅಥವಾ ಬರವಣಿಗೆ ನಿಮಗೆ ನೋಡಿದ್ರ ಮುಂಚೆ? ಇಲ್ಲ, ಅವ್ರು ಹಾಗೆ ಅವ್ರು ಏನೇನೋ ಅವ್ರು ನಾಟಕ ಬರೆದಿದ್ರು. ಒಂದು ಸತಿ ಭೂತಣ್ಣನ ಪೇಚಾಟ ಅಂತ ಕ್ಯಾಂಟಬರಿ ಟೇಲ್ಸಿಂದ ಒಂದು ಕಥೆನ ಅಡಾಪ್ಟ್ ಮಾಡಿ ಭೂತಣ್ಣನ ಪೇಚಾಟ ಅಂತ ಒಂದು ನಾಟಕ, ಮಕ್ಕಳು ನಾಟಕ ಬರೆದಿದ್ರು. ಅದಕ್ಕೆ ನ್ಯಾಷನಲ್ ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ಎಲ್ಲ ಬಂತು ಅದಕ್ಕೆ. ನಾನು ಮಾಡಿದ್ದೆ ಹಿಂದಿಂದ ಸ್ಕಿಟ್ ಅದೇನೇನೋ ಬರೆಯೋ. ಆಕಾಶವಾಣಿಗೆ ತುಂಬಾ ಬರಿತಾ ಇದ್ರು ಸಣ್ಣ ನಾಟಕಗಳು. ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಒಂದು ನಾಟಕ ಮಾಡಿದ್ದಾರೆ, ರೂಪಾಂತರ ಮಾಡಿದ್ದಾರೆ. ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಕಥೆಯನ್ನು ರೂಪಾಂತರ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ಅದೊಂದು, ಆಮೇಲೆ ಆಸ್ಕರ್ ವೈಲ್ಡ್ದೊಂದು, ಇಟ್ಸ್ ಒನ್ ಆಫ್ ದಿ ಫೈನೆಸ್ಟ್ ಡ್ರಾಮಾಸ್ ಐ ಹ್ಯಾವ್ ರೆಡ್ ಇನ್ ಕನ್ನಡ. ಭಾಳ ಚೆನ್ನಾಗಿದೆ. ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಮಾಡಿದ್ರ? ಅದಲ್ಲ, ಇಲ್ಲ ನಂಟು ಅದು ಹೀಗೂ ಉಂಟು.
ನಂಟು ಅದು ಅದು ನಮ್ಮ ಪಬ್ಲಿಕೇಶನ್ ಮೂಲಕನೇ ತಗೊಂಡ್ಬಂದ್ವಿ. ಅದರಲ್ಲಿ ಒಂದು ದೆವ್ವ ಇದೆ. ಆ ಥರದ ಕತೆ ಇನ್ಯಾವ language ಇಲ್ಲ. ಕ್ಯಾಂಟರ್ಬರೀಸ್ ಗೋಸ್ಟ್ ಅದು. ಕ್ಯಾಂಟರ್ಬರೀಸ್ ಗೋಸ್ಟ್, ಕ್ಯಾಂಟರ್ಬರೀಸ್ ಅದೇ ಭೂತಣ್ಣನ ಪೇಚ. ಹೌದು. ಏನಂತೆ ನನಗ ನಂಟು ಅದು ಹೀಗೆ ಅಲ್ಲ, ನಂಟು ಅದು ಹೀಗೆ ಉಂಟು ಪುಸ್ತಕದ ಹೆಸರು. ಹಾಂ, ಮುದ್ದಣ್ಣನ ಪೇಚಾಟ ಹೇಳಿದ್ರಿ. ಹೌದು ಭೂತಣ್ಣ, ಹೌದು ಕ್ಯಾಂಟರ್ಬರೀಸ್ ಗೋಸ್ಟ್. ಏನ್ ಚೆನ್ನಾಗಿದೆ ಗೊತ್ತಾ ಅದು. ಭೂತ ಕೂತ್ಕೊಂಡು ಅಳ್ತಾ ಇರುತ್ತೆ ಒಂದು ಜಾಗದಲ್ಲಿ. ಕ್ಯಾಂಟರ್ವಿಲ್ ಗೋಸ್ಟ್, ಕ್ಯಾಂಟರ್ಬರಿ ಟೇಲ್ಸ್ ಅಲ್ಲಿ ಕ್ಯಾಂಟರ್ವಿಲ್ ಗೋಸ್ಟ್. ಸುಜಾತ ಅವ್ರೇನೋ ಹೇಳ್ತಾ ಇದ್ದಾರೆ, ಹೇಳಿ ಸುಜಾತ ಅವರೇ. ಇಲ್ಲ, ಅದು ನಂಟು ಇದೆಯಲ್ಲ, ಅದು ಮೇರಿ ಅವ್ರು ತುಂಬಾ ಇನ್ಫ್ಲೂಯೆನ್ಸ್ ಆಗಿತ್ತು ಆ ನಾಟಕ ಇಂಗ್ಲಿಷ್ ಅಲ್ಲಿ. ಆ ಕ್ಯಾರೆಕ್ಟರ್ ನಂತರ ಅಂತ ಹೇಳೋರು, ಮೇರಿ ಕ್ಯಾರೆಕ್ಟರ್. ಹೌದು, ತುಂಬಾ ಅದನ್ನ ಇಷ್ಟ ನಂಟು ಅದು ಆ ಬುಕ್. ಯಾವಾಗ್ಲೂ ಹೇಳೋರು ಮೇರಿ ಈ ತರ ನಾನು. ಜಾನ್ ಕರ್ ಅಂತ ಒಬ್ರು ತುಂಬಾ ಫೇಮಸ್ ರೈಟರ್, ಬ್ರಾಡ್ವೇ ರೈಟರ್ ಅವರು. ಆ ಕಾಲದಲ್ಲಿ ಮೇರಿ ವೇರಿ ಒಂದು 8 ತಿಂಗಳು ಏನೋ ನಾನ್ ಸ್ಟಾಪ್ ಓಡಿತ್ತು ಬ್ರಾಡ್ವೇಲ್. ಅದು ತುಂಬಾ ಬಿಗ್ ಹಿಟ್ ಅದು. ಶಿ ವಾಸ್ ಬಿಗ್ ಅನ್ ಇಂಗ್ಲಿಷ್ ಲಿಟ್ರೇಚರ್. ವುಡೌಸ್ದು ತುಂಬ ಮುಂಚೆನೆ ಓದ್ತಾ ಇದ್ದೆ. ಇಂಗ್ಲಿಷ್ ಲಿಟ್ರೇಚರ್ ಚಿಂತಾಮಣಿ ನಿಮ್ಮ ಮಾವನಿಂದ ಬಂದಿದ್ದ ಅದು ಇನ್ಫ್ಲೂಯೆನ್ಸ್ ಅಂತ. ಅಂದ್ರೆ ನಮ್ಮ ಅವ್ರು ಹೇಳಕ್ ಮುಂಚೆನೆ ಹೋಗಿ ಇವರು ಮಹಾರಾಣೀಸ್ ಕಾಲೇಜಲ್ಲಿ ಓದಿದ್ರು ಇವರು ಅದನ್ನ ಫಸ್ಟ್. ಡ್ಯಾಮ್ಸೆಲ್ ಇನ್ ಡಿಸ್ಟ್ರೆಸ್ ನೋಡಿ. ನಂಗೆ ಚಿಕ್ಕ ವಯಸ್ಸಿಂದ ಈ ಕಥೆಗಳೆಲ್ಲ ಹೇಳಿದ್ದಾರೆ. ಈ ತರ ಪುಸ್ತಕ ಫಸ್ಟ್ ಓದಿದ್ದು ಅದೆಲ್ಲ ಕರೆಕ್ಟ್. ನನಗೆ ಲಿಟ್ರೇಚರ್ ಐಡಿಯಾ ಇಂಟ್ರೆಸ್ಟ್ ಬಂದಿರೋದೇ ಅವರಿಂದ. ಆಮೇಲೆ ವ್ಯಕ್ತಿ ಚಿತ್ರಗಳು ಅಂತ ಅವರು ನಾಕಂಡ ನನ್ನವರು ಅಂತ ಒಂದು ಬುಕ್ ಬರ್ತಿದ್ದಾರೆ. ಇದಾದ್ಮೇಲೆ ಬರ್ದಿದ್ದಾರೆ ಇನ್ನೊಂದು, ಅದಕ್ಕೂ ಏನೋ ಒಂದು ಅವಾರ್ಡ್ ಬಂತು. ಅದರಲ್ಲಿ ಎಲ್ಲ ಅಂದ್ರೆ ನಮ್ಮ ಸೋದರ ಮಾವ, ನಮ್ಮ ಅಜ್ಜಿ, ಇಬ್ರಜ್ಜಿರಿದ್ರು ನಮ್ಮ ಜೊತೆ. ನಮ್ಮ ಅಜ್ಜಿ ಅವ್ರ ಸೋದರತ್ತೆ, ಅವ್ರ ಬಗ್ಗೆ, ನಮ್ಮ ತಾತ ಅಂದ್ರೆ ನಮ್ಮ ತಂದೆ ಅವ್ರ ಬಗ್ಗೆ ಎಲ್ಲ ಬರ್ತಿದ್ದಾರೆ. ಮತ್ತೆ ನಮ್ಮ ಮನೆ ಕೆಲ್ಸದವಳ ಬಗ್ಗೆ ಬರ್ತಿದ್ದಾಳೆ. ಆ ಥರ ಅಮ್ಮಯ್ಯಮ್ಮ ಹೇಗೆ ಅವಳು ಶಿ ವಾಸ್ ಸೋ ಪ್ರೊಟೆಕ್ಟಿವ್ ಅಬೌಟ್ ಅವರ್ ಹಸ್ಬೆಂಡ್ ಅಂತ. ತುಂಬಾ ಸಣ್ಣದ ವ್ಯಕ್ತಿ ಚಿತ್ರಗಳು, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ತಿದ್ದಾರೆ. ವೆರಿ ನೈಸ್. ಈಗಲೂ ಒಂದು ಬರೀತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಬರಿತೀನಿ ಅಂತ ಅವ್ರು ಆಕ್ಚುಲಿ ಇವಾಗ ಮಾತಾಡಕ್ ಆಗ್ಲಿಲ್ವಲ್ಲ, ಅವ್ರಿಗೆ ಮಾತಾಡೋದಕ್ಕೆ ಏನು ಕಷ್ಟ ಇಲ್ಲ. ಅಂದ್ರೆ ಮೊದಲಷ್ಟು ಸುಲಭ ಮಾತಾಡೋಕ್ಕಾಗಲ್ಲ, ಬಟ್ ಮಾತಾಡ್ತಾರೆ. ಅವ್ರಿಗೆ ಕಷ್ಟ ಆಗ್ತಾ ಇರೋದು ಅವ್ರಿಗೆ ಇಯರ್ಫೋನ್ ಇಟ್ಕೊಂಡು ಕೇಳಿಸ್ಕೋಬೇಕು ಅವರು. ನೀವು ವಾಲ್ಯೂಮ್ ಜಾಸ್ತಿ ಮಾಡಿ ಟಿವಿಲಿ ಹಾಕೊಳಕ್ಕಾಗಲ್ಲ ಅಲ್ವಾ, ಆಡಿಯೋ ಫೀಡ್ಬ್ಯಾಕ್ ಬರತ್ತಲ್ಲ. ಅದಕ್ಕೆ ಅವ್ರಿಗೆ ಟಿವಿ ನೋಡಕ್ ಆಗದೆ ಇರೋದು ಅವ್ರಿಗೆ ಕಷ್ಟ ಆಗಿದೆ. ಅದಕ್ಕಾಗಿ ಇಯರ್ಫೋನ್ ಹಾಕೊಂಡು ಎಲ್ಲ ರಗಳೆ. ಅದು ಎದುರುಗಡೆ ಕೂತ್ಕೊಂಡು ಮಾತಾಡೋದಕ್ಕೂ ಏನೋ ಸಿಗಿಸ್ಕೊಂಡು ಮಾತಾಡೋಕ್ಕೂ ತುಂಬಾ ವ್ಯತ್ಯಾಸ. ಇಲ್ದರೆ ಈಗಲೂ ನಿಮ್ಗೆ ಇವಾಗ ಹೆಂಗೆ ಇದರಲ್ಲಿ ಬರ್ದಿದಾರೋ ಆ ಥರನೇ ಮಾತಾಡಿರೋರು. ಯಾಕಂದ್ರೆ ಅವ್ರಿಗೆ ಏನೇ ಪೇಯ್ನ್ ಎಲ್ಲ ಇದ್ರು ಪಬ್ಲಿಕ್ಕಲ್ಲಿ ಮಾಡೋದು. ನಿಮ್ಗೊಂದು ಎಕ್ಸಾಂಪಲ್ ಲಾಸ್ಟ್ ಒಂದು ಹೇಳ್ತೀನಿ ನಾನು ನಿಮಗೆ. ಅವರು ಒಂದು ವರ್ಷ ಆಯ್ತಾ ಈಗ, ಅಕ್ಟೋಬರ್ 12 ಸುಮಾರು ಒಂದು ವರ್ಷದ ಹಿಂದೆ ಅವರು ರೂಮಲ್ಲಿ ಮಂಚದಿಂದ ತಿರುಗ್ತಾ ಹಿಪ್ ಫ್ರಾಕ್ಚರ್ ಆಗಿಬಿಟ್ಟಿತ್ತು. ಆಮೇಲೆ ತುಂಬ ಹೊತ್ತು ಪೇಯ್ನಲ್ಲಿ ಇದ್ರು, ಫ್ಯೂ ಅವರ್ಸ್. ದೆನ್ ವಿ ಕಾಲ್ಡ್ ಹಾಸ್ಪಿಟಲೈಸ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವ್ರ ಹಾಸ್ಪಿಟ್ಲಿಂದ ಆ್ಯಂಬುಲೆನ್ಸ್ ಬಂತು. ಆ ಹುಡುಗರು ಸ್ಟ್ರೆಚರ್ ತೊಗೊಂಡು ಒಳಗೆ ಬಂದರು. ಸ್ಟ್ರೆಚರ್ ತೊಗೊಂಡು ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ವಿ, ನಾವೆಲ್ಲ ಇದ್ವಿ ಮನೆಯಲ್ಲಿ. ಸ್ಟ್ರೆಚರ್ ತೊಗೊಂಡು ಒಳಗೆ ಬಂದರು. ಬಂದಾಗ ಆ ವಾಲ್ ಮೇಲೆ ಅವ್ರ ಫೋಟೋ ನೋಡಿದ್ರು ನಮ್ಮ ಅಮ್ಮಂದು. ನೀವಾದು ಅಂತ ಕೇಳಿದ್ರು. ಆಮೇಲೆ ಸುಧನ್ನ ನೋಡಿದ್ರು, ಆಮೇಲೆ ನನ್ನ ನೋಡಿದ್ರು. ಅವ್ರು ಎಕ್ಸೈಟ್ ಆಗ್ಬಿಟ್ರು, ಎಲ್ಲ ಸೆಲ್ಫಿ ಎಲ್ಲ ತಗೊಳಕ್ಕೆ ಶುರು ಮಾಡಿದ್ರು. ನಮ್ಮಮ್ಮ ಹಂಗೆ ಸ್ಟ್ರೆಚರಲ್ಲಿ ಅವ್ರು ಆಸ್ಪತ್ರೆಗೆ ಹೋಗ್ಬೇಕು, ಸ್ಟ್ರೆಚರಲ್ಲಿ ಇದ್ದಾರೆ. ಬಾಗಿಲ ಹತ್ರ ತೊಗೊಂಡಾಗ ನಿಲ್ಲಿಸ್ಬಿಟ್ಟು ನಾನು ಸೆಲ್ಫಿ ತೊಗೊಂಡ. ಸಾರಿ ಬಿಟ್ಟು ಇವ್ರ ಹತ್ರ ನನ್ನ ಹತ್ರ ತೊಗೊಂಡ. ಅವ್ರ ಹತ್ರ ಹೋಗ್ತಾರೆ ಸೆಲ್ಫಿ ತೊಗೊಳಕ್ಕೆ. ಅವರು ಸ್ವಲ್ಪ ಇರಪ್ಪ ಅಂದ್ಬಿಟ್ಟು ಕುಂಕುಮ ತರಿಸ್ಕೊಂಡ್ರು. ಕುಂಕುಮ ತಂದು ಇಡಿಸ್ಕೊಂಡ್ರು. ಕಾಲು ಬ್ಲೀಡ್ ಆಗ್ತಾ ಇದೆ ಇಡಿಸ್ಕೊಂಡ್ರು. ಮುಖ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸ್ಮೈಲ್ ಮಾಡಿ ತೆಗೆಸ್ಕೊಂಡ್ರು. ಅಂದ್ರೆ ಅದಕ್ಕೆ ಅವ್ರಿಗೆ ಏನಾದ್ರು ಗೊತ್ತಾಗಿದ್ರೆ, ನಮ್ಗೆ ಪಬ್ಲಿಕ್ ಗೊತ್ತಾಗ್ತಾ ಇದೆ, ಅವ್ರಿಗೆ ಕಷ್ಟ ಆಗ್ತದೆ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವರು. ಹಲೋ ಅಂತ ಹೇಳಿದ್ರೆ ಆ ಥರ ಮಾತಾಡಿರೋರು ಅವರು. ಆಕ್ಚುಲಿ ಕರೆಕ್ಟ್. ಇದು ನಮ್ಮ ಟೆಕ್ನಾಲಜಿ ಅವ್ರು ಕೇಳಿಸ್ತಾ ಇದೆ ಅಂತ ಹೇಳಿದ್ರಲ್ಲ, ಅದು ನಿಮ್ಗೆಲ್ಲ ಹೇಳ್ತಿರೋದು, ಮನೇಲಿ ಯಾರಿಗೂ ಹೇಳ್ತಾ ಇರೋದು. ಓಕೆ. ಈಗ ಜ್ಯೋತಿಯವರು ನಮ್ಮ ಜೊತೆ ಇದ್ದಾರೆ. ಈ ಪುಸ್ತಕಕ್ಕೆ ಧ್ವನಿಯಾಗಿರೋ ಜ್ಯೋತಿಯವರು. ಜ್ಯೋತಿಯವರೇ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಅಭಿನಂದನೆಗಳು. ನಾನು ಭಾರ್ಗವಿ ಪುಸ್ತಕಕ್ಕೆ ನೀವು ಧ್ವನಿಯಾಗಿದ್ದೀರಿ.
ನಿಮ್ಮ ಅನುಭವ ಹೇಳಿ. ಈ ಕಥೆ ಓದುವಾಗ ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಕಣ್ಣು ಮುಂದೆ ಯಾವ ಚಿತ್ರ ಬಂತು? ಸಾಕಷ್ಟು ಚಿತ್ರಗಳು ಬಂತು. ಅದಕ್ಕೂ ಮೊದಲು ನಾನು ನನ್ನ ವಿಷಯ ಸ್ಪಷ್ಟವಾಗಿ ಹೇಳಬೇಕು. ಅಲ್ಲಿ ಸರ್ ಇದ್ದಾರೆ, ಸುಧಾ ಮೇಡಮ್ ಇದ್ದಾರೆ, ಅವ್ರನ್ನೆಲ್ಲ ಪರ್ಸನಲ್ ಆಗಿ ಕೂಡ ಬೇರೆ ಬೇರೆ ಸಮಯದಲ್ಲಿ ಭೇಟಿ ಆಗಿದ್ದಿದೆ. ಅಣಕು ಸರ್ ಅವ್ರನ್ನಂತೂ ಸುಮಾರು ಸಲ ಭೇಟಿ ಮಾಡಿದೀವಿ. ಸರ್ ಬಂದು ನಮ್ಗೆ ಫೋನ್ ಮಾಡಿ ಕೇಳಿದ್ರು ಈ ತರದ್ ಒಂದು ಪುಸ್ತಕ. ಲಾಕ್ಡೌನ್ ಟೈಮ್ ಆಕ್ಚುಲಿ, ಎಲ್ಲ ಕಡೆ ಲಾಕ್ಡೌನ್, ಯಾರು ಎಲ್ಲೂ ಓಡಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಮ್ಗೆ ಒಂಥರ ಬೈ ಲಕ್ ಚಾನ್ಸ್ ಅಂತಾರಲ್ಲ ಹಂಗೆ ಇವ್ರು ಕಾಲ್ ಮಾಡಿ ಕೇಳಿದ್ರು ಇದೊಂದು ಬುಕ್ ನ ಆಡಿಯೋ ಬುಕ್ ಮಾಡಬಹುದಾ ಅಂತ. ನಾನು ಆಕ್ಚುಲಿ ಅವಾಗ ಸ್ವಲ್ಪ ಹೆಸಿಟೇಟ್ ಮಾಡ್ದೆ, ಇಲ್ಲ ಇವಾಗ ಸ್ಟುಡಿಯೋಗೆ ಹೋಗಕ್ಕೆಲ್ಲ ರಿಸ್ಕ್ ಇದೆ, ನಾನೆಲ್ಲ ಹೋಗಕ್ ಆಗಲ್ಲ ಅಂತ. ಸುಮ್ನೆ ಪುಸ್ತಕ ತಿರ್ವಾಕ ಸ್ಟಾರ್ಟ್ ಮಾಡಿದವಳು ಒಂದ್ ವೀಕ್ ನಾನೇ ಭಾರ್ಗವಿ ಆಗ್ಬಿಟ್ಟೆ. ಓದ್ತಾ ಓದ್ತಾ ಪ್ರತಿ ಹಂತದಲ್ಲೂ ಅಯ್ಯೋ ಏನೇನೆಲ್ಲ ನೋಡಿದಾರಪ್ಪ ಇವರು, ಅವಾಗ್ಲೇ ರೆಬೆಲ್ ರಾಣಿ ಒಂಥರ ತುಂಬಾ ಖುಷಿ ಅನ್ನಿಸ್ತು. ಓದ್ತಾ ಓದ್ತಾ ಹೇಗೆಲ್ಲ ಅವ್ರ ಜೀವನ ಪ್ರತಿ ಹಂತದಲ್ಲೂ ತಿರುವು ಪಡ್ಕೊಂಡಿದೆ ಅನ್ನೋದನ್ನ ಓದುವಾಗ ತುಂಬಾ ರೋಮಾಂಚನ ಆಯ್ತು. ತುಂಬಾ ಕಡೆ ಭಾವುಕಳಾಗಿದ್ದೀನಿ. ಎಷ್ಟೋ ಸರ್ತಿ ಒಂದೆರಡು ಚಾಪ್ಟರ್ಗಳನ್ನ ಆದ್ಮೇಲೆ ಸುಮಾರು ಅರ್ಧ ದಿನ ನಾನು ಬ್ರೇಕ್ ತಗೊಂಡಿದ್ದೀನಿ, ಯಾಕಂದ್ರೆ ಮನಸ್ಸಷ್ಟು ಭಾರವಾಗ್ತಾ ಇತ್ತು. ಪುಸ್ತಕನ ಸುಮ್ಮನೆ ಓದ್ಕೊಂಡು ಹೋಗೋದು ಬೇರೆ, ಇದಕ್ಕೆ ಧ್ವನಿ ಆಗ್ತಾ ಇದೆ. ನಾನೇ ಭಾರ್ಗವಿಯಾಗಿ ಇದನ್ನ ಮಾತಾಡ್ತಾ ಇದ್ದೆ ಅದು ಪ್ರತಿ ಹಂತದಲ್ಲೂ. ಸುಧಾಮರಿ ಅಂತ ಹೇಳುವಾಗ ಸುಧಾ ಮೇಡಮ್ ಜ್ಞಾಪಿಸ್ಕೊಳ್ಳೋದು, ಹಾಗೇನೆ ಪ್ರಕಾಶ್ ಸರ್ ಇರ್ಬೋದು, ಮತ್ತೆ ಸುಜಾತ ಅವರು ಅವ್ರ ಮನೆಗೆ ಗ್ರೀನ್ ರೂಮ್ ಅಂತ ಹೆಸರು ಕೊಟ್ರು ಅಂತ ಒಂದ್ ಸಂದರ್ಭದಲ್ಲಿ ಬರುತ್ತೆ. ಅದೆಲ್ಲ ಹೇಳುವಾಗ ಅವ್ರ ಮಕ್ಕಳ ಮಾತುಗೂ ಕೂಡ, ಅವರ ಎಕ್ಸ್ಪ್ರೆಷನ್ಗೂ ಕೂಡ ಎಷ್ಟು ಚೆನ್ನಾಗಿ ಸ್ಪೇಸ್ ಕೊಡ್ತಾ ಇದ್ರು, ಅವ್ರಿಗೂ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಅವರ ಭವಿಷ್ಯದಲ್ಲೂ ಕೂಡ ವೃತ್ತಿಲಿರ್ಬೋದು, ಪ್ರವೃತ್ತಿಲಿರ್ಬಹುದು, ವೈವಾಹಿಕ ಜೀವನದಲ್ಲಿರ್ಬೋದು, ಅವ್ರವ್ರ ನಿರ್ಧಾರ ಎಷ್ಟು ಚೆನ್ನಾಗಿ ಗೌರವಿಸ್ತಾ ಬಂದ್ರು. ತುಂಬಾನೇ ಎಲ್ಲೂ ತುಂಬಾ ಹೊಗಳ್ಕೊಂಡಿಲ್ಲ, ತುಂಬಾ ತೆಗೆಳ್ಕೊಂಡಿಲ್ಲ. ಎಷ್ಟೋ ಕಡೆ ಅವ್ರನ್ನ ಜೋಕ್ ಮಾಡ್ಕೊಂಡಿದ್ದಾರೆ. ಅವ್ರ ಬರವಣಿಗೆ ದಾಟಿ ಹೇಗಿದೆ ಅಂದ್ರೆ ಯಾರ್ದೋ ಕಥೆನ ತಾವು ಹೇಳೋ ತರ ಇದೆ. ಒಂದ್ ಕಾದಂಬರಿ ಬರೆದ್ರೆ ಹೇಗಿರೋ ಆಗಿದೆ, ಆದ್ರೆ ತಮ್ಮದೇ ಕತೆ ಹೇಳ್ತಿದ್ದಾರೆ. ತುಂಬಾ ಸರ್ತಿ ಈ ಆತ್ಮಕಥೆ ಹೇಗಿರುತ್ತೆ ಅಂದ್ರೆ ಪಾಸಿಟಿವ್ ಸೈಡ್ ಆಫ್ ಮೀ ಅಂತ ಹೇಳೋದೇ ಜಾಸ್ತಿ. ನಾನ್ ಹೀಗಿರ್ಬೇಕಿತ್ತು ಅಥವಾ ನಾ ಹೀಗಿದ್ದೆ, ಅಥವಾ ನನ್ ಸುತ್ತ ಇದ್ದವರು ಹೀಗಿರ್ಲಿಲ್ಲ, ಈ ತರ. ಇಲ್ಲಿ ಹಾಗಿಲ್ಲ. ಅವ್ರ ಬಗ್ಗೆ ಅವರೇ ಜೋಕ್ ಮಾಡ್ಕೊಳ್ತಾರೆ, ಅವ್ರ ಬಗ್ಗೆ ಅವರೇ ಲೇವಟಿ ಮಾಡ್ಕೊಳ್ತಾರೆ. ಅವ್ರ ಹಸ್ಬೆಂಡ್ ಆವಯ್ಯ ಅಂತ ಹೇಳೋದು, ಕಿತಾಪತಿ ಬುದ್ಧಿ ಅಂತ ಬೈಯೋದು ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಕೂಡ ಇದು ತುಂಬಾ ಜಾಸ್ತಿ ಆಯ್ತು, ಈ ವಿಷಯ ಬೇಕಿರ್ಲಿಲ್ಲ ಅಂತೆಲ್ಲ ಅನ್ಸೋದೇ ಇಲ್ಲ. ಲೈಫ್ ನಲ್ಲಿ ಸಿಹಿ ಕಹಿ ಎರಡಕ್ಕೂ ಈಕ್ವಲ್ ಆಗಿ ಪೋರ್ಷನ್ ಕೊಟ್ಟು ಅದನ್ನ ಪುಸ್ತಕದಲ್ಲೂ ಕೂಡ ಎಕ್ಸ್ಕ್ಲೂಡ್ ಮಾಡ್ತೀರಾ ಬರ್ದಾರೆ. ತುಂಬಾ ಖುಷಿ ಪಟ್ಟಿದ್ದೆ ನಾನು. ಇಡೀ ಪುಸ್ತಕ ಒಮ್ಮೆ ಓದಿ ನಂತರ ರೆಕಾರ್ಡ್ ಮಾಡಿ ಮತ್ತೆ ಕೇಳಿ 3 ಹಂತದಲ್ಲೂ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಈ ಒಂದು ಆಪರ್ಚುನಿಟಿ ನನ್ನ ಸೌಭಾಗ್ಯ ಅಂತ ಹೇಳ್ಬೇಕು. ಈ ಪುಸ್ತಕದಲ್ಲಿ ನಿಮಗೆ ತುಂಬಾ ತಟ್ಟಿದ ಭಾಗ ಯಾವುದು? ಒಂದೆರಡು ಅಂತ ಹೇಳಕ್ಕಾಗಲ್ಲ, ಬಹಳಾನೇ ಇದೆ. ಅದ್ರಲ್ಲಿ ತುಂಬಾ ಜಾಸ್ತಿ ನಾನು ಖುಷಿ ಪಟ್ಟಿದ್ ವಿಷಯ ಅಂತಂದ್ರೆ, ಅವರು ಕಾಲೇಜ್ ನಲ್ಲಿ ಅವ್ರ ಲೆಕ್ಚರರ್ ಏನೋ ಹೇಳಿದ್ರು ಅಂತ ಊರಗ್ಲ ತುಂಬಾ ಇಟ್ಕೊಂಡು ನಾಳೆಯಿಂದ ಬರ್ತೀನಿ ನೋಡು ಅಂತ ಚಾಲೆಂಜ್ ಮಾಡಿದ್ದು. ಅದಾದ ನಂತರ ಅವ್ರು ಹಾಗೇನೆ ಅವ್ರ ಇಡೀ ಕಾಲೇಜ್ ಲೈಫ್ ಅಲ್ಲಿ ನಡ್ಕೊಂಡಿದ್ದು. ಆಮೇಲೆ ಅವ್ರ ಫ್ರೆಂಡ್ಸ್ ಜೊತೆನಲ್ಲಿ ಅವ್ರು ಮಾತಾಡ್ತಾ ಇದ್ದಿದ್ ರೀತಿ, ಭಾರ್ಗವಿ ಇದ್ದಾಳ, ಅವಳಿದ್ರೆ ಸಾಕು, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ರಾತ್ರಿ ಬರ್ತಾರೆ ಮನೆಗೆ ಅನ್ನೋ ತರ. ಅದು ನಂಗೆ ತುಂಬಾ ಖುಷಿ ಅನಿಸ್ತು. ಮತ್ತೆ ಅವ್ರ ಮದುವೆ ಸಮಯದಲ್ಲೂ ಅಷ್ಟೇನೆ, ಅವ್ರಿಗೆ ಹೇಳ್ದಿರ ಕೇಳ್ದಿರ ಅವರು ಅನೌನ್ಸ್ ಮಾಡ್ಬಿಡ್ತಾರೆ ಅವ್ರ ಮನೆಗೆ ಹೋದಾಗ, ನಾನು ಭಾರ್ಗವಿ ಮದ್ವೆ ಆಗ್ತಾ ಇದ್ದೀನಿ ಅಂತ. ಅವ್ರಿಗೆ ಶಾಕ್ ಆಗುತ್ತೆ, ನಾನು ಇನ್ನೂ ಒಪ್ಕೊಂಡೇ ಇಲ್ಲ, ಆಗ್ಲೇ ಇವ್ರೆಲ್ರಿಗೂ ಹೇಳ್ಬಿಟ್ರಲ್ಲ ಅಂತ. ಕೊನೆಯಲ್ಲಿ ಅನುಬಂಧ ಅಂತ ಇದೆ, ಅದರಲ್ಲಿ ನಾಣಿ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವ್ರ ಮದ್ವೆ ವಿಷಯ. ಅದನ್ನ ಓದಿದಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಏನಾಯ್ತು ಅವಾಗ ಅಂತ. ಜಾಸ್ತಿ ಟೈಮ್ ಕೊಟ್ಟಿದ್ರೆ ಕೈ ಕೊಡೋದೇ ಗ್ಯಾರಂಟಿ ಅಂತಾನೆ ಅವರು ಡಿಸೈಡ್ ಮಾಡಿನೇ ಈ ತರ ಪ್ಲಾನ್ ಮಾಡಿದ್ದೆ ಅಂತ ಹೇಳ್ಕೊಳ್ತಾರೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಂತ ಸಂದರ್ಭ. ಸೊ ಭಾರ್ಗವಿಯವರ ಕಥೆಯೇ ಒಂದು ಸ್ಫೂರ್ತಿ ಅಂತ. ಹಲೋ, ಭಾರ್ಗವಿಯವರ ಕಥೆನೇ ಒಂದು ಇನ್ಸ್ಪಿರೇಷನ್ ಆಗಿ ತಗೋಬಹುದಲ್ವಾ? ಒಂದು ಇನ್ಸ್ಪಿರೇಷನ್ ಅನ್ಸುತ್ತೆ. ಖಂಡಿತವಾಗ್ಲೂ. ಯಾಕಂದ್ರೆ ಅವರು ನೀವು ಅವಾಗಲೇ ಮಾತಾಡ್ತಾ ಹೇಳಿದ್ರಿ, ಅವರು ಸ್ವಾತಂತ್ರ್ಯ ಪೂರ್ವದಿಂದ ಟೆಕ್ನಾಲಜಿ ಯುಗದವರೆಗೂ ಪ್ರತಿ ಹಂತಾನು ಕಣ್ಣಾರೆ ನೋಡಿ ಅದನ್ನ ದಾಖಲಿಸ್ತಾ ಬಂದಿದ್ದಾರೆ. ಈ ಕಥೆ ಯಾಕೆ ಓದ್ಬೇಕು ಅಂತ ನನ್ನ ಕೇಳಿದ್ರೆ ನಾನು ಸಾಕಷ್ಟು ಕಾರಣ ಕೊಡಬಲ್ಲೆ. ಒಂದು, ಹಳೆ ಬೆಂಗಳೂರು ಹೇಗಿತ್ತು, ಬದಲಾದ ಬೆಂಗಳೂರಿನಲ್ಲಿ ಅವ್ರು ನೋಡಿದ ಬದಲಾವಣೆ ಏನು ಅಂತ ಗೊತ್ತಾಗತ್ತೆ. ಟೆಕ್ನಾಲಜಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋರು ಅಮೆರಿಕ ಪ್ರವಾಸ ಮಾಡಿದ್ರೆ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ. ಅವರು ಫೇಮಸ್ ಆಗಿದಂತಹ ಮುಕ್ತ ಅಜ್ಜಿ ಅನ್ನೋ ಹೆಸರು ಎಷ್ಟು ಚೆನ್ನಾಗಿ ಅವ್ರಿಗೆ ಸಹಾಯ ಮಾಡ್ತು ಅಂತ ಗೊತ್ತಾಗತ್ತೆ. ಜೊತೆಗೆ ಸ್ನೇಹ, ಸಂಬಂಧ ಎಲ್ಲವೂ ಕೂಡ ಒಂದ್ ಹಂತದ ನಂತರ ನಮ್ ಕೈ ಬಿಡೋ ಅಂತದ್ದೇ, ಅದಕ್ಕೆ ನೀವು ತಯಾರಾಗಿರ್ಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಹಾಗೆ ನೋಡಿದ್ರೆ ನಮ್ಮ ಇಡೀ ಜೀವನದ ಪಾಠ ಈ ಪುಸ್ತಕದಲ್ಲಿ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಅಭಿನಂದನೆಗಳು ಮತ್ತೊಂದು ಸಲ. ಧ್ವನಿಧಾರೆ ಅನ್ನೋ ಒಂದು ಸಂಸ್ಥೆಯನ್ನು ಒಂದು 3-4 ಜನ ಸಾಹಿತ್ಯಾಸಕ್ತರು ಕಟ್ಟಿಕೊಂಡು ನಡೆಸ್ತಾ ಇದ್ದಾರೆ. ಆ ಧ್ವನಿಧಾರೆ ಸಂಸ್ಥೆಯ ಮೂಲಕ ಈ ಆಡಿಯೋ ಪುಸ್ತಕ ಹೊರಗೆ ಬಂದಿದೆ. ಅದನ್ನು ವಿವಿಡ್ ಲಿಪಿ
ಆ್ಯಪ್ನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಆಸಕ್ತರು ವಿವಿಡ್ ಲಿಪಿ ಅನ್ನೋ ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಆಡಿಯೋ ಪುಸ್ತಕವನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಭಾರ್ಗವಿ ನಿಜವಾಗ್ಲೂ ಸ್ಫೂರ್ತಿ ಪಡಿಬಹುದಾದಂಥ ಒಂದು ಕಥೆ. ಓದಿ, ಸ್ವಾತಂತ್ರ್ಯ ಪೂರ್ವದಿಂದ ಶುರುವಾಗಿ ಇವತ್ತಿನ ತನಕ ಬರುತ್ತೆ. ದಟ್ ಜರ್ನಿ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಜರ್ನಿ. ಓದಿ ಅಂತ ಹೇಳ್ತೀನಿ. ಫೈನಲಿ ಬಿಫೋರ್ ಐ ವೈಂಡ್ ಅಪ್, ಈಗ ಜ್ಯೋತಿಯವರು ಹೇಳ್ತಾ ಇದ್ರಿ ಪುಸ್ತಕನ ಯಾಕೆ ಎಲ್ಲರೂ ಓದಲೇಬೇಕು, ಆಡಿಯೋ ಅದರಿಂದ ಕೇಳಲೇಬೇಕು ಅಂತಂದರೆ ಅಂತೇಳಿ ಅವರ ಕಾರಣ ಹೇಳಿದರು. ನೀವು ಹೇಳಿ ಯಾಕೆ ಈಗ ನಾನು ಕೇಳಬೇಕು ಅಂದರೆ ಯಾಕೆ ಕೇಳಬೇಕು ಅಂತ ಅನ್ಸುತ್ತೆ? ವೈ ಇಸ್ ಇಟ್ ಇಂಪಾರ್ಟೆಂಟ್? ಯಾಕೆಂದರೆ ಅದರಲ್ಲಿ ನಿಮಗೆ ಕತೆಗಳು ಬರುತ್ತೆ, ಆದರೆ ನೀವು ಆ್ಯಕ್ಚುಲಿ ಸೂಕ್ಷ್ಮವಾಗಿ ನೋಡಿದ್ರೆ ಅದೊಂದು ಆ್ಯಟಿಟ್ಯೂಡ್, ಅದೊಂದು ಪರ್ಸೋನ. ಅಂದರೆ ಜೀವನನ ಹೇಗೆ ಎಷ್ಟೇ ಏನೇ ಆದರೂ ಸೆಲ್ಫ್ ಮಾಕರಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ವಿಚ್ ವಿ ಹ್ಯಾವ್ ಲಾಸ್ಟ್. ಐ ಫೀಲ್ ತುಂಬ ಸೀರಿಯಸ್ ಆಗಿ ತಗೋತೀವಿ ನಮ್ಮನ್ನು ನಾವು. ಸೊ ಇದರಲ್ಲಿ ಆ ಸೆಲ್ಫ್ ಮಾಕರಿ ಅನ್ನೋದನ್ನು ತುಂಬ ಚೆನ್ನಾಗಿ ಅವ್ರು ಹೇಳ್ದಂಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗೋ ಥ್ರೂ ಲೈಫ್. ಆ್ಯಂಡ್ ಆಲ್ಸೋ ನನಗೆ ಅಮ್ಮ ಹೇಳ್ತಾ ಇದ್ದಿದ್ದನ್ನು ನಾನು ಬುಕ್ಕಲ್ಲೂ ಕಂಡೆ. ಏನೇ ಬಂದರೂ ನಿಭಾಯಿಸ್ಕೊಂಡು ಹೋಗು, ನಗ್ ಬಿ ಚಿಯರ್ಫುಲ್, never show that ugly bitter side of you. You know, it's very important. ಜನದ ಜೊತೆ ಇರೋದು, ಜನದ ಜೊತೆ ಬೆರೆಯೋದು, ಹಾಗೆ ಕಷ್ಟಗಳನ್ನ ನಗ್ನಗ್ತಾ ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ, ದಟ್ ಇಸ್ ವಾಟ್ ಲೈಫ್ ಇಸ್ ಆಲ್ ಅಬೌಟ್. ನಾಟ್ ಗೆಟಿಂಗ್ ಬಾಗ್ ಡೌನ್ ಬೈ ಕಷ್ಟಗಳನ್ನ ತಲೆ ಮೇಲೆ ಹೇಳ್ಕೊಂಡು ಅಯ್ಯೋ ಇಷ್ಟೇನಾ ಜೀವನ ಅನ್ನೋ ಬದಲು ಅದನ್ನ ಸ್ವಾದಿಸು, ಲಿವ್ ಲೈಫ್ ಫುಲ್ಲಿ. ಹಂಗಿದ್ದಿದ್ರೆ ಅವರು ನಾಟಕ ಮಾಡೋಕ್ಕೆ ಆಗ್ತಿರಲಿಲ್ಲ. ಏನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಬಂದು ಮಗುನ ಅಮ್ಮನ ಮನೆಯಿಂದ ಕರ್ಕೊಂಡು ಬಂದು ನಾಟಕಕ್ಕೆ ಹೋಗಿ ರಿಹರ್ಸಲ್ ಮುಗಿಸ್ಕೊಂಡು 10:30 ಬಂದು ಮತ್ತೆ ಬೆಳಗ್ಗೆ ಆಫೀಸ್ಗೆ ಹೋಗು. ಇವತ್ತುವರೆಗೂ ಹಬ್ಬ ಹರಿದಿನ ಅಂದರೆ ಅಷ್ಟೇ ಹುಮ್ಮಸ್ಸು. ಅವ್ರಿಗೆ ಹೇಳೋಕ್ಕಾಗುತ್ತೋ ಇಲ್ವೋ ಅಷ್ಟೇ ಹುಮ್ಮಸ್ಸು. ಅವ್ರಾಗೆ ಫೋನ್ ಮಾಡ್ತಾರೆ, ಬರ್ತಿದ್ಯಾ ಅಲ್ವಾ ಮನೆಗೆ, ಎಲ್ಲರನ್ನೂ ಕರ್ಕೊಂಡು ಬಾ. ಇವತ್ತುವರೆಗೂ ಎಲ್ಲರನ್ನೂ ಸೇರಿಸಿ ಸಂತೋಷವಾಗಿ ಇರುವಂಥ ಒಂದು ಮನೋಭಾವನ ಅವರು ಬೆಳೆಸ್ಕೊಂಡಿದ್ರು, ಇಟ್ಕೊಂಡಿದ್ದಾರೆ, ನಮಗೂ ಹೇಳ್ಕೊಟ್ಟಿದ್ದಾರೆ. ಲವ್ ಫಾರ್ ಲೈಫ್. ಪ್ರಕಾಶ್ ಅವರೇ, ಒನ್ ರೀಸನ್ ಯಾಕೆ ಓದಬೇಕಿದ್ನ, ಯಾಕೆ ಕೇಳಬೇಕಿದ್ನ? ಒಂದೇ ಒಂದು ಕಾರಣ ಕೊಡಬೇಕು ಅಂದರೆ, ಕತೆ ಅವ್ರದ್ದು ಬರ್ಕೊಂಡಿರೋದು ಒಂದು ಆ ಉದ್ದೇಶ ಇದೆ. ಆದರೆ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಅದು ಉದ್ದೇಶ ಇಲ್ಲದೇನೆ ಇನ್ನೊಂದು ಪರ್ಪಸ್ಸನ್ನು ಅದನ್ನ ಸರ್ವ್ ಮಾಡಿದ್ದು. ಅದೇನೆಂದರೆ ಬೆಂಗಳೂರಿನ ಒಂದು ಇತಿಹಾಸ, ಕರೆಕ್ಟ್, ಬೆಂಗಳೂರಿನ ಆ ಕಾಲಘಟ್ಟದ ಇತಿಹಾಸವನ್ನು, ಬೇರೆ ಬೇರೆ ಕಾಲಘಟ್ಟದ ಇತಿಹಾಸನ ದಾಖಲೆ ಮಾಡ್ತಾ ಹೋದಂಗೆ ಆಗುತ್ತದು. ತುಂಬ ಅಪರೂಪ ಅಂತ ಹೇಳ್ತೀನಿ. ಅಂದರೆ ಎಲ್ಲರೂ ಕತೆಗಳನ್ನ, ಆತ್ಮಚರಿತ್ರೆಗಳನ್ನ ಅಥವಾ ಲೈಫ್ ಸ್ಟೋರಿ ಅವ್ರು ಬರ್ಕೊಂಡಿದ್ದಾಗ ಅವರ ಹಳ್ಳಿಲಿ ಹುಟ್ಟಿದ್ದು ಅದರ ನೆನಪು ಹೆಚ್ಚಿರುತ್ತೆ. ಆಮೇಲೆ ಬಂದು ತುಂಬ ಜನ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ, ಆದರೆ ಅವ್ರು ಬೆಂಗಳೂರಿನ ಅನುಭವವನ್ನು ಅಷ್ಟಾಗಿ ದಾಖಲಿಸಿರೋದಿಲ್ಲ ಅಲ್ವಾ. ಅವರು ಅದನ್ನು ಮಾಡಿದಾರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಒಂದು ಆ ಕಾಲದ ಬಸವನಗುಡಿ, ನ್ಯಾಷನಲ್ ಕಾಲೇಜು, ವಿದ್ಯಾ ಕಾಲೇಜು, ಆಚಾರ್ಯ ಪಾಠಶಾಲಾ ಅವ್ರು ಬರೆದಿರೋದು ನೋಡಿ. ಕರೆಕ್ಟ್. ಎಲ್ಲ ಅದ್ರ ಸುತ್ತ ಆಲ್ಸೋ ರಂಗಭೂಮಿ ಅವ್ರು ಮಾಡ್ಕೊಂಡಿದ್ದ ಅವರ ಹವ್ಯಾಸದ ಸುತ್ತ ಕರೆಕ್ಟ್ ಅದರದ್ದೊಂದು ದಾಖಲೆ ಇದೆಯಲ್ಲ. ನಮಗೆ ಈ ಒಫಿಷಿಯಲ್ ಹಿಸ್ಟ್ರಿ ಇರುತ್ತೆ, ಕರೆಕ್ಟ್. ಭಾರತದಲ್ಲಿ ಒಫಿಷಿಯಲ್ ಹಿಸ್ಟ್ರಿ ಭಾಳ ಬೋರಿಂಗ್, ತೆಳು, ಮತ್ತೆ ಅದು ತುಂಬಾ ಸೂಪರ್ಫಿಷಿಯಲ್. ಅದು ಅಂದ್ರೆ ಪೊಲಿಟಿಕಲಿ ಕರೆಕ್ಟ್. ಅಕ್ಬರನ ಸಾಲ ಮರಗಳನ್ನು ನಡೆಸಿದ ಅಂತ ಹೇಳಿ ಧರ್ಮಛತ್ರಗಳನ್ನು ಕಟ್ಟಿಸಿದ. ಆದ್ರೆ ಈ ತರದೊಂದು ಬದುಕಿರುತ್ತಲ್ಲ, ಅದು ಎಷ್ಟೊಂದು ಅವ್ರು ಯಾರ್ಯಾರನ್ನ ಪರಿಚಯ ಮಾಡಿಸ್ಕೊಳ್ತಿದಾರೋ ಅವರೆಲ್ಲರದ್ದು ಕರೆಕ್ಟ್ ಕತೆ ಬರ್ತಲ್ಲ ಅದರಲ್ಲಿ. ಅದು ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಟು ದ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್. ನನಗೆ ಟ್ರಾವೆಲ್ ಇದೆಯಲ್ಲ, ಸ್ವಾತಂತ್ರ್ಯ ಪೂರ್ವದಿಂದ ಇವತ್ತಿನ ತನಕ ಬಂದಿರೋದು ನಿಜವಾಗ್ಲೂ ಒಂದು ಅದ್ಭುತವಾದ ಚಿತ್ರ ಕಟ್ಟಿಕೊಟ್ಟಿದ್ದಾರೆ ಅಂಥೇಳಿ. ರಾಮನಾಥರೇ, ಫೈನಲಿ ಇದನ್ನ ಓದಿ ಅಂತ ಯಾಕೆ ರೆಕಮೆಂಡ್ ಮಾಡ್ತೀರಿ? ಒಂದೆರಡು ಮುಖೇಶ್ ಹಾಡುಗಳ ಒಂದೊಂದು ಲೈನ್ಗಳ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೂಶಿಯಲಿ ಆತ್ಮಕಥೆಯನ್ನು ಬರ್ಕೊಂಡಾಗ ಅವ್ರು ಏನೇನು ಕಷ್ಟ ಕೊಟ್ಟರು ನೋಡೋದು ನಾವು 4 ಸೀರಿಯಲ್ಗಾಗುವಷ್ಟು ರೀತಿಯಲ್ಲಿ ಸುಭರಿ ಜೀವನ್ ಕಿ ರಾಹೆ ಅಂದ್ಕೊಂಡು ಹೋಗಿರ್ತಾರೆ. ಆದರೆ ಇವರು ಅದೇ ಮುಖೇಶ್ ಹಾಡುವಂತಹ ಇನ್ನೊಂದು ಹಾಡು, आज किसी की हार हुई है, आज किसी की जीत होगा वो खुशी के गीत. ಬ್ಯೂಟಿಫುಲ್. ರಾಜ್ ಕಪೂರ್ ಕಂಡ್ರೆ ತುಂಬ ಇಷ್ಟ. ರಾಜ್ ಕಪೂರ್ ಆ್ಯಕ್ಚುಲಿ ಒಂದ್ಸಲ ರಾಜ್ ಕಪೂರ್ನ ಅವರು ಸ್ಟುಡಿಯೋ ನೋಡೋಕೆ ಹೋಗಬೇಕು ಅಂತಂದಾಗ ನಿಮ್ಮ ತಂದೆಯವರೇ ಬೇಡ ನಮಗೆ ಅಂತಂದ್ರೆ, ಶಶಿ ಕಪೂರ್ ಅವರು ಮನೇಲಿದ್ದಾಗ ಬರ್ಕೊಂಡು ಎಲ್ರಿಗೂ ಸೀಟ್ ಬಂದಿತ್ತು ಅಂತ.
ಅವ್ರಿಗೆ ರಾಜ್ ಕಪೂರ್ ಕಂಡ್ರೆ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಅವ್ರ ಫೇವ್ರೆಟ್ ಫಿಲ್ಮ್ ಇದು ನರ್ಗಿಸ್ ರಾಜ್ ಕಪೂರ್ದು ಶ್ರೀ ಫಾರ್ 20. ನೋಡ್ತಿದ್ದಿದ್ದೆ ರಾಜ್ ಕಪೂರ್ ಸಿನಿಮಾಗಳು ಅಂತ ಅವ್ರು ಹೇಳಿರೋದು. ಒಂದ್ಸಲ ಅವಕಾಶ ಸಿಕ್ಕಿತ್ತಂತೆ ಶಶಿ ಕಪೂರ್ ಅವ್ರ ಮನೆಗೆ ಹೋದಾಗ ರಾಜ್ ಕಪೂರ್ ಅವ್ರನ್ನ ನೋಡೋದಕ್ಕೆ. ನಿಮ್ಮ ತಂದೆ ಬೇಡ ಅನ್ಬಿಟ್ರಂತೆ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸ್ಟುಡಿಯೋ ನೋಡೋದಕ್ಕೆ ಅಂತ. ಅವ್ರು ರಾಜ್ ಕಪೂರ್ ಅವ್ರ ಅತ್ತೆ ಮಾವ ಬಂದಿದ್ರು ನಮ್ಮ ಮನೆಗೆ, ಪಾರ್ಟಿ ಎಲ್ಲ ಆಗಿತ್ತು. ಅಂದ್ರೆ ಅವ್ರು ಬರಿಬೇಕು, ನೀವು ಹೇಳಿದ್ರೆ ಸೆಕೆಂಡ್ ವಾಲ್ಯೂಮ್ ಬರೀರಿ, Second volume ಬರಿಬೇಕಂದ್ರೆ ಆ ಥರ ಎಷ್ಟು ಬರಿಬೋದು ಗೊತ್ತಾ ಮನೇಲಿ. ಅದೇ ಶ್ರೀ ಫಾರ್ 20 ಒಂದು ಲೈನ್ ಬರುತ್ತೆ, ದಟ್ ಸಮ್ಸ್ ಅಪ್ ಹರ್ ಎಂಟೈರ್ ಲೈಫ್. ಚಲನಾ ಜೀವನ್ ಕಿ ಕಹಾನಿ ರುಕ್ನಾ ಮೌತ್ ಕಿ ನಿಶಾನಿ ಅಂತ. ಕರೆಕ್ಟ್ ಕರೆಕ್ಟ್. ಚಲನಾ ಜೀವನ್ ಕಿ ಕಹಾನಿ, ಅವ್ರು ಯಾವಾಗಲೂ ಆ ಜೀವನ್ ಕಿ ಕಹಾನಿ ಚಲನ ಆ ಮಟ್ಟದಲ್ಲೇ ಇಟ್ಕೊಂಡಿದ್ದಾರೆ. ದಟ್ ಇಸ್ ದ ಸ್ಪಿರಿಟ್. ಸುಜಾತ ಅವರೇ, ಫೈನಲ್ ವರ್ಡ್ ಟು ಯು. ಸಂಸಾರನ ನೋಡ್ಕೊಂಡು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತಾನು ಎಲ್ಲರಿಗೂ ಹೇಳ್ಕೊಟ್ಟು ತುಂಬಾ ಲಿಬರಲ್ ಆಗಿ ನಮ್ಮನ್ನೆಲ್ಲ ಬೆಳೆಸಿ ವ್ಯಾಲ್ಯೂಸ್ ಮನೇಲೇ ಆಗ್ಬೇಕು ಅನ್ನೋದನ್ನ ಪ್ರೂವ್ ಮಾಡಿದ್ರು ಅವರು. ನಿಜವಾಗ್ಲೂ ಎಲ್ಲಾ ಹೆಂಗಸ್ಗುನು ಅವ್ರೇನು ಫೆಮಿನಿಸಮ್ ಆಕ್ಟಿವಿಸ್ಟ್ ಏನಲ್ಲ, ಆದ್ರೆ ನಮ್ಗೆಲ್ಲ ಫುಲ್ ಲಿಬರ್ಟಿ ಕೊಟ್ರು, ನಮ್ಗೆ ಹೇಗ್ ಬೇಕೋ ಹಾಗೆ ಬದುಕಕ್ಕೆ ಬಿಟ್ರು, ಯಾವ್ದಕ್ಕೂ ಅರ್ಚನೆ ಮಾಡ್ಲಿಲ್ಲ. ಅಂಡ್ ಇವಾಗ ಸ್ವಲ್ಪ ಇದಕ್ಕೆಲ್ಲ ಏನೋದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗೆ ಹೊರಟೋಗ್ತಾರೆ, ಆದ್ರೆ ಅವ್ರು ಇಡೀ ಸಂಸಾರ 16 ಜನ ನಾವ್ ಇರ್ತಾ ಇದ್ವಿ ಮನೇಲಿ. ಅಷ್ಟಕ್ಕೂನು ಅವ್ರನ್ನ ಅಷ್ಟನ್ನು ನಿಭಾಯಿಸ್ಕೊಂಡು, ಜೊತೆಗೆ ಅವರು ಯಾವ್ದಕ್ಕೂನು ಏನಾದ್ರು ಅರ್ಚನೆ ಬಂದ್ರೆ ಅದಕ್ಕೂ ಫೈಟ್ ಮಾಡಿ, ಇಲ್ಲ ನಾನು ನಾಟಕದಲ್ಲಿ ಮಾಡ್ತೀನಿ, ಇಲ್ಲ ನಾನು ಬೇಗ ಬಂದು ನಾನು ರಂಗೋಲಿ ಹಾಕ್ತೀನಿ, ಹಬ್ಬಕ್ಕೆ ಏನ್ ತೊಂದರೆ ಆಗಲ್ಲ, ರಿಹರ್ಸಲ್ ಮಾಡ್ಕೊಂಬಂದ್ 11 ಗಂಟೆಲಿ ರಂಗೋಲಿ ಹಾಕೋದು, ಮಾನ್ಯ ದಿನ ಪೂಜೆಗೆಲ್ಲ ಅಣಿ ಮಾಡಿಡೋದು, ಅದ್ ನಾವೆಲ್ಲ ಕಾಯ್ತಾ ಇದೀವಿ. ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾ ಇದ್ದೆ ನಾನು. ಮಾವಿನ ಸೊಪ್ಪು ಎಲ್ಲ ತಂದು ರಾತ್ರಿ 11 ಗಂಟೆಗೆ ಅವರೇ ಬಂದು ರಂಗೋಲಿ ಹಾಕಿ ಆಮೇಲೆ ತೋರಣ ಕಟ್ಟೋರು. ಆತರ ತುಂಬಾ ಸಂಸಾರನು ಹೇಗ್ ನಡೆಸ್ಬೇಕು ಅಂತ, ಮತ್ತೆ ಜನನ್ನು ಹೇಗೆ ಒಟ್ಟಿಗೆ ಇಟ್ಕೋಬೇಕು ಅಂತ. ಅವರು ಬೆಳ್ದಿದ್ದು 3 ಜನ ಮನೇಲಿ, ಅರ್ಧಕ್ಕರ್ಧ ಟೈಮ್ ಚಿಂತಾಮಣಿ ಮನೇಲೇ ಇರ್ತಾ ಇರ್ಲಿಲ್ಲ, ಇಬ್ರೇ ಇರ್ತಾ ಇದ್ದಿದ್ದು ಹೆಂಗಸರು. ಆದ್ರೂನು ಇಷ್ಟು ದೊಡ್ಡ ಸಂಸಾರ, ಇಡೀ ಬೆಲ್ವಾಡಿ ಫ್ಯಾಮಿಲಿನ ಅವ್ರು ಒಟ್ಟಿಗೆ ಆಲ್ಮೋಸ್ಟ್ ಇಟ್ಕೊಂಡಿದ್ರು. ಎಲ್ಲಾರನ್ನೂ ಕರೆಯೋದು, ಎಲ್ಲಾರ್ನು ಬನ್ನಿ ಅನ್ನೋದು. ಅವ್ರು ದೊಡ್ಡತ್ತೆ, ನಮ್ಮ ಅತ್ತೆ ವಾರ್ಗಿತಿರ್ನೆಲ್ಲ ಮನೆಗ್ ಕರೆಯೋರು. ತುಂಬಾ ಚೆನ್ನಾಗಿ ಅವರು ಸಂಸಾರನೂ ಮಾಡೋದು, ಅದನ್ನ ಒಪ್ಕೊಳ್ಳೇಬೇಕು. ಅವರು ಲಿಬರಲ್ ಆಗೂ ಇದ್ರು, ಆಮೇಲೆ ಎಲ್ಲ ಟ್ರೆಡಿಷನ್ ಮನಸ್ಪೂರ್ವವಾಗಿ ಸಂತೋಷವಾಗಿ ಮಾಡ್ತಾ ಇದ್ರು. ವೆರಿ ಜನರಸ್ ಪರ್ಸನ್. ತುಂಬಾ ಕಲ್ತಿದ್ದೀನಿ ಅವರಿಂದ. ವಾಟ್ ಎವರ್ ಐ ಆಮ್ ಟುಡೇ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಹರ್. The entire family carries those values and that personality extension ಅನ್ಸುತ್ತೆ. ಭಾರ್ಗವಿಯವರ ಪರ್ಸನಾಲಿಟಿ ಎಕ್ಸ್ಟೆನ್ಷನ್ ಇಸ್ ದ ಫ್ಯಾಮಿಲಿ. ಯಾವುದಕ್ಕೂ ಅವರು ಸುಜಾತ ಅವರು ಹೇಳ್ದಂಗೆ ಯಾವ ಕೆಲಸಕ್ಕೂ ಯಾವ ಕೆಲಸನೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಲ್ಲಿ ಎಲ್ಲವುದನ್ನು ಮಾಡ್ಕೊಂಡು ಬಂದವರು. ಮತ್ತು ಬಹುಶಃ ನನ್ನ ಪ್ರಕಾರ ಒಂದು ಆತ್ಮ ಪ್ರಶಂಸೆಯ ಛಾಯೆಯೂ ಇಲ್ಲದೆ ಇರೋ ಹಾಗೆ ಒಂದು ಆತ್ಮಕಥೆಯನ್ನು ಬರೆಯೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ ಭಾರ್ಗವಿಯವರು. ಈ ಕಾರ್ಯಕ್ರಮ ನೋಡ್ತಿರೋರು ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ವಿವಿಡ್ ಲಿಪಿ ಆ್ಯಪ್ನಲ್ಲಿ ಈ ಪುಸ್ತಕ ಸಿಗತ್ತೆ. ನಾನು ಭಾರ್ಗವಿ. ನೀವು ಕೇಳಿಸ್ಕೊಳ್ಳೇಬೇಕಾದ ಪುಸ್ತಕ, ಸಾಧ್ಯ ಆದರೆ ಓದಲೂಬಹುದು. ನಾನು ಭಾರ್ಗವಿ ಪುಸ್ತಕ ಪ್ರಕಟಾಗಿ 9 ವರ್ಷ ಆಗಿದೆ ಇದು ಪ್ರಕಟಾಗಿ. ಆಡಿಯೋ ಪುಸ್ತಕ ಈಗ ಬರ್ತಾ ಇದೆ. ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ, ಬಿ ಇನ್ಸ್ಪೈರ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.